ಉಸಿರೇ ಉಸಿರೇ ಪ್ರೀತಿ ಎನ್ನಲೇ ಹೊಸ ಮಾಯೆ ಎನ್ನಲೇ. ದುರ್ಗ ಇಟ್ಕೊಂಡ್ಬಿಟ್ಟಿದ್ರೆ ಸಾಕು, ಒಂದು 3 ಕೋಟಿ ಏನು ಸರ್ ಈ 40 ಕೋಟಿ ಅಂದರೆ 250 ಕೋಟಿ 300-400 ಕೋಟಿ ಲೆವೆಲ್ ಈಗ ರೆಕಾರ್ಡ್ ಸರ್ ಅದು ಯಜಮಾನ. ಇಲ್ಲಿವರೆಗೂ ಅವತ್ತು ಇಡೀ ಇಂಡಿಯಾ ನೋಡಿ ಸರ್, ಕನ್ನಡದಲ್ಲಿ 40 ಕೋಟಿ ಪಿಕ್ಚರ್ ದುಡ್ದಿದೆ ಇಷ್ಟು ಅಂತ. ಸರ್ ಹುಟ್ಟಿದ್ದು ಚಿತ್ರದುರ್ಗದಲ್ಲಿ ಹುಟ್ಟಿದ್ದು, ಅಲ್ಲೇ ಎಲ್ಲ ಓದಿದ್ದು ಬೆಳೆದಿದ್ದು ಎಲ್ಲ ಚಿತ್ರದುರ್ಗದಲ್ಲೇ ಬೆಳೆದಿದ್ದು. ಅಲ್ಲಿಂದ ಚಿತ್ರದುರ್ಗದಿಂದ ಒಂದು 10 ಕಿಲೋಮೀಟ್ರಲ್ಲಿ ಬಾಲೇನಹಳ್ಳಿ ಅಂತ ಇತ್ತು, ಅಲ್ಲಿ ಬಾಲೇನಹಳ್ಳಿ ಅಂತ, ಅಲ್ಲಿ ತೋಟ ಇತ್ತು ನಮ್ಮ ಅಪ್ಪರದು. ಅಲ್ಲಿ ಒಂದು 10 ಎಕರೆ ತೋಟ ಇತ್ತು. ಮೊದಲು ನಾವು ಗಾಣ, ನಮ್ಮ ಫಾದರ್ ತಂದೆ ಇದ್ರಲ್ಲ ಅವ್ರು ಗಾಣ, ಎತ್ತಿನ ಗಾಣ ಸ್ಟಾರ್ಟ್. ನಮ್ಮ ಬಿಸ್ನೆಸ್ ಏನು ಅಂತ ಹೇಳಿದ್ರೆ ಎತ್ತಿನ ಗಾಣ ಓಡಿಸೋದು. ಅದನ್ನೇ ನಮ್ಮ ಅಪ್ಪನೂ ಕಂಟಿನ್ಯೂ ಮಾಡಿದರು, ಎಣ್ಣೆಗಾಣದ್ದು ಮಾಡಿ. ಆಮೇಲೆ ರೋಟ್ರಿ ಬಂತು, ಎಣ್ಣೆಗಾಣದ ಬದಲು ರೋಟ್ರಿ ಮೋಟ್ರದು, ಅದರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಯ್ತು ನಮ್ಮ ಫಾದರ್ದು. ಅಲ್ಲಿಂದ ಬಿಸ್ನೆಸ್ಸಿಂದ ಸ್ಟಾರ್ಟ್ ಆಯ್ತು ರೋಟ್ರಿ. ಆದಮೇಲೆ ಅದಾದಮೇಲೆ ಸ್ವಲ್ಪ ಇಂಪ್ರೂವ್ ಆದಮೇಲೆ ಎಕ್ಸ್ಪ್ಲೇರ್ ಬಂತು. ಎಕ್ಸ್ಪ್ಲೇರ್ ಆವಾಗ ಟ್ಯಾಂಕರ್ ಗಟ್ಟಲೆ ಎಣ್ಣೆ ತೆಗಿಯೋ ಎಕ್ಸ್ಪ್ಲೇರ್ಗಳು, ಅದು ದೊಡ್ಡ ದಿವಸಕ್ಕೆ 1-2 ಟ್ಯಾಂಕರ್ ಎಣ್ಣೆ ಆಗೋದು. ಎಲ್ಲ ಬಾಂಬೆ ಇಡೀ ಎಲ್ಲೆಲ್ಲಿ ರೇಟ್ ಸಿಗುತ್ತೋ ಅಲ್ಲೆಲ್ಲಿ ನಾವು ಫ್ಯಾಕ್ಟ್ರಿ ಡೆಲಿವರಿಗೆ ಕಳಿಸ್ತಾ ಇದ್ವಿ. ನಾನು ಓದಿದ್ದು ಫಸ್ಟ್ ಎಲ್ಲ ಓದಿದ್ದು ಮುನ್ಸಿಪಲ್ ಸ್ಕೂಲು ದುರ್ಗ. ಆಮೇಲೆ ಅದಾದಮೇಲೆ ಅಲ್ಲಿ ಸ್ವಲ್ಪ SLCಯಲ್ಲಿ ಸ್ವಲ್ಪ ತರಲೆಗಳು ಜಾಸ್ತಿ ಆಗ್ತಾವಲ್ಲ, ವಿತರಣೆ ಮಾಡಿಬಿಟ್ಟಿದ್ರು ನನಗೆ. ತಿರ್ಗಾ ಬೇರೆ ಬಾಪೂಜಿ ಹೈಸ್ಕೂಲ್ ಅಂತ ಹೋದೆ. ಅಲ್ಲಿ ಓದ್ಬಿಟ್ಟು JMT ಫಸ್ಟ್ ಇಯರ್ PUC ಓದಿದೆ. ಅಲ್ಲಿ ಓದಾದ್ಮೇಲೆ ಇನ್ನೇನು ಬಿಸ್ನೆಸ್ಸು ಸಿಕ್ಕಾಬಟ್ಟೆ ಬಿಸ್ನೆಸ್ ನಮ್ಮದು ಆಯಿಲ್ ಮಿಲ್ಲಲ್ಲಿ. ಇನ್ನೇನು ಅದು ಓದ್ತೀಯೋ ಬೇಕೇ ಬೇಕಾಯ್ತು. ಯಾಕಂದ್ರೆ ಒಂದು 6-7 ಜನ ಸ್ವಂತ ಇರ್ಬೇಕು ಸರ್ ಆಯಿಲ್ ಮಿಲ್ಲಲ್ಲಿ. ದೊಡ್ಡದು ಇದೆಲ್ಲ, ಅವ್ರ ಪರ್ಚೇಜಿಗೆ, ಅವ್ರ ಮಿಲ್ಲಾಗಿರೋದಕ್ಕೆ ಎಲ್ಲ ಒಂದು 80 ಜನದಿಂದ 100 ಜನ ವರ್ಕ್ ಮಾಡೋರು. ಅದು ನಾನು, ನಮ್ಮ ಅಣ್ಣ ಗೌಸಣ್ಣ ಅಂತ ಅವ್ರು ದೊಡ್ಡರ ಅಣ್ಣರು, ಸ್ವಂತ ಅಣ್ಣ ದೊಡ್ಡ ಅಣ್ಣರು. ಅವರು ಪ್ರೊಡ್ಯೂಸರೇ ದಣಿಗೆ, ಅವರು ಪಾರ್ಟ್ನರೇ ದಣಿಗೆ. ಅವರು ರಾಮನ್ ಅವರು BT ಚನ್ನಬಸಪ್ಪ ಅಂತಿದ್ದಾರೆ, ಬೀನ್ ಸಮುದ್ರ, ಅವ್ರ ಅಡಿಕೆ ಬಿಸ್ನೆಸ್ ಅವರಿಂದ ಸ್ಟಾರ್ಟ್ ಆಯ್ತು ಫಿಲಮಿಂದ. ಫಸ್ಟು ಇದು ಬಿಸ್ನೆಸ್ದು. ಆ ಬಿಸ್ನೆಸ್ಸಲ್ಲಿ ಚೆನ್ನಾಗೆ ಬಾಂಬೆ ಗಿಂಬೆ ಎಲ್ಲ ಕಂಪ್ಲೀಟ್ ಡೀಲಿಂಗಿಗೆಲ್ಲ ಹೋಗ್ತಿದ್ದೆ. ನಮ್ಮ ಮೈಸೂರು ಎಲ್ಲ ಚೆನ್ನಾಗಿತ್ತು ಬಿಸ್ನೆಸ್, ಫಸ್ಟ್ ಕ್ಲಾಸ್ ಆಗಿತ್ತು. ರಾ ಮೆಟೀರಿಯಲ್ ಹಂಗೆ ಬರೋದು ಸಿಕ್ಕಾಬಟ್ಟೆ. ಮಾರ್ಕೆಟ್ ಆರಾಮ್ಸೆ 2 ಎದುರುಗಡೆನೇ ನಮ್ದು ಆಯಿಲ್ ಮಿಲ್ ಇದ್ದಿದ್ದು. ದುರ್ಗದ ಮೆದಳ್ಳಿ ವೆಂಕಟೇಶ್ವರ ಥಿಯೇಟ್ರ್ ರೋಡ್ ಬರುತ್ತೆ, ಮೆದಳ್ಳಿ ರೋಡಲ್ಲಿ. ಅಲ್ಲೇ ಮಾರ್ಕೆಟಿಂದ ಹತ್ರ ವಾಕಬಲ್ ಡಿಸ್ಟೆನ್ಸು ಫ್ಯಾಕ್ಟ್ರಿ ನಮ್ಮದು. ಎಲ್ಲ ಮಾಲೆಲ್ಲ ಸಾಯಂಕಾಲ ಟೆಂಡರ್ ಆಗ್ತಿದ್ದಂಗೆ ಎಲ್ಲ ಮಾಲೆಲ್ಲ ಕಂಪ್ಲೀಟ್ ಬಂದ್ಬಿಡೋದು ಮಿಲ್ಲಿಗೆ. 24 hours ಮಿಲ್ ಸ್ಟಾರ್ಟ್ ಇರೋದು. ಚೆನ್ನಾಗೇ ವ್ಯವಹಾರ ಮಾಡಿದ್ವಿ, ಅದ್ರಾಗೆಲ್ಲ ಚೆನ್ನಾಗಿ ಮಾಡಿದ್ವಿ, ಹೆಸರು ಮಾಡಿದ್ವಿ ಸರ್. ಗೌಸಿ ಆಯಿಲ್ ಮಿಲ್ ಅಂದರೆ ಯಾರ್ಯಾರಿಗೆ ಆಯಿಲ್ಲು ಎಲ್ಲ ಬಿಸ್ನೆಸ್ಗಾರಿಗೆ ಗೌಸಿ ಆಯಿಲ್ ಮಿಲ್ ಅಂದರೆ ಫೇಮಸ್ಸು. ನಮ್ಮ ಎಣ್ಣೆ 2 ರೂಪಾಯಿ 3 ರೂಪಾಯಿ ಕೆಜಿಗೆ ಜಾಸ್ತಿ ಕೊಟ್ಟು ತಗೊಂಡವರು, ಅಷ್ಟು ಕ್ವಾಲಿಟಿ. ಅದನ್ನೇನು ಮಾಡೋರು, ತಗೊಂಡಾಗ ಶೇಂಗಾ ಎಣ್ಣೆ ಅಂತಲೂ ಮಾರೋರು, ಸೂರ್ಯಕಾಂತಿ ಇದು ಆ ಥರ ಮಾರೋರು, ಆ ಥರ ಫಿಲ್ಟ್ರು ಆ ಥರ ನಮ್ಮವರು. ಅದು ಸೆಕೆಂಡ್ ಹ್ಯಾಂಡ್ ತಾಂತಾನೆ ಇರಲಿಲ್ಲ ನಮ್ಮ ಅಣ್ಣರು, ಫಸ್ಟ್ ಕ್ವಾಲಿಟಿನೇ. ಫಸ್ಟ್ ಕ್ವಾಲಿಟಿ ಒಳಗೆ ರೇಟ್ ಕೊಡೋದೇ ನಮ್ಮ ಅಣ್ಣ. ಇಡೀ ಮಾರ್ಕೆಟ್ ಯಾರು ನಮ್ಮ ಅಣ್ಣ ಬಂದಿಲ್ಲ ಅಂದರೆ ಪರ್ಚೇಜಿಗೆ ಆರಾಮ್ಸೆ 2ಗೆ ಪಕ್ಕದ ಅಂಗಡಿಗೆ ಬರಲಿಲ್ಲ ಅಂದರೆ ರೈತರು ಗಲಾಟೆ ಮಾಡೋರು, ಯಾಕೆ ಗೌಸಿ ಬಂದಿಲ್ಲ ಟೆಂಡರ್ ಹಾಕಿಲ್ಲ ಅಂತ. ಆ ಥರ ಫೇಮಸ್ ಎಲ್ಲ ಸರ್. ಟಿನ್ ಅವ್ನು ಬಂದಿಲ್ಲ, ಅಮಾಲಿ ಬಂದಿಲ್ಲ ಅಂದರೆ ನಾವೇ ತೂಕ ಮಾಡಿಕೊಡ್ತಿದ್ವಿ. ಟಿನ್ನು ಬ್ಯಾರೆಲ್ಗಳು ಅಕಸ್ಮಾತ್ ಬಂದಿಲ್ಲ ಅಂತ, ಡ್ರೈವರ್ ಬಂದಿಲ್ಲ, ಅರ್ಜೆಂಟ್ ಲೋಡ್ ಮಾಡಬೇಕು. ಲೋಡ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ 3/4 ಗಂಟೆ ಬೇಕು ಟ್ಯಾಂಕರ್ ಲೋಡ್ ಮಾಡೋಕ್ಕೆ. ಅವರು ಡೆಲಿವರಿ ಕೊಡಬೇಕಲ್ಲ, ಬಾಂಬೆಗೆ ಹೋಗ್ಬೇಕಲ್ಲ. ನಾನೇ ಟ್ಯಾಂಕರ್ ಫಸ್ಟಿಗೆ ತಾಂಡು ನಿಲ್ಲಿಸ್ಬಿಟ್ಟು ಲೋಡ್ ಮಾಡಿಸ್ತಿದ್ದೆ. ಅಕಸ್ಮಾತ್ ಹೋಗ್ಬೇಕು ಅಂದ್ರೆ ಟ್ಯಾಂಕರ್ ಜೊತೆಗೆ ಹೋಗ್ಬಿಡ್ತಿದ್ದೆ. ಯಾಕಂದರೆ ಡ್ರೈವರ್ಗಳೆಲ್ಲ ಆಲ್ಟ್ ಆಗ್ಬಿಟ್ಟು ಮಲ್ಕೊಂಡು ಹೋಗ್ತಿದ್ರಲ್ಲ, ಅಲ್ಲಿ ಡೆಲಿವರಿ ಲೇಟ್ ಆಗಿಬಿಟ್ರೆ ಒಂದು ಟ್ಯಾಂಕರಿಗೆ 50,000 ರೂಪಾಯಿ 40,000 ಡಿಫ್ರೆನ್ಸ್ ಬರ್ತದೆ. ಕರೆಕ್ಟ್ ಟೈಮಿಗೆ ಡೆಲಿವರಿ ಕೊಡಬೇಕು. ಅಲ್ಲಿ ನೋಡ್ರಿ, ಅಲ್ಲಿ ಬಾಂಬೆ ಮಾರ್ಕೆಟ್, ಈ ಚಳ್ಳಕೆರೆ, ಅಗ್ರಿಬೊಮ್ಮನಹಳ್ಳಿ, ಈ ಗಂಗಾವತಿ, ಇವೆಲ್ಲ ಆಯಿಲ್ದು ಇದು ಸರ್. ಕಾಟನ್ನು ಆಯಿಲು ಭರ್ಜರಿ. ಏನು ಗೊತ್ತಾ, ಅಲ್ಲಿ 12 ಗಂಟೆಗೆ ಹೋದ ತಕ್ಷಣ ಅಲ್ಲಿಂದ ಓಪನ್ ಆಗೋದು ಆಯಿಲ್ ರೇಟು. 12 ಗಂಟೆಗೆ ಓಪನ್ ಆಗುತ್ತೆ, ಇಷ್ಟು ರೇಟಿಗೆ ಆಯಿಲ್ ಇವತ್ತು ಅಂತ. ಆ ರೇಟ್ ನೋಡ್ಕೊಂಡು ನಾವು ಪರ್ಚೇಸ್ ಮಾಡಬೇಕು ಆರಾಮ್ಸಿ 2ಅಲ್ಲಿ. 12 ಗಂಟೆಗೆ ಫೋನ್ ಕಾಯ್ತಿರ್ತೀವಿ, ಬಾಂಬೆದು ರಿಪೋರ್ಟ್ ಯಾವ ರೇಟ್ ಇವತ್ತು ಯಾವ ರೇಟ್ ಇದೆ, ಆ ರೇಟ್ ಮೇಲೆ ನಾವು ಟೆಂಡರ್ ಹಾಕಬೇಕು. 150-200 ಅಂಗಡಿ ಸುಮ್ಮನೆ ಹಿಂಗೆ ನೋಡ್ತಿರ್ಬೇಕು. ಅದು ಒಂದು ಅಂಗಡಿಗೆ 150 ಲಾಟ್ ಇರ್ತವೆ, 25 ಲಾಟ್ ಇರ್ತವೆ ಇನ್ನೊಂದು ಅಂಗಡಿಗೆ. ಹಿಂಗೆ ಸುಮ್ಮನೆ ಹಿಂಗೆ ನೋಡ್ತಿದ್ದಂಗೆ ಇಷ್ಟು ಎಣ್ಣೆ ಬರ್ಬೇಕಿದ್ರಾಗೆ ಅಂತ ಬರ್ಕೊಂಡು ಹೋಗ್ತಿರ್ಬೇಕು. ಕಾಳು ನೋಡ್ತಿದ್ದಂಗೆ ಬರ್ಕೊಂಡು ಹೋಗ್ದು. ಯಾಕಂದರೆ 12 ಗಂಟೆ ಒಳಗೆ ಡಬ್ಬಿಗೆ ಹಾಕ್ಬೇಕು. ಓಟ್ ಹೆಂಗೆ ಹಾಕ್ತಿರೋ ಹಂಗೆ ಅಂಥರು ಒಂದು 20 ಜನ 50 ಜನ ಈ ಥರ ಬಂದಿರ್ತಾರೆ. ಎಲ್ಲರೂ ಊರಿಂದನೇ ಬಂದಿರ್ತಾರೆ ಪರ್ಚೇಸ್ ಮಾಡೋಕ್ಕೆ, ಗೌರ್ಮೆಂಟಿಂದ ಬಂದಿರ್ತಾರೆ.
ಬೇರೆಯವರು ಬಂದಿರ್ತಾರೆ, ಎಲ್ಲರೂ ಬಂದು ಟೆಂಡರ್ ಆಗ್ತಾರೆ. ಆ ಲೈನ್ನಲ್ಲಿ 22ನೇ ಲಾಟು, 1ನೇ ಲಾಟಿಗೆ ಈ ರೇಟು ಅಂತ ಎಲ್ಲ ಟ್ಯಾಲಿ ಮಾಡ್ತಾರೆ. ಯಾರ್ಯಾರು ಪರ್ಚೇಸ್ ಮಾಡಿದಾರೋ ಅವರೆಲ್ಲ ಆ ಟ್ಯಾಲಿ ಮಾಡಿ ಯಾರು ರೇಟ್ ಜಾಸ್ತಿ ಆಗ್ತಾರೆ ಅಲ್ಲಿ ಅನೌನ್ಸ್ ಆಗುತ್ತೆ ಆರಾಮ್ಸೆ ಎರಡಲ್ಲಿ. ಅಷ್ಟರೊಳಗೆ ಹಾಕ್ಬೇಕು. ಸುಮ್ಮನೆ ಹಿಂಗೆ ಹಾಕ್ಕೊಂಡು ಹಿಂಗೆ ಇಟ್ಕೊಂಡು ವೆಯ್ಟ್ ಇಟ್ಕೊಂಡು ಬರೀತಿರ್ಬೇಕು. ಸ್ವಲ್ಪ ದಿನ 30 kg ಬರಲಿ, 1 kg ಕಮ್ಮಿ ಅಂದರೆ ತಿರ್ಗಿ ಲಕ್ಷಗಟ್ಟಲೆ ದುಡ್ಡು ಹೋಗ್ತಾವೆ. ಪರ್ಫೆಕ್ಟಾಗಿ ಇರ್ಬೇಕು ಅದು. ಸಣ್ಣ ಹೇಳ್ತಿ ಹಿಂಗೆ ಅಂದ್ಕೊಂಡು ಹಿಂಗೆ ಬರ್ಕೊಂಡು ಹೋಗ್ಬೇಕು ರೇಟು. ನಮ್ಮ ಅಣ್ಣ ಅಷ್ಟು ಫಾಸ್ಟು, ಈಗಲೂ ಹೆಂಗಾಗಿದ್ದಾರೆ ಈಗಲೂ, ಅಷ್ಟೆಲ್ಲ ಓಡಾಡಿ ಭಾಳ ಟ್ಯಾಲೆಂಟ್. ಅಪ್ಪರು ಅಷ್ಟೇ ಹೇಳ್ತಿದ್ರು, ಇದೆಲ್ಲ ಸರಿ ಟಿನ್ನು ಲೀಟ್ರು ಎಲ್ಲ ಸ್ಟಾಪ್ ಆಗುತ್ತೆ ಕಣ್ರಿ, ಎಲ್ಲ ಪ್ಯಾಕೆಟ್ ಬರುತ್ತೆ, ಫ್ಯಾಕ್ಟ್ರಿ ಮಾಡಿಬಿಡೋಣ. ಅದು ಭಾಳ ಬಡ್ಜೆಟ್ ಅದು ಸಾಲ್ವೆಂಟ್ದು. ಆ ಸಾಲ್ವೆಂಟ್ ಮಾಡಿಬಿಟ್ರೆ ಇದೇ ಎಕ್ಸ್ಪ್ಲೋರ್ ಎಣ್ಣೆನ ಫಿಲ್ಟ್ರ್ ಮಾಡ್ತಾರೆ. ಫಿಲ್ಟ್ರ್ ಮಾಡಿಬಿಟ್ಟು ಪ್ಯಾಕೆಟ್ ಈಗ ಬರುತ್ತಲ್ಲ, ಈಗ ಅದೇ ಅವಾಗಲೇ ಹೇಳಿದರು, ಇದು ಸ್ಟಾಪ್ ಆಗೋಗುತ್ತೆ, ಇದು ಬರುತ್ತೆ ಲೀಟ್ರ್ಗಟ್ಟು ಪ್ಯಾಕೆಟ್, 2 ಲೀಟ್ರದ್ದು 5 ಲೀಟ್ರದ್ದು ಹಿಂಗೆ ಬರುತ್ತೆ ಪ್ಲಾಸ್ಟಿಕ್ದು, ಅದು ಮಾಡೋಣ ಅಂತ ಎಲ್ಲ ಪ್ರಾಜೆಕ್ಟ್ ಎಲ್ಲ ರೆಡಿ ಮಾಡಿದ್ದು. ಅವಾಗ 1.25 ಕೋಟಿ 1.25 ಕೋಟಿ, ಸಣ್ಣದು ನಮಗೆ ಬೇಡ, ಅದೆಲ್ಲ ಡಿಸ್ಟಿಕ್ಕಿಗೆ ಕೊಡೋಕ್ಕೆ ಮಾತ್ರ. ಗೌಸಿಯಾ ಅನ್ನೋದು ದುರ್ಗ, ಹೊಳಲ್ಕೆರೆ, ಚಳ್ಳಕೆರೆ ಡಿಸ್ಟಿಕ್ ಏನು ಇರ್ತಾವೋ ಅಷ್ಟು ಕೊಟ್ಟರು ಸಾಕಾಗ್ತಿತ್ತು ನಮಗೆ. ಇವತ್ತು ಚೆನ್ನಾಗಿದ್ದಿದ್ರೆ ಎಲ್ಲ ಹೋಗ್ತಿದ್ದೀವಿ ಸರ್. ಅಲ್ಲಿ ಅಯ್ಯೋ 100 ಕೋಟಿ ಅವರು ಹಂಗೆ ಫಾಲೋಅಪ್ ಮಾಡಿ ಇವತ್ತು ಸನ್ ಪ್ಯೂರ್ 1,000 ಕೋಟಿ ಇರೋದು. ನಮ್ಮ ಸನ್ ಪ್ಯೂರ್ ಶ್ರೀರಂಗಪಟ್ಟಣ ನಮ್ಮವ್ರು. ಅಯ್ಯೋ ಅವರು ಅವಾಗಿದ್ದಾರ ಸರ್, ಅವರು ಕೇಕಲ್ಲಿ ಇರುತ್ತಲ್ಲ, ಕೇಕ್ ವೇಸ್ಟು, ಕೇಕ್ ಅಂದರೆ ಇದು ಸರ್ ಹಿಂಡಿ ಎಣ್ಣೆ ತೆಗಿತೀವಿ, ಹಿಂಡಿ ಬರುತ್ತೆ, ಅದು ಹಸುಗಳಿಗೆ ಎಮ್ಮೆಗಳಿಗೆ ಅವೆಲ್ಲ ಫುಡ್. ಅದರಲ್ಲಿ ಆಯಿಲ್ ತೆಗಿತಾರೆ. ತಿರ್ಗಾ 100 kgಗೆ 10 kg ಎಣ್ಣೆ ಬರುತ್ತೆ ಅದರಲ್ಲಿ ತಿರ್ಗಾ. ಆ ಪೌಡ್ರ್ ಆಗುತ್ತೆ ಅದು. 10 kg ತೆಗಿತಾರಲ್ಲ ಅದು ಪೌಡ್ರ್ ಆಗುತ್ತೆ. ಆ ಪೌಡ್ರಿಗೆ ಕೋಳಿ ಫಾರ್ಮಿಗೆ ಕಳಿಸ್ತಾರೆ, ಫೀಡ್ಸು. ಅದನ್ನು ಮಾಡ್ತಿದ್ರು ನಾವು. ಅವ್ರಿಗೆ ಕೇಕ್ ಕೊಡ್ತಿದ್ವಿ ಅವಾಗ. ಕೇಕ್ ಅವ್ರಿಗೆ ಬರೋ ಕೇಕ್ನಲ್ಲಿ ಎಣ್ಣೆ ತೆಗೆದ್ರು, ಸಾಲ್ವೆಂಟ್ ಅವ್ರದ್ದು, ಕೇಕಲ್ಲಿ ಎಣ್ಣೆ ಅಷ್ಟೇ ಅವ್ರದ್ದು, ಗೊತ್ತಾಯ್ತಾ? ಅಲ್ಲಿ ಕೊಡ್ತಿದ್ವಿ ನಾವು ಕೇಕ್ ಕೊಟ್ಟು ಅವರು ಆಯಿಲ್ ಇದು ಮಾಡ್ತಿದ್ರಲ್ಲ, ಆವಾಗ ಇದು ಸ್ಟಾರ್ಟ್ ಮಾಡಿದರು. ಯಾವುದು ಸೂರ್ಯಕಾಂತಿ ಎಣ್ಣೆ ತಗೊಳೋದು ಜಾಸ್ತಿ ತಂದಿಲ್ಲ, ಕೇಕಲ್ಲೇ ಮೇನ್ ಅವ್ರದ್ದು. ಮಾಡಿ ನಾವು ಅವರು ಭಾಳ ಕ್ಲೋಸು. ಹಿರಿಯೂರಲ್ಲಿ ಸಾಲ್ವೆಂಟ್ ಮಾಡಿದ್ರು ಅವರನ್ನು. ನೋಡ್ರಿ ಎಲ್ಲರದ್ದು ಬಿದ್ದೋಗೈತೆ, ಅವ್ರು ನಡೀತಾನೆ ಐತೆ. ಅವರು ಹುಳ ಸರ್, ಅವರು ಅದರಲ್ಲಿ ಹುಳ. ಅದರಲ್ಲಿ ಆ ಬಿಸ್ನೆಸ್ಸಲ್ಲಿ ಅವರು ಏನು ಮಾಡಬೇಕು, ಹೆಂಗೆ ತೆಗಿಬೇಕು, ಯಾವ ಥರ ಇದು ಮಾಡಬೇಕು ಅಂತ ಒಬ್ಬರು ಒಳಗೆ ಬಿಟ್ಕೊಳಲ್ಲ ಅವರು. ಇನ್ನು ಎಂಥ 1,000 ಕೋಟಿ ಒಡೆ ಇರಲಿ ಒಳಗೆ ಬಿಟ್ಕೊಳಲ್ಲ. ಏನಾರ ಇದ್ದರೆ ಸಪ್ರೇಟಾಗಿ ಆಫೀಸ್ ಇರುತ್ತೆ, ಹೋಗ್ಬೇಕು. ಒಳಗೆ ಒಂದು ಸೂದು ಇದು ನೋಡೋಂಗಿಲ್ಲ. ಮೊದಲಿಂದನೂ ಅಷ್ಟೇ ಸೀಕ್ರೆಟ್ ಬಿಡಲ್ಲ. ಏನು ಸರ್ ಇವತ್ತು ಸನ್ಫಿರ್ ಗೊತ್ತಲ್ಲ ನಿಮಗೆ, ಒಳ್ಳೆ ಹೋಗುತ್ತೆ. ಆ ಬಿಸ್ನೆಸ್ ಮಾಡಿದಾರೆ ನಾವು ಅಪ್ಪರು ಆ ಥರ ಹೇಳ್ತಿದ್ರು. ನಮ್ಮಣ್ಣ ಇದೇ ಚೆನ್ನಾಗೈತೆ, ಯಾಕೆ ಎಕ್ಸ್ಪ್ಲೋರದು ಅದೆಲ್ಲ ದೊಡ್ಡದು ಯಾಕೆ ಅಂತೇಳಿ ನಮ್ಮಣ್ಣನೇ ಪೆಂಡಿಂಗ್ ಮಾಡ್ದೆ. ಆ ಬಿಸ್ನೆಸ್ ಚೆನ್ನಾಗಿದ್ರೆ ನಾವೆಲ್ಲ ಇರ್ತಿದ್ವಿ. ಭಾಳ ಸರ್ ನಾವು ಭಾಳ ಕೊಡ್ತು ಸರ್, ಅವಾಗ ಒಳ್ಳೆ ಹೆಸರು ಕೊಡ್ತು, ದುಡ್ಡು ಕೊಡ್ತು, ಸಖತ್ತು ಆಸ್ತಿ ಮಾಡಿದ್ವಿ, ಚೆನ್ನಾಗಾಯ್ತು ಸರ್. ಅದು ಈ ಯಾವ ಕಾಂಪಿಟೇಷನ್ ಬಂತು ಗೊತ್ತಿಲ್ಲದರೆಲ್ಲ ಎಕ್ಸ್ಪ್ಲೋರ್ ಆಗಕ್ಕೆ ಕತ್ಕೊಂಡ್ರೆ ಅವ ಕಾಂಪಿಟೇಷನ್ನಾಗಿ ವರ್ಕೌಟ್ ಆಗಲಿಲ್ಲ. ಈಗೆಲ್ಲ ಕಂಪ್ಲೀಟ್ 92 ಅಲ್ಲೇ ಇಂಡಿಯಾ ಲೆವೆಲಲ್ಲೇ ಸ್ಟಾಪ್ ಅದು ಆಯಿಲ್ ಬಿಲ್ಲದ್ದು. ಹೌದು. ಈಗ ಒಂದು ಕರೆಕ್ಟಾಗಿ ಒರಿಜಿನಲ್ ಎಣ್ಣೆ ಸೂರ್ಯಕಾಂತಿ ಎಣ್ಣೆ 1 kgಗೆ 380 ರೂಪಾಯಿ ಬೀಳುತ್ತೆ. 1 ಲೀಟ್ರಿಗೆ 380 ರೂಪಾಯಿ ಬೇಕು, ಗೊತ್ತಾತ್ರ? ಶೇಂಗಾ ಎಣ್ಣೆ 380-400 ರೂಪಾಯಿ. ಒರಿಜಿನಲ್ ಎಣ್ಣೆ ನಿಮಗೆ ಸಿಗಬೇಕು ಅಂದರೆ, ಪ್ಯೂರ್ ಎಣ್ಣೆ ಬೇಕು ಅಂದರೆ ಅಷ್ಟು ರೇಟ್. ಈಗ ಯಾವುದು ಆಯಿಲ್, ವೈಟ್ ಆಯಿಲ್ ಏನೋ ಮಾಡ್ತಾರೆ ಸರ್ ಅವ್ರದ್ದು, ಇದು ರೂಢಿ ಆಗ್ಬಿಟ್ಟೈತೆ. ಈಗ ಒರಿಜಿನಲ್ ಎಣ್ಣೆ ಅವಾಗ ನೋಡ್ರಿ ಎಲ್ಲ ಕ್ಯಾನ್ಗಳು ತರ್ತಿದ್ರು, ಟಿಫಿನ್ ಕರೆ ತರ್ತಿದ್ರು, ಲೀಟ್ರ್ ಹಾಕ್ಸ್ಕೊಂಡವರು 10 ಲೀಟ್ರ್ ಹಾಕ್ಸ್ಕೊಂಡು ಟಿನ್ ಡಬ್ಬಿಗಳು ಅಳತೆ ಮಾಡಿಕೊಡೋರು. 200 ಗ್ರಾಮು 500 ಗ್ರಾಮು 1 ಲೀಟ್ರು ಈ ರೀತಿ ಇತ್ತು ಸರ್. ಏನು ದುಡಿಮೆ. ನೀನು ಮೈಸೂರಲ್ಲಿ ನೋಡ್ರಿ ಎಲ್ಲಿ ನೋಡಿದ್ರು ಅದೇ ಇತ್ತು. ಅರಸು ರೋಡ್ ನಾವು ಹೋದ್ರೆ ಬರೀ ಎಣ್ಣೆ ಅಂಗಡಿಗಳಿಗೆ ಇರೋದು ಅರಸು ರೋಡು. ಸರ್ 200 ಕಾಲು ಕೆ ಜಿ ಹಾಕ್ಸ್ಕೊಡೋರು, 200 ಗ್ರಾಮು. ಅದು ಏನು ಮಾಡ್ತಿದ್ರು, ನಮ್ಮ ಹತ್ರ ತಗೊಂಡೋಗೋರು ಕಿರಾಣಿ ಅಂಗಡಿಯವರು ಅವ್ರು ಕೊಡೋರು. ಅಲ್ಲಿ ನಾವು ಬರೀ 10 kg ಟಿನ್ನುಗಳು, ಟ್ಯಾಂಕರ್ಗಳು ನಮ್ದು. ಆ ಥರ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ. ಆಮೇಲೆ ಈ ಕಡೆ ಹೆಂಗೆ ಬಂದ್ವಿ ಅಂದರೆ, ನಾವು ಒಂದು ಸೀಸನಲ್ಲಿ ಏನು ಮಾಡ್ತಿದ್ವಿ ಅಂದರೆ ಪಿಕ್ಚರ್ ನೋಡೋ ಚಟ ಸರ್ ಸಿಕ್ಕಾಬಟ್ಟೆ ನಮಗೆ. ಛೇ ಅವಾಗ ಅಣ್ಣಾರು ಪಿಕ್ಚರ್ಗಳು ಅಂದರೆ ಹಬ್ಬ ನಮಗೆ. ಏನು ಅನೌನ್ಸ್ಮೆಂಟ್, ಒಂದು ಗಾಡಿ ಎತ್ತಿನ ಗಾಡಿ ಇರುತ್ತಲ್ಲ ಸರ್, ಆ ಎತ್ತಿನ ಗಾಡಿ ಪೋಸ್ಟ್ರು ಅವಾಗ ಹಚ್ಚಿ ಮಾಡೋರು ಬಿಡ್ರಿ, ದೊಡ್ಡ ಇದು ಮಾಡಿ ಹಿಂಗಿಡೋರು, ಹಿಂಗೆ ಇಟ್ಬಿಟ್ಟು ಓನರ್ ಹಾಕಿ ಎಲ್ಲ ಮೆರವಣಿಗೆ. ಥಿಯೇಟ್ರೆಲ್ಲ ಅವ್ರು ನಮ್ಮನ್ನು ಸಾಂಬ್ರಾಣಿ ಹಾಕಿ ಒಳಗಡೆ ಹೂನಾರಗಳು. ಹಬ್ಬ ಸರ್, ನಾವು ಹಬ್ಬದಾಗ ಎಂಜಾಯ್ ಮಾಡ್ತಿರಲಿಲ್ಲ. ಅಣ್ಣರ ಪಿಕ್ಚರ್ ಅಂದರೆ ಎಂಜಾಯ್ ನಮಗೆ ಹಬ್ಬ. ಅಯ್ಯೋ
ಹುಚ್ಚದ್ದು ಕುಣಿತಿದ್ವಿ. ಅಯ್ಯಪ್ಪ ಏನು ದೇವತಾ ಮನುಷ್ಯತ ಆಯ್ತು ರಾಜ್ಕುಮಾರ್ ಅವರು. ಏನು ಸರ್ ಅಪ್ಪ ಏನು ಒಬ್ಬೊಬ್ಬ ಆ ಸ್ಕ್ರೀನು ಬರೀ ಚಪ್ಪಲಿ ತೋರಿದ್ರು ಸಾಕು ಸರ್. ಚಪ್ಪಲಿ ಫಸ್ಟ್ ತೋರಿಸ್ತಿದ್ದಂಗೆ ಫಸ್ಟ್ ಅಣ್ಣರ ಏಕ್ದಮ್ ತೋರಿಸ್ತಿರಲಿಲ್ಲ. ಫಸ್ಟ್ ಚಪ್ಪಲಿ ಕಾಲು ನಡೆಯೋದು. ಏನು ಸಿಳ್ಳೆ ಏನು ಚಿಲ್ರ ಎಲ್ಲಿದೆ ಸರ್ ಈಗ ಅದು? ಅಯ್ಯೋ ಏನು ಸರ್ ನೀವು ಛೇ ಸ್ವೀಟ್ ತಿನ್ನಿಸ್ತಿದ್ವಿ ಎಲ್ಲ. ಒಂದು 5 ಜನ 6 ಜನ 10 ಜನ ಸೇರ್ಕೊಂಡೆಲ್ಲ ಸ್ವೀಟ್ ತಿನ್ನಿಸ್ತಿದ್ವಿ ನಾವು. ಅಯ್ಯೋ ಹಬ್ಬ ಹೇಳಿಲ್ವೇ ಸರ್? ಹಬ್ಬಗಿನ ನಾವು ಇದು ಅಣ್ಣರ ಪಿಕ್ಚರ್ ಬಂದರೆ ಹಬ್ಬ ನಮಗೆ. ಅದು ಎಲ್ಲ ಥಿಯೇಟ್ರ್ ಓನರ್ಸ್ ಎಲ್ಲ ಫ್ರೆಂಡ್ಸ್ ನನಗೆ. ಫ್ರೀ ಸ್ಪೆಷಲ್ ರೂಮ್ ನಮಗೆ. ಫ್ರೆಂಡ್ಸ್ ಓನರ್ ಮಕ್ಕಳು ಫ್ರೆಂಡ್ಸ್ ಅಂದ್ರೆ ಮತ್ತೆ ನಮಗಿಂದೇನು. ಬಸೀರ್ ಥಿಯೇಟ್ರ್ ಓನರು ಕ್ಲೋಸು, ಎಕ್ಸಿಬಿಟ್ರು ಕ್ಲೋಸು, ಎಲ್ಲ ಕ್ಲೋಸ್. ಹೋಗಿ ಅಲ್ಲೇ ಮೀಟಿಂಗ್ ಮಾಡ್ತಿದ್ವಿ ಸಾಯಂಕಾಲ 7 ಗಂಟೆಗೆ. ಪಿಕ್ಚರ್ ನೋಡ್ತಿದ್ವಿ ಫ್ರೀ. ನಮಗೆ ಏನಿದಿಲ್ಲ. KH ನಗರದು ಪಾಪ ಅವರು ಕ್ಲೋಸ್. ನಮಗೆ ಭಾಳ 150 ಥಿಯೇಟ್ರ್ ಕಂಟ್ರೋಲ್ ಇತ್ತು ಅವ್ರದ್ದು. ಅವ್ರ ಜೊತೆಗೆ ಇದು ಅವ್ರು ಏನೇನು ಥಿಯೇಟ್ರ್ ಏನೇನು ಇದ್ದರೆ ನಾವು ಶೋಕಿ ಅಲ್ಲ. ಯಾವ್ದಾರ ಅದು ಫಿರೋಜ್ ಖಾನ್ ಪಿಕ್ಚರ್ ಆಯ್ತು, ಸೆಕೆಂಡ್ ಹ್ಯಾಂಡ್ ಪಿಕ್ಚರ್ ಆಯ್ತು. ಈಗ ಅನ್ಸೀಸನಲ್ಲಿ ಏನು ಮಾಡಬೇಕು ಈ ಥರ ಅಣ್ಣರು ನಮ್ಮ ರಾಮನವರು ಜಾಸ್ತಿ, ನಮ್ಮ ಗೌಸ್ ಅಣ್ಣರು ಸಪೋರ್ಟು. ಆಮೇಲೆ ಹಿಂಗೆ ಒಂದು ಪ್ರಭಾ ಥಿಯೇಟ್ರು ಅಂತ ನಮ್ಮ ಇತ್ತು ಥಿಯೇಟ್ರು. ಬರೀ ಹಿಂದಿ ಪಿಕ್ಚರ್ ಆಗ್ತಿದ್ವಲ್ಲಿ. ನಮ್ಮ ಮಾವರೇ ತಾಂಡಿದ್ರು ಅದು ದುರ್ಗದಲ್ಲಿ. ಬರೀ ಹಿಂದಿ ಪಿಕ್ಚರ್ ರಿಲೀಸು. ಆ ಥರ ಟಚ್ ಇಟ್ಕೊಂಡು ಗಾಂಧಿನಗರ ನಾವು ಜೊತೆಗೆ ನಮ್ಮ ಅಣ್ಣ ಅನ್ಸೀಸನ್ ಟೈಮ್ನಲ್ಲಿ ನಮ್ಮ ಅಣ್ಣರು ಇವರೆಲ್ಲ ಸಪೋರ್ಟ್ ಹೋಗ್ತಿದ್ವಿ. ಆವಾಗ ಒಂದು ಸತಿ ಏನಾಯ್ತು, ವಿಷ್ಣುವರ್ಧನ್ ಸಾರು ಒಂದೇ ಗುರಿ ಶೂಟಿಂಗು. ಅಬ್ಬಯ್ಯನಾಡು ಇದ್ದಾರಲ್ಲ ಪ್ರೊಡ್ಯೂಸರು, ಅವ್ರ ತಮ್ಮ ನರಸಿಂಹಲು ಅಂತ ಇದ್ದಾರೆ. ಯೂನಿಯನ್ ಥಿಯೇಟ್ರಲ್ಲಿ ಡಿಸ್ಟ್ರಿಬ್ಯೂಟರ್ ಆಫೀಸ್ ಓಪನ್ ಮಾಡಿದ್ರು ಅವರು. ಅಲ್ಲಿ ವಿಷ್ಣು ಸಾರ್ ಬಂದಿದ್ದರು ಆಫೀಸ್ ಓಪನ್ನಿಗೆ. ಒಂದೇ ಗುರಿ ಶೂಟಿಂಗ್ ನಡೀತಿತ್ತು ಬಿಡ್ರೆ. ಅವತ್ತು ವಿಷ್ಣು ಸಾರ್ ನೋಡಿದೆ ಫಸ್ಟ್ ಟೈಮ್. ಅವಾಗೆಲ್ಲ ಸಂಘಗಳು ಉಟ್ಕೊಂಡಿದ್ವೆಲ್ಲ ಆಫೀಸು ಎಲ್ಲ ಆಫೀಸು ಎಲ್ಲ ಪ್ರೆಸಿಡೆಂಟ್ಗಳೆಲ್ಲ ಫ್ರೆಂಡ್ಸು. ದೊಡ್ಡ ಓನರ್ ಆಗ್ತಾರೆ ಸಾಕಿದ್ವಿ. ಅವತ್ತು ಅಂದ್ಕೊಂಡೆ ಸಾರ್ ಪಿಕ್ಚರ್ ಮಾಡಬೇಕು ಒಂದು ಮನಸ್ಸಲ್ಲಿ. ನೋಡೋಣ ಏನು. ನಮ್ಮ ಫ್ರೆಂಡ್ ಒಬ್ಬನು ಪಿಕ್ಚರ್ ಮಾಡಿದ್ದ, ಶಿವರಾಜ್ ಅಂತ ಹೇಳ್ಬಿಟ್ಟು, ಶಶಿಕುಮಾರ್ದು. ಸಾಂಗ್ಲೇನ ಶಂಕರ್ನಾಗದು ಸಾಂಗ್ಲೇನ 2 ಪುರುಷೋತ್ತಮ ಅಂತ ಮಾಡಿದ್ದ. ಆತ ನನಗೆ ಭಾಳ ಕ್ಲೋಸು. ಬೆಂಗಳೂರಿನ ಸಿಕ್ಕರು ಅನ್ಸತ್ತಿ. ಏನು ಸರ್ ಮಾಡ್ಬೋದಾ ಅಂತ ಎಲ್ಲ ಅವರೆಲ್ಲ ಡೀಟೇಲ್ ಹೇಳಿದರು. ಇನ್ನೊಬ್ಬರು ಸ್ನೇಹಿತರು ಯಾವುದೋ ಒಂದು ವಿನೋದ್ ಕುಮಾರ್ ಪಿಕ್ಚರ್ ಮಾಡ್ತಿದ್ರು, ವಿನೋದ್ ಆಳ್ವ. ಅವಾಗ ಹೋಗ್ತಿದ್ದೆ ಅವ್ರ ಜೊತೆಗೆ, ಅಲ್ಲೆಲ್ಲ ನೋಡ್ತಿದ್ದೆ, ಎಲ್ಲ ಕೇಳಿದೆ ಅವರುಗಳೆಲ್ಲ. ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬಂತು. ನಮ್ಮ ಮಾವರು ನಮ್ಮ ಅಣ್ಣರು ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ವಿ. ಈ ಥರ ಆಗಿ ಇದಾಯಿತು, ಸಟ್ಟಾಯಿತು. ದಣಿ ಪಿಕ್ಚರ್ 96. ಯಾಕೆ ಗೊತ್ತಾ, ಅವಾಗೆಲ್ಲ ಹಿಂಗೆ ಮಾಡ್ತಿದ್ವಲ್ಲ ನಾವು ಯಾಕೆ ಮಾಡ್ಬಾರ್ದು ಪಿಕ್ಚರು? ಆಸೆ ಇತ್ತು ಸರ್ ಎಂಥರಿಗೂ. ಎಲ್ಲ ಆಸೆ ಇಟ್ಕೊಂಡು ಬಂದೆ. ಫ್ಯಾನ್ಸಿಗಳೇ ಪ್ರೊಡ್ಯೂಸರ್ ಆಗಿರೋದು. ಫ್ಯಾನ್ಸ್ಗಳೇ ಎಲ್ಲ ಪ್ರೊಡ್ಯೂಸರ್. ಬಂದಿರೋದೇ ಫ್ಯಾನ್ಸ್ಗಳೇ ಪ್ರೊಡ್ಯೂಸರ್ ಆಗಿರೋದು. 100% ಎಲ್ಲ ನೋಡಿದ್ರೆ ಇಷ್ಟಪಟ್ಟರೆ ಮಾಡಬೇಕು, ಒಂದು ಒಳ್ಳೆ ಸ್ಟೋರಿ ಇದೆ, ಅಣ್ಣರನ್ನ ಹಾಕ್ಕೋಬೇಕು ಮಾಡಬೇಕು ಅಂತ ಇಷ್ಟಪಟ್ಟರೆ ಪ್ರೊಡ್ಯೂಸರ್ ಆಗಿರೋದು. ಎಲ್ಲ ಇಷ್ಟಪಟ್ಟರೆ ಪ್ರೊಡ್ಯೂಸರ್ ಆಗಿರೋದು. ಇಷ್ಟಪಡಲಿದ್ರೆ ಪ್ರೊಡ್ಯೂಸರ್ ಹೆಂಗೆ ಆಗ್ತಾರೆ ಸರ್? ಪ್ರೀತಿ ಇರಲ್ಲ ಅಲ್ಲಿ. ನೋಡಿ ನಿಮಗೆ A to Z ನಾನು ಇಂಡಸ್ಟ್ರೀಸಿಗೆ ಬಂದಾಗ ನನಗೆ ಎಷ್ಟು ಅನುಕೂಲ ಆಯ್ತು. ಪಿಕ್ಚರ್ಗಳು ನೋಡಿದಾಗ ಎಷ್ಟು ಅನುಕೂಲ ಆಯ್ತು ಗೊತ್ತಾ ನನಗೆ. ಎಲ್ಲದಕ್ಕೂ ಆಗ್ತದೆ. ಡೈಲಾಗ್ ರೈಟ್ರಿಗೂ ಎಲ್ಲಗೂ ಸಾಥ್ ಕೊಡ್ತಿದ್ದೆ ನಾನು. ಈ ಥರ ಮಾಡಿದ್ರೆ ಹೆಂಗಿರ್ತಿತ್ತು, ಈ ಥರ ಮಾಡಿದ್ರೆ ಹೆಂಗಿರ್ತಿತ್ತು ಅಂತ ನನಗೆ ಭಾಳ ಪ್ಲಸ್ ಪಾಯಿಂಟ್ ಆಯಿತು. ದಣಿ ಅದೇ ಈ ಒಂದು ಸ್ಟೋರಿ ಇತ್ತು ಚಿತ್ರದುರ್ಗದಲ್ಲಿ. ನಮ್ಮ ಅವ್ರಿಗೆ ಚೆನ್ನಾಗಿ ಗೊತ್ತವರು. ಅವ್ರೊಂಥರ ಸ್ಟೋರಿ ಹೇಳಿದ್ರು, ಚೆನ್ನಾಗೇ ಮಾಡ್ಬೋದಲ್ಲ ಅಂತ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ವಿ. ಒಂದು ಸತಿ ಬೆಂಗಳೂರಿಗೂ ಬಂದ್ವಿ. ಬಂದಾಗ ಅಲ್ಲಿ ನನ್ನ ಮಗ ಬಾಲಾಜಿ ಸಿಂಗ್ ಬಾಬು ಡೈರೆಕ್ಟರ್. ಅದಕ್ಕೆ ಅವ್ರು ಹೆಂಗೋ ಪರಿಚಯ ಆದರು. ಆ ಪರಿಚಯದಿಂದ ಸ್ವಲ್ಪ ಹಂಗೆ ವಿಷ್ಣು ಸಾರ್ ಸ್ವಲ್ಪ ಕ್ಲೋಸ್ ಇದ್ದರು. ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು. ಬಾರವಾಗ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು ಬಾಲಾಜಿ ಸಿಂಗ್ ಬಾಬು. ಇದಾದಾಗ ನೋಡೋಣ ಸ್ಟೋರಿ ಅಂತ ಆ ಸ್ಟೋರಿ ಬಾಲಾಜಿ ಸಿಂಗ್ ಬಾಬುಗೆ ಹೇಳಿದ್ರು. ಅವ್ರು ವಿಷ್ಣು ಸಾರಿಗೆ ಓದ್ವಿ. ಅವಾಗ ಆ ಫೋಟೋನೂ ಇದೆ. ಫಸ್ಟ್ ವಿಸಿಟು ವಿಷ್ಣು ಸಾರ್ ಮನೆಗೆ ಓದಿತ್ತು. ನಾವು ಬಿ ಟಿ ಚನ್ನಬಸಪ್ಪರು ಇವರೆಲ್ಲ ಮನೆಗೆ ಹೋಗಿ ಕುತ್ಕೊಂಡು ಮಾತಾಡಿದ್ದು. ಅದೆಲ್ಲ ಓಕೆ ಆಯಿತು. ಓಕೆ ಎಲ್ಲ ಮಾಡಿದ್ವಿ. ಬರ್ತಡೇ ಅವ್ರದ್ದು ವಿಷ್ಣು ಸಾರ್ದು ಕಮಿಟ್ಮೆಂಟ್ ಆಗಿರಲಿಲ್ಲ. ಬರ್ತಡೇ ಕರೆದಿದ್ದು ಹೋಗಿದ್ವಿ. ಬರ್ತಡೇ ಮುಗಿಸ್ಕೊಂಡ್ವಿ. ನೆಕ್ಸ್ಟು ಒಂದು ವಾರ ಆದಮೇಲೆ ಕರಳಿನ ಕೂಗು ಅಂತ ಅಂಬರೀಷ್ ಆ್ಯಂಡ್ ವಿಷ್ಣುವರ್ಧನ್ ಮಾಡಿದ್ದು. ಅದು ಮಡಿಕೇರಿಯಲ್ಲಿ ಮುಹೂರ್ತ. ಧನರಾಜ್ ಅವ್ರದ್ದು ಪಿಕ್ಚರ್ ಅದು. ಅಲ್ಲಿಗೆ ಹೋದ್ವಿ. ಮಾತಾಡಿದ್ವಿ. ಎಲ್ಲ ಮಾತಾಡ್ಕೊಂಡು ಅಲ್ಲಿಗೆ ಹೋಗಿದ್ವಿ. ಎಲ್ಲ ಹೋಗಿ ಒಂದು ಬಂದುಬಿಡಿ ಅಲ್ಲಿಗೆ ಅಂತ ಹೇಳಿದರು. ಹೆಂಗನಾಯ್ತು ಒಂದು ಒಳ್ಳೆ ಅಮೌಂಟ್ ಕೊಟ್ಬಿಡೋಣ, ಒಳ್ಳೆ ದಿವಸ ಅಂಥೇಳಿ ಹೋಗಿದ್ವಿ. ಹೋಗಿ ಮಾತಾಡಿಸಿದ್ವಿ. ಎಲ್ಲ ಇದು ಮಾಡಿದ್ವಿ. ಓಕೆ ಆಯಿತು. ನಮಸ್ಕಾರ ಮಾಡಿದ್ರು ಅದಕ್ಕೆ ದುಡ್ಡಿಗೆ. ಮನೆಗೆ ಕೊಟ್ಬಿಡಿ ಅಂತ. ಓಕೆ ಆಯಿತು. ಅಡ್ವಾನ್ಸ್ 5 ಲಕ್ಷ ಕೊಟ್ವಿ ವಿಷ್ಣು ಸರ್. ಒಂದು 5 ಟೋಕನ್ ಅಡ್ವಾನ್ಸ್ ಅದು. ಸಾರು
ಸ್ಟೋರಿ ಅಂದರೆ ಮುಖ್ಯ ಸರ್ ಅವರಿಗೆ, ದುಡ್ಡಿಂದು ರೆಮ್ಯುನರೇಷನ್ದು ಏನಿಲ್ಲ ಸರ್. ಆಮೇಲೆ ಅಷ್ಟು ಈಗ ಬಿಡಿ ಸರ್, ಆಗಿನ ಟೈಮೇ ಬಿಡಿ ಸರ್ ಅಂತ ಸ್ಟೋರಿ ಇಂಪಾರ್ಟೆಂಟ್ ಅವರಿಗೆ. ದುಡ್ಡಿಗೆ ಡಿಮ್ಯಾಂಡೇ ಮಾಡ್ತಿರಲಿಲ್ಲ ಸರ್, ಸ್ಟೋರಿ ಮುಖ್ಯ. ಫಸ್ಟು ಸ್ಟೋರಿ ಕೇಳೋರು. ದುಡ್ಡಿಂದು ಗಿಮ್ಯಾಂಡ್ ಇಲ್ಲ ಸರ್ ಅಂಥ ಒಳ್ಳೆಯ ವ್ಯಕ್ತಿಗಳು ಯಾರೇ ಆಗಲಿ. ಶಿವರಾಜ್ ಕುಮಾರ್ ಆಗಿರಲಿ, ವಿಷ್ಣು ಸರ್ ಆಗಿರಲಿ, ಅಣ್ಣರಾಗಿರಲಿ, ಶಂಕರ್ನಾಗ್ ಆಗಿರಲಿ, ಎಲ್ಲ ಸ್ಟೋರಿ. ಅಂಬರೀಷ್ ಆಗಿರಲಿ, ಸ್ಟೋರಿ ಫಸ್ಟು. ದಣಿ ಒಪ್ಕೊಂಡ್ರೆ ಸ್ಟಾರ್ಟ್ ಆಯ್ತು. 96 ಸ್ಟಾರ್ಟ್ ಆಯ್ತು ದಣಿ. ಇನ್ನು ಹೀರೋಯಿನ್ ಯಾರು ಅಂತ ಕನ್ನಡ ಪಿಕ್ಚರು ಮಾಡಿಲ್ಲ ಅರ್ಜುನ್ ಸರ್ ಜೊತೆಗೆ, ವಿನೀತಾ ಅಂತ. ಕನ್ನಡ ಅಂತ ತಮಿಳ್ ಪಿಕ್ಚರು, ತೆಲುಗು ತಮಿಳು. ಅದು ನೋಡಿದ್ದೆ ಪಿಕ್ಚರು. ಇವರು ಫೋಟೋಗಳೆಲ್ಲ ನೋಡಿದ್ರು. ಮಡ್ರಾಸಿಗೆ ಹೋಗಿದ್ವಿ, ವಿನೀತಾ ಫಿಕ್ಸ್ ಆಯಿತು. ನಾ ಡಿಸೆಂಬರ್ 96 ಸ್ಟಾರ್ಟ್ ಆಯ್ತು ಪಿಕ್ಚರು. ಶೂಟಿಂಗ್ ಸ್ಟಾರ್ಟು ಎಲ್ಲ ಕಂಪ್ಲೀಟ್. ಎಲ್ಲ ಫಸ್ಟು ಊಟಿ ಅದ್ದೂರಿಯಾಗಿ ಮಾಡಿದ್ವಿ ಸರ್. ಫುಲ್ಲು ಏನು ರಿಚ್ನೆಸ್ ಮಾಡಿದ್ವಿ, ನೋಡ್ಬೇಕು ನೀವು ಪಿಕ್ಚರ್. ಅದು ಭಾಳ ರಿಚ್ನೆಸ್ ಮಾಡಿದ್ವಿ. ಹೂವಾಗೆ ಕಂಡದ್ದು ಹಾವಾದರೆ ಏನು ಕಾಸ್ಟಮ್ ಏನು ಹೇಳ್ತಾರೆ, ಹಿಂದಿ ಪಿಕ್ಚರ್ ಇದ್ದಂಗೆ ಇದು. ಆ ಥರ 1,30,30,00,000 ಬಡ್ಜೆಟ್ ಆಯ್ತು ಸರ್. ಅದು 1,25,00,000 96 1,25,00,000 1 ಕೋಟಿ ರೂಪಾಯಿ ಟರ್ನ್ 25,00,000 ಲಾಸ್ ಆಯ್ತು. ಅಲ್ಲ ಸರ್, ಬಡ್ಜೆಟ್ 80ರಿಂದ 90, 75, 80, 1 ಕೋಟಿ ಈ ಥರ. ಅವಾಗ ಒಂದು 50ರಿಂದ 60 ಲಕ್ಷ, 70 ಲಕ್ಷ, 80 ಲಕ್ಷ. ನಾವು ಮಾಡ್ತಿರ್ಬೇಕಾದ್ರೆ 50 ಲಕ್ಷ, 70 ಲಕ್ಷ. ಒಂದು ಕಾಲ ಅದು ಅಷ್ಟು ಖರ್ಚು ಮಾಡಿಬಿಟ್ಟಿದ್ವಿ. ಸಿಕ್ಕಾಪಟ್ಟೆ ಹೊಸಬರು ಎಲ್ಲ ಚೆನ್ನಾಗಿ ಬರಲಿ, ಪಿಕ್ಚರ್ ಚೆನ್ನಾಗಿ ಬರಲಿ ಅಂತ ಹೊಸಬ್ರಿಗೆ ಫಸ್ಟು ಅನುಭವ ಆಗಬೇಕಲ್ಲ ಏನು ಅಂತ. ಕಾಸ್ಟ್ ಅದೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ಹೇಳಿ ಎಲ್ಲ ಗೊತ್ತಲ್ಲ. ಈಗ ಆಯಿಲ್ ಮಿಲ್ದಲ್ಲಿ ಗೊತ್ತಿರೋರಿಗೆ ಗೊತ್ತಾನೆ ಎಣ್ಣೆ ತೆಗೆಯೋದು ಹೆಂಗೆ ಅಂತ. ಅದು ಅನುಭವ. ಅವಾಗ ಸ್ಟಾರ್ಟ್ ಆಯಿತು. ಪಿಕ್ಚರ್ ರಿಲೀಸ್ ಮಾಡಿದ್ವಿ. ಫಸ್ಟು ಗಾಂಧಿನಗರದಲ್ಲಿ ಥಿಯೇಟ್ರ್ ಸಿಕ್ಕರೆ ಇಡೀ ಕರ್ನಾಟಕ ಥಿಯೇಟ್ರ್ ಸಿಕ್ಕಂಗೆ. ಗಾಂಧಿನಗರದಲ್ಲಿ ಮೆಜೆಸ್ಟಿಕ್ಕಲ್ಲಿ ಒಂದು ಥಿಯೇಟ್ರ್ ಕಾಯಮ್ಮು. ಅಲ್ಲಿ ಥಿಯೇಟ್ರ್ ಕನ್ಫರ್ಮ್ ಆದರೆ ಇಡೀ ಕರ್ನಾಟಕದ ಥಿಯೇಟ್ರ್ ಸಿಕ್ಕಂಗೆ. ಅಲ್ಲಿ ಸಿಗ್ತಿರಲಿಲ್ಲ ಥಿಯೇಟ್ರು, ಹಂಗಿತ್ತು. ಥಿಯೇಟ್ರ್ ಮೇನ್ ಸಿಗ್ಬೇಕು ಮೆಜೆಸ್ಟಿಕ್ ಒಳಗೆ. ಯಾವುದೋ ಒಂದು ಥಿಯೇಟ್ರ್ ಸಿಕ್ಕರೆ ಸೆಟಪ್. ಇಡೀ ಕರ್ನಾಟಕ ಥಿಯೇಟ್ರ್ ಸೆಟಪ್. ಅದು ಲಿಂಕ್. ಅದು ಅಪ್ಪಣ್ಣ ಥಿಯೇಟ್ರ್ ಸಿಕ್ತು ಅಂತ ತಿಳ್ಕೊಂಡ್ರೆ ಎಲ್ಲ ಥಿಯೇಟ್ರ್ ಸಿಗ್ತಾವೆ. ಮೇನ್ ಬೇಕಾಗಿರೋದೇ ಬೆಂಗಳೂರು ಗಾಂಧಿನಗರ. ಫಸ್ಟ್ ಡೇಟ್ ಅನೌನ್ಸ್ ಮಾಡೋಕೆ ಒಂದು ಥಿಯೇಟ್ರ್. ಫಸ್ಟ್ ನೋಡಿರಿ ಡೇಟ್ ಆಗ್ತಿದ್ದೆ ಒಂದು ಥಿಯೇಟ್ರ್, ಮೇನ್ ಥಿಯೇಟ್ರ್. ಅಲ್ಲಿದ್ದ ಕಂಪ್ಲೀಟ್ ಎಲ್ಲ ಸ್ಟಾರ್ಟ್ ಆಗೋದು. ಅವಾಗ ಸಿಗೋದೇ ಕಷ್ಟ ಸರ್ಕಾರ. ಇದು ಥಿಯೇಟ್ರ್ ಪಿಕ್ಚರ್ ಮಾಡಿದ್ರು ಥಿಯೇಟ್ರ್ ಸಿಗ್ತಿರ್ಲಿಲ್ಲ. ಅಯ್ಯೋ ಭಾಳ ಕಷ್ಟ ಇತ್ತು ಸರ್. ಮಾಡ್ಬೋದು ಸಿನಿಮಾ ಏನು ಬೇಕಾದ್ರೂ ಮಾಡಿ, ರಿಲೀಸ್ ಮಾತ್ರ ಭಾಳ ಕಷ್ಟ. ಅದಕ್ಕೆ ಇದ್ದರು ಆಮಿ ಫಿಲಮ್ಸ್ ಅಂತ ದೊಡ್ಡ ಡಿಸ್ಟ್ರಿಬ್ಯೂಷನ್ ಆಫೀಸ್ ಭಾಳ ಇದ್ವು. ಅವರು ರಿಲೀಸ್ ಮಾಡ್ದೇನೆ ಅಂತ ಅವ್ರು ತಂಡಾಗ ಅವ್ರು ಈಸಿ. ಅವರು ಪರ್ಸೆಂಟೇಜಲ್ಲಿ ಕಮಿಷನ್ ಮೇಲೆ ಇದು ಮಾಡೋರು. ಆಮೇಲೆ ಭಾಷಾ ಅವರು, ಪಾಲು ಚಂದಾನಿ, ಅಮಿ ಫಿಲಮ್ಸು, ವಿಷ್ಣುವರ್ಧನ್ ಪಿಕ್ಚರಲ್ಲಿ ಭಾಳ ಅವರು ಪಿಕ್ಚರ್ ಓಕೆ ಮಾಡಿ ತಗೊಂಬಿಟ್ರೆ ಇಡೀ ಸೆಟಪ್. ಮೆಜೆಸ್ಟಿಕ್ ಥಿಯೇಟ್ರ್ ಸಿಕ್ಕರೆ ಆ ಥರ ಇತ್ತು ಸರ್. ಅವು ಸಂತೋಷ್ ಥಿಯೇಟ್ರ್ ಸಿಗ್ಬೇಕಂದ್ರೆ ಅದು ಗೋಲ್ಡ್ ಇದ್ದಂಗೆ. ಆ ಥಿಯೇಟ್ರ್ ಸಿಗಬೇಕು ಅಂದರೆ ಅಲ್ಲಿ 40 50 ಹೋಗೋ ಸರ್ ಹಿಂದಿ ಪಿಕ್ಚರ್ಗಳು. ಶರಾಬಿ ಪಿಕ್ಚರ್ 40 ಹೋಗಿದೆ ಅಲ್ಲಿ. ಎಲ್ಲಿ ಥಿಯೇಟ್ರ್ ಸಿಗುತ್ತೆ ನಿಮಗೆ? ಶರಾಬಿ 25 4 ಶೋ ಹೋಗಿರೋದು ಶರಾಬಿಯಲ್ಲಿ, ಹೌಸ್ಫುಲ್ಲು. ಸಂಗಮ್ ಥಿಯೇಟ್ರು ಏನು ಸರ್, ಸಂಗಮ್ ಥಿಯೇಟ್ರ್ ಇವೆಲ್ಲಿದೆ ಸರ್ ಥಿಯೇಟ್ರ್? ಏಷ್ಯಾದಲ್ಲೇ ನಂಬರ್ 1 ಥಿಯೇಟ್ರ್. ಕಪಾಲಿ, ಸಾಗರ್ ಇಲ್ಲ, ಅಲಂಕಾರ ಇಲ್ಲ, ಎಂತೆಂಥ ಥಿಯೇಟ್ರ್ ಸರ್. ಥಿಯೇಟ್ರುಗಳು ಹಬ್ಬ ಒಂದು ಥಿಯೇಟ್ರ್ ಸೆಟಪ್ ಅಂದರೆ ಒಂದು 15-20 ಥಿಯೇಟ್ರ್ ಬಂದ್ಬಿಡೋದು ಇಲ್ಲೇ ಬೆಂಗಳೂರಲ್ಲಿ. ನಂದ, ನಳಂದ, ಉಮಾ, ಒಂದು ಸೆಟಪ್ ಇವೆಲ್ಲ ಇಷ್ಟು ಬಂದ್ಬಿಡೋದು ಪೇಪರ್ನ. ಹಂಗೆ ಇತ್ತು ಒಂದು ಡೇಟ್, ಅದೇ ಒಂದು ಥಿಯೇಟ್ರ್ ಸೇವೆ ಆ ಥರ ಇತ್ತು. ಆ ಡಿಮ್ಯಾಂಡ್ ಆವಾಗ ಅವ್ರು ರಿಲೀಸ್ ಮಾಡಿದ್ವಿ. ಸ್ವಲ್ಪ ಲಾಸ್ ಆಯಿತು. ಲಾಸ್ ಆಗ್ತದಾಗ ಗೊತ್ತಾಯಿತು ಸರ್. ಇಮಿಡಿಯೇಟ್ಲಿ ಡೇಟ್ ಕೊಟ್ಟರು ವಿಷ್ಣು ಸರ್. ಹೌದು ಇಮಿಡಿಯೇಟ್ಲಿ. ಏನಿಲ್ಲ, ಬಿಸ್ನೆಸ್ ಅದು ಏನು ಮಾಡೋಕ್ಕಾಗಲ್ಲ. ಜಾಸ್ತಿ ಮಾಡ್ಕೊಂಡ್ವಿ, ಆಗಿದೆ ತಾಳಿ ಕೊಟ್ಟರು. ಕಾಲ್ ಸೀಟು ಮಂಗಳಸೂತ್ರ ಮಾಡಿದ್ವಿ ಪಿಕ್ಚರು. ಪ್ರಿಯರಾಮನ, ವಿನಯ ಪ್ರಸಾದ್, ವಿಷ್ಣು ಸಾರ್ದು ಮಾಡಿದ್ವಿ. ಅದನ್ನು ಅವರೇಜ್ ಆಗೋತು. ಅದನ್ನು ಲಾಭ ಕಳಿಸಲಿಲ್ಲ, ಅಲ್ಲೇದಲ್ಲೇ ಆಯಿತು. ಆಮೇಲೆ 3ನೇ ಪಿಕ್ಚರು ಹಿಂಗೆ ಒಳ್ಳೆ ಪಿಕ್ಚರು, ಒಳ್ಳೆ ನೋಡೋಣ ಅಂತ ಯಾರು ಉಮೇಶ್ ತುಂಬಿದ ಮನೆ ಮಾಡಿದ್ರಲ್ಲ, ಅವ್ರದ್ದು ಸ್ವಲ್ಪ ಇದು ಮಾಡಿದ್ವಿ, ಸ್ಟೋರಿ ಕೇಳಿದ್ವಿ, ಎಲ್ಲ ಇದು ಮಾಡಿದ್ವಿ. ಸರಿ ಏನು ಮಾಡೋದು ಅಂತೇಳಿ ಮಾಡಿ ಆಮೇಲೆ ಸ್ವಲ್ಪ ಪೆಂಡಿಂಗ್ ಮಾಡಿದ್ವಿ. ಸ್ವಲ್ಪ ಕಂಟಿನ್ಯೂ ಮಾಡೋದು ಬೇಡ, ಸ್ವಲ್ಪ ಪೆಂಡಿಂಗ್ ಮಾಡ್ಕೊಂಡು ಆಮೇಲೆ ಇನ್ನೊಬ್ಬರ ಜೊತೆ ನಮ್ಮ ಮಾವರು, ನಾನು ಸ್ವಲ್ಪ ಪೆಂಡಿಂಗ್ ಮಾಡಿದೆ, ನಮ್ಮ ಅಣ್ಣರು ಇದು ಮಾಡಿದರು, ಗ್ಯಾಪ್ ಕೊಟ್ವಿ. ಆಮೇಲೆ
ಶಿವರಾಜ್ ಕುಮಾರ್ದು ಗಂಗಾ ಯಮುನಾ. ಅದು ನಮ್ಮ ಅಣ್ಣ ಇದ್ದ, ನಾವು ಜೊತೆಗೆ ಇದ್ವಿ, ನಮ್ಮ ಅಣ್ಣರು ಇನ್ನೊಬ್ಬರು ಪಾರ್ಟ್ನರು ಇದ್ವಿ. ಅದು ಚೆನ್ನಾಗಿ ಹೋಯ್ತು, 50 days ಹೋಯ್ತು ಅದು. ಅದು ಮಾಲಾಶ್ರೀ ಅವರು ಮಾಡಿದರು, ಗಂಗಾ ಯಮುನಾ. ಸುಹಾಸಿನಿಯವರು ಮಾಡಿದ್ರು. ಅದು ಇದಾಯಿತು. ಅಲ್ಲಿಗೆ ಒಂದು ಸ್ವಲ್ಪ 50 ದಿವಸ ಹೋಯ್ತು. ಅದು ಹಿಂದಿಯಲ್ಲಿ ಸೂಪರ್ ಹಿಟ್. ಅದು ಅನಿಲ್ ಕಪೂರ್ ಮಾಡಿದ್ರು, ಅನಿಲ್ ಕಪೂರ್ ಶ್ರೀದೇವಿ. ಅದು ಚೆನ್ನಾಗಿದಾಯ್ತು. ಅಲ್ಲಿಂದ ತಿರುಗಿ ಒಂದು ಸ್ವಲ್ಪ ಹಂಗೆ ಅದರಲ್ಲೇ ಇದ್ವಿ, ಆ ಬಿಸ್ನೆಸ್ಸಲ್ಲೇ ಇದ್ವಿ. ಅಲ್ಲೇ ಸ್ಟೋರಿಗಳು ಕೇಳೋದು ಮಾಡೋದು. ಅವ್ರು ಹೇಳಿದ್ರು ಹ್ಯಾಪಿ ಎಂಡ್ ಮಾಡ್ರಿ, ಫಸ್ಟ್ ಹ್ಯಾಪಿ ಎಂಡ್ ಮಾಡ್ರಿ. ಚೆನ್ನಾಗಿ ಹೇಳಿದ್ರು ವರದಣ್ಣರು. ಅಂದರೆ ಹುಲ್ಲು ಜುಂಬಂತಿದೆ ಸರ್, ಈಗಲೂ ನೆನ್ಸ್ಕೊಂಡ್ರೆ. ರಿಲೀಸ್ ಮಾಡಿದೀವಿ, ಔಟ್ ಪಿಕ್ಚರ್ 80 ಲಕ್ಷ ಹೋಯ್ತು. ಆಮೇಲೆ ದುರ್ಗದ ಹುಲಿ ಪಿಕ್ಚರ್ ಸಾಯಿ ಕುಮಾರ್ದು, ಅದೇನು ಮಾಡಿದ್ವಿ. ನಮ್ಮ ತ್ಯಾಗು ಅವರು ಇದಾರಲ್ಲ, ಅವರು ಮಾಡಿದ್ರು ಯಾವುದೋ ಪಿಕ್ಚರ್ಗಳೆಲ್ಲ ಮಾಡಿದ್ರು. ಅವರು ಸೋಮಣ್ಣರು ಅಂತ ಇದ್ದಾರೆ, ಪೆಟ್ರೋಲ್ ಬಂಕ್ ಪಲ್ಲವಿ ಥಿಯೇಟರ್ ಹತ್ರ. ಅವ್ರು ಇಂಪಾರ್ಟೆಂಟ್ ಕಾರ್ ಇದ್ದು ಸೇಲ್ ಮಾಡ್ತಾರೆ. ಅವರು ಇದು ಮಾಡ್ಕೊಂಡು ಪಿಕ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದರು. ಅದಾದಮೇಲೆ ಜನ್ಮದಾತ ನನ್ನ ಓನು ಜೊತೆಗೆ ಎಲ್ಲ ಮಾಡಿದ್ವಿ, ಸಪೋರ್ಟ್ ಮಾಡಿದ್ರಲ್ಲ. ನಾಗಾಭರಣ ಜನ್ಮದ ಜೋಡಿ ಟ್ರೂಪು ಚೆನ್ನಾಗಿರುತ್ತೆ. ಸ್ಟೋರಿ ಅಲ್ಲೇ ಬಂದಿತ್ತು, ಜನ್ಮದ ಜೋಡಿ ಬಂದಿತ್ತು. ಅದೇ ಸೇಮ್ ಗೌರಿಶಂಕರು, ನಾಗಾಭರಣ ಅವರು, ಗಿರೀಶ್ ಕರ್ನಾಡು. ಚೆನ್ನಾಗಿತ್ತು ಸ್ಟೋರಿ. ಅಂದರೆ ಸ್ಟೋರಿ ಕೇಳಿದ್ವಿ. ಅಣ್ಣರು ವರದಣ್ಣರು ಸ್ಟೋರಿ ಕೇಳ್ತಾರೆ ಅಂದರು. ಓದ್ವಿ. ಅಣ್ಣರು ಶಿವರಾಜ್ ಕುಮಾರ್ ಮನೆಗೆ ಬಂದರು, ಅಲ್ಲೇ ಪಕ್ಕನೇ ಅಲ್ಲ. ಬಂದರು ವರದಣ್ಣರು ಬಂದು ಅಲ್ಲ ಬಂದು ನಾವು ಓದ್ವಿ. ಅಣ್ಣನ ಕಾಯ್ತಿದ್ವಿ ನೋಡೋಕೆ. ನಾವು ಸಾಯಂಕಾಲ 4 ಗಂಟೆ ತನಕ ಇದ್ವಿ. ಬೆಳಗ್ಗೆ ಹೋದ ನಾನು ಟಿಫನ್ನು ಅಲ್ಲೇ ಮಾಡಿದ್ವಿ, ಅವ್ರ ಜೊತೆಗೆ ಊಟ ಮಾಡಿದ್ವಿ. ಹೇಳಿದರು ಜನ್ಮದಾತದ್ದು ಸ್ಟೋರಿ ಸ್ವಲ್ಪ ಚೇಂಜ್ ಮಾಡಬೇಕು, ಎಳಿತತೆ, ಲ್ಯಾಗ್ ಆಗುತ್ತೆ ಪಿಕ್ಚರು, ಸಿಕ್ಕಾಪಟ್ಟೆ ಎಳಿತತೆ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಸ್ವಲ್ಪ ಫಾದರ್ದು, ಶಿವಣ್ಣ ಫಾದರ್ದು ಅಂಬಿಕಾ ತಾಯಿ ರೋಲ್ ಮಾಡಿದರು. ಶರತ್ ಬಾಬು ತೆಲುಗ್ನವರು ಅವರು ಸ್ವಲ್ಪ ಜಾಸ್ತಿ ಆಯಿತು. ಸ್ವಲ್ಪ ಆಲ್ಟರ್ನೇಟ್ ಮಾಡಿ ಹ್ಯಾಪಿ ಎಂಡ್ ಮಾಡಿರಿ, ಕ್ಲಾಸ್ ಆಗುತ್ತೆ ಪಿಕ್ಚರು ಅಂತ ಹೇಳಿದ್ರು ಅಣ್ಣರು ಹೇಳಿದ್ರು, ವರದಣ್ಣರು ಹೇಳಿದರು. ಹೇಳ್ಬಿಟ್ರು ಅಲ್ಲೇ ಸ್ಪಾಟಲ್ಲೇ ಹೇಳಿದ್ರು ಚೇಂಜ್ ಮಾಡಿರಿ, ಚೆನ್ನಾಗಿರುತ್ತೆ, ಹ್ಯಾಪಿ ಎಂಡ್ ಮಾಡಿರಿ. ಹೀರೋಯಿನ್ ಇತ್ಲಾಗ ಹೋಗ್ತಾಳೆ, ತಿರ್ಗಾ ಅವನು ಇದಾಗ್ತಾನೆ, ಎಲ್ಲ ಕಂಪ್ಲೀಟ್ ಕ್ಲಾಸ್ ಆಗ್ಬಿಡ್ತು ಪಿಕ್ಚರ್. ಇವ್ರು ಕೇಳಿಲ್ಲ ನಾಗಾಭರಣವರು, ಚೆನ್ನಾಗಿರುತ್ತೆ ನೋಡೋಣ ಮಾಡೋಣ ಅಂತೇಳಿ. ಅವ್ರದ್ದೇನೋ ಒಂದು ಹೋಪು, ಜನ್ಮದ ಜೋಡಿ ಇಟ್ಟಾಗ್ದು ಬೇರೆ. ಒಳ್ಳೆ ಡೈರೆಕ್ಟ್ರಲ್ಲ ಅವರನ್ನು. ನಾವು ಹೇಳಿದ್ವಿ, ನಮ್ಮ ಅವರಿಗೆ ಚರ್ಚೆ ಮಾಡಿದ್ವಿ. ಇಲ್ಲ ನಮ್ಮ ಹಿಂಗೆ ಹೇಳಿದ್ರು ಅಣ್ಣರು ಹೇಳಿದರು, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಹ್ಯಾಪಿ ಎಂಡ್ ಮಾಡಿ ಅಂತ. ಚೆನ್ನಾಗಿರುತ್ತೆ ನೋಡೋಣ, ಹೇಳ್ತೀನಿ ಮಾಡ್ತೀನಿ ಅಂದ್ರೆ ಅದನ್ನೇನು ಕೇಳಲಿಲ್ಲ. ಅದು ಪಿಕ್ಚರೆಲ್ಲ ಮಂಗಳೂರಲ್ಲಿ ಶೂಟಿಂಗ್, ಎಲ್ಲ ಉಡುಪಿ ಎಲ್ಲ ಮಂಗಳೂರಲ್ಲೇ ಶೂಟಿಂಗ್, ಎಲ್ಲ ಕಾಲೇಜುಗಳಿಗೆ ಎಲ್ಲ ಕಂಪ್ಲೀಟ್ ಚೆನ್ನಾಗಿ ಮಾಡಿದ್ದೀವಿ. ಕ್ಲಾಸ್ ಚೆನ್ನಾಗಿತ್ತು ಪಿಕ್ಚರ್ ಅಂತಂದರೆ. ಕ್ಲಾಸು ಬಾಲ್ಕನಿ ಫುಲ್ ಅಷ್ಟೇ, ಮಾಸಿಲ್ಲ. ಈ ಥರ ಆಗ್ಬಿಡ್ತು ಸ್ವಲ್ಪ ಅಲ್ಲಿ. ಅವಾಗೇನಾಯಿತು, ಪಿಕ್ಚರು ಎಲ್ಲ ಏರಿಯಾ ಸೇಲ್ ಆಗಿತ್ತು. ಪಿಕ್ಚರ್ ಅದು ಜನ್ಮದಾತ ಏರಿಯಾ ಸೇಲ್ ಆಗಿತ್ತು. ಏನಾಯಿತು, ಸೆನ್ಸರ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು. ಬೇಗ ಮಾಡಬೇಕು, ಎಲ್ಲರೂ ತಾಂಡಿದ್ರಲ್ಲ ಪಿಕ್ಚರು, ಡಿಸ್ಟ್ರಿಬ್ಯೂಟ್ರೆಲ್ಲ ದುರ್ಗ ಬಳ್ಳಾರಿ ಎಲ್ಲ ಇದಾಗಿತ್ತಲ್ಲ, ಮಾಡಿಬಿಡೋಣ ಪಿಕ್ಚರು. ಅವಾಗ ಯಶ್ರಾಜು ಅಂತ ನಮ್ಮೂರಮ್ಮಂದವರು ತಾಂಡಿದ್ರು, BKD ಒಳ್ಳೆ ಪರ್ಚೇಸ್ ಮಾಡ್ತಿದ್ರು ಅವರು. ನಮ್ಮೂರಮ್ಮಂದವ್ರು ಕೆಲವು ಪಿಕ್ಚರ್ಗಳು ತಾಂಡಿದ್ರು, BKT ಅವ್ರು ತಗೊಂಡ್ರಿ ಈ ಪಿಕ್ಚರ್. ಅವರು ಪಿಕ್ಚರ್ ತೋರಿಸಿ ಅಂತಿದ್ರು. ಸರಿ ಏನು ಮಾಡಿದ್ವಿ, ಪಿಕ್ಚರ್ ನೋಡಿದ್ವಿ, ಕ್ಲಾಸ್ ಪಿಕ್ಚರು ಅಂತ. ಅವ್ರು ಪರ್ಸ್ನಲ್ಲಾಗೆ ಎಲ್ಲ ಬೇರೆ ಕಡೆ ಕರೆದು, ಇಲ್ಲ ಕ್ಲಾಸ್ ಐದು ಪಿಕ್ಚರು ಪಿಕ್ಚರ್ ತಾಣಲಿಲ್ಲ, ಬಿಟ್ಬಿಟ್ರು. ಪ್ರೀಮಿಯರ್ ಶೋ ಬರಲಿಲ್ಲ. ಥಿಯೇಟ್ರ್ ಅನೌನ್ಸ್ ಮಾಡಿದ್ದೀವಿ, ಏನು ಮಾಡ್ತೀಯಾ, ಸೇಲ್ ಆಗ್ತಿಲ್ಲ. ಸೇಲ್ ಆಗಿದೆ, ಬಟ್ ಅವಂತ ಮೇನ್ BKT ದೊಡ್ಡ ಏರಿಯಾ ಅಲ್ಲ ಅದು, ಬೆಂಗಳೂರು, ಕೋಲಾರ, ತುಮಕೂರು. BKT ಅಂದರೆ ಅದೇ ತಾನೆ, ಬೆಂಗಳೂರು, ಕೋಲಾರ, ತುಮಕೂರು ಈ ಡಿಸ್ಟಿಕ್ಕು. ಅವನು ಬೇರೆ ಏರಿಯಾ ಇರ್ತಾವೆ, ದುರ್ಗ ಬಳ್ಳಾರಿ, ಚಿತ್ರದುರ್ಗ ಬಳ್ಳಾರಿ, ಶಿವಮೊಗ್ಗ ಚಿಕ್ಕಮಗಳೂರು, ಹೈದರಾಬಾದ್ ಕರ್ನಾಟಕ, ಈ ಥರ ಒಂದೊಂದು 7 ಸೆಂಟ್ರ್ ಇರ್ತಾವೆ. ಇದು ಒಂದೊಂದು ಚಿತ್ರದುರ್ಗ ಬಳ್ಳಾರಿಗೆ ಒಬ್ಬರು, ಅದಕ್ಕೆ ಡಿಸ್ಟ್ರಿಬ್ಯೂಟರ್ ಇರ್ತಾರೆ, ಅದನ್ನು ತಾಂತಾರೆ. ಈ ಥರ ಅನೌನ್ಸ್ ಮಾಡಿದ್ವಿ. ಅಲ್ಲಿ ರಾಜ್ಕುಮಾರ್ ಬಗ್ಗೆ ಏನೋ ಅವಾಗ GH ಪಾಟೀಲ್ ಏನೋ ಹೊಸಪೇಟೆಗೆ ಏನೋ ಟಾಕ್ ಬಂದಿತ್ತಂತೆ, ಏನೋ ಮೆರವಣಿಗೆ. ಅಲ್ಲಿ ರೇಸು ಹೋಟ್ಲಿದೆಯಲ್ಲ, ರೇಸ್ ಕೋರ್ಸ್ ರೋಡಲ್ಲಿ, ಅಲ್ಲಿ ಮೆರವಣಿಗೆ ಹೋಗ್ತಾ ಇತ್ತು. ನಾನು ಕಾರ್ ಅಲ್ಲೇ ಇತ್ತು, ಕಾರು. ಜನ್ಮದಾತಂತ ಸ್ಟಿಕ್ಕರ್ ಬರೆಸಿದ್ದೆ ನಾನು. ಅದಾನದಕ್ಕೆ ಕ್ಲೀನಾಗಿ ಕಲ್ತಂದು ಹೊಡೆದಿದ್ರು ನೋಡ್ರಿ. ಒಂದು 5-6 ದಿವಸ ಆಗುತ್ತೆ ರಿಲೀಸ್ ಆಗೋಕ್ಕೆ. ಸೆನ್ಸರ್ ಮಾಡಿಸಿಲ್ಲ. ಮೇಲ್ಗಡೆ ಎಲ್ಲ ನಮ್ಮ ಮಾವರಿದ್ರು ರೂಮ್ದಾಗೆ. ಹೋದೆ, ಕೆಳಗೆ ನೋಡ್ರೆ ಕರೆಕ್ಟಾಗಿ ಗುಂಡಿಟ್ಟು ಹೊಡೆದಂಗೆ ಇದ್ದು ದಾಹಕ್ಕೆ. ನನಗೇನೋ ಒಂದು ಸೆಂಟಿಮೆಂಟು,
ಏನಪ್ಪ ಗ್ಲಾಸ್ ಜನದ ಶಿವಣ್ಣಂದು ಇದು ಪಿಕ್ಚರು ಇದರ ಹೊಡೆದ್ಬಿಟ್ಟಿದ್ದಾರೆ, ಕಲ್ಲು ತಗೊಂಡು ಹೊಡೆದು ಕರೆಕ್ಟ್ ದಾನದಕ್ಕೆ ಗುಂಡಿಟ್ಟು ಹೊಡೆದಂಗಿತ್ತು ನೋಡ್ರಿ ಅದು. ನನಗೆ ಏನೋ ಎಫೆಕ್ಟ್ ಆಯ್ತು, ಒಂದು ಅರ್ಧ ಗಂಟೆ ಮೌನ ಕೂತ್ಕೊಂಬಿಟ್ಟು ಏನಪ್ಪ ಹೆಂಗೆ ಮಾಡೋದು ಅಮ್ಮ, ಒಂದು ನನಗೆ ಸೆಂಟಿಮೆಂಟು, ಪಿಕ್ಚರ್ ಏನನ್ನ ಮಾಡಿ ಆ ಡೇಟಿಗೆ ಅನೌನ್ಸ್ ಮಾಡಿದೆಲ್ಲ ರಿಲೀಸ್ ಮಾಡಬೇಕು. ನಾನು ಸೆನ್ಸರ್ ಮಂಡಳಿಗೆ ಹೋಗಿ ಆವಾಗ ಬಿ ಸರೋಜಮ್ಮರು ಇದ್ದರು ಅಧ್ಯಕ್ಷರು ಬೋರ್ಡಿಗೆ, ಹೆಂಗೋ ಹೋಗಿ ಮ್ಯಾನೇಜರ್ ಹೋಗಿ ಹೆಂಗೋ ಮಾಡಿ ಸೈನ್ ಮಾಡಿಸ್ಕೊಂಡು ತಂದುಬಿಟ್ಟಿವಿ. ನಾವು ಸಾಯಂಕಾಲನೇ ತಂದುಬಿಟ್ಟಿವಿ. ಡೇಟ್ ಅಲ್ಲೇ ಚೇಂಜ್ ಮಾಡಿಬಿಟ್ಟಿದ್ರು ನಮ್ಮ ಮಾವರು. ನಮ್ಮ ರೆಹಮಾನ್ ಅವರು. ಹಾಂ, ಮಾವರು. ಅದೇ ನಮ್ಮ ಫಾದರ್ ಇದ್ದಾರಲ್ಲ, ನಮ್ಮ ಫಾದರ್ ತಂಗಿ ಮಗ, ನಮ್ಮ ಸಿಸ್ಟರ್ ಕೊಟ್ಟಿದ್ವಿ. ಅತ್ತೆ ಮಗ. ಅದೇ ಹಿಂಗೆ ಹೇಳ್ದೆ ನಮ್ಮಮ್ಮ ಈ ಥರ ಐತೆ ಅಂತ. ಅವ್ರು ಹೇಳ್ದೆ ಅದೇನಾಗಲ್ಲ ಅಂದರೆ, ಇಲ್ಲ ಸೆಂಟಿಮೆಂಟ್ ಅವ್ನು ಹೇಳ್ದಾಗ ಇದಾಗ್ತೈತೆ ಅಂತ ನಮ್ಮ ಮಾವ ಒಪ್ಕೊಂಡ್ರು. ಡೇಟು ಚೇಂಜ್ ಆಯ್ತು ಸರ್. ಡೇಟ್ ಚೇಂಜ್ ಆಗ್ತಿದ್ದಂಗೆ ಪಿಕ್ಚರ್ ನೋಡಿದ್ರು. ಯಾವಾಗ ಪೆಂಡಿಂಗ್ ಆಯಿತು, ದುಡ್ಡೆಲ್ಲ ತಂದಿದ್ರಲ್ಲ ಡಿಸ್ಟ್ರಿಬ್ಯೂಷನ್ ಇವರೆಲ್ಲ, ಯಾವಾಗ ಡೇಟ್ ಚೇಂಜ್ ಆಯಿತು ಟಾಕ್ ಗೊತ್ತಾಗ್ಬಿಡ್ತು ಪಿಕ್ಚರ್ದು ಕ್ಲಾಸ್ ಪಿಕ್ಚರು ಅಂತ. ಗೊತ್ತಾದ ತಕ್ಷಣ ಬಿಟ್ಬಿಟ್ರು ತಾಣದು. ಅವಾಗ ಏನಾಯ್ತು, ನಾಗೇಶ್ ಕುಮಾರ್ ಫೈನಾನ್ಸ್ ಮಾಡಿದ್ರು, ನಾಗೇಶ್ ಕುಮಾರ್ ಅಂತೇಳಿ. ಚೆನ್ನಾಗಿರುತ್ತೆ ಮಾಡಿಬಿಟ್ರಿ ಪಿಕ್ಚರು, ನಾವು ಇಡೀ ಕರ್ನಾಟಕ ನಾವೇ ಮಾಡಿಬಿಡೋಣ ರಿಲೀಸ್ ಮಾಡಿದ್ದೀವಿ. ಔಟ್ ಪಿಕ್ಚರು 80 ಲಕ್ಷ ಹೋಯ್ತು. 80 ಲಕ್ಷ ಹೋಯ್ತು. ಕ್ಲಾಸ್ ಪಿಕ್ಚರು ಭಾಳ ಚೆನ್ನಾಗಿದೆ ಸರ್ ಪಿಕ್ಚರು. ಶಿವಣ್ಣನ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಕ್ಲಾಸು ಎಲ್ಲ ಚೆನ್ನಾಗಿದೆ ಅಂತಾರೆ. ಸೆಕೆಂಡ್ ಕ್ಲಾಸು ಲೋ ಕ್ಲಾಸ್ ಬರ್ತಿಲ್ಲ. ಬಾಲ್ಕನಿ ಮಾಡಲಿಲ್ಲ, ಮಾಡ್ಬೇಕಾಯ್ತು. ನಾನು ಹೇಳ್ದೆ, ನಮ್ಮ ಅವ್ರಿಗೆ ಹೇಳಿದೆ, ಇವ್ರಿಗೆ ಹೇಳಿದೆ. ಅವ್ರು ಕರೆಕ್ಟಾಗಿ ಹೇಳಿದ್ರು ವರದಣ್ಣರು, ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡ್ರಿ ಅಂತ. ಅವ್ರು ಹೇಳ್ದಂಗೆ ಆಗ್ಬಿಡ್ತು ಸರ್. ಅವ್ರು ಹೇಳಿದರು ಹ್ಯಾಪಿ ಎಂಡ್ ಮಾಡಿರಿ, ಫಸ್ಟ್ ಹ್ಯಾಪಿ ಎಂಡ್ ಮಾಡಿರಿ, ಲ್ಯಾಗ್ ಆಗ್ತಿದೆ. ಎಷ್ಟು ಚೆನ್ನಾಗಿ ಹೇಳಿದ್ರು. ನಾವು ಅವ್ರನ್ನೇ ಗಮನಿಸ್ತಿದ್ದೆ ನೋಡ್ರಿ. ಈಗಲೂ ಕೂದಲು ಜುಮ್ ಅಂತಿದ್ದಾವೆ ಅಣ್ಣರು ನೆನೆಸ್ಕೊಂಡ್ರೆ. ಎಷ್ಟು ಚೆನ್ನಾಗಿ ಹೇಳಿದ್ರು ವರದಣ್ಣರು ಅಂದರೆ, ಕೂದಲು ಜುಮ್ ಅಂತಿದೆ ಸರ್. ಈಗಲೂ ನೆನೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕೇಳ್ತಾರೆ ಸರ್ ಅವ್ರು. ಹಿಂಗೆ ಎಷ್ಟು ಪಾಯಿಂಟ್ ಹಿಡಿತಾರೆ. ಹಿಂಗೆ ಮಾಡಿದ್ರೆ ಹಿಂಗಿರುತ್ತೆ, ಹಿಂಗೆ ಮಾಡಿದ್ರೆ ಈ ಥರ ಇರುತ್ತೆ ಮಾಡಿರಿ. ಲಾಸ್ಟ್ ಮೂಮೆಂಟ್ ರಿಲೀಸ್ ಟೈಮ್ನಲ್ಲೂ ಹೇಳಿದರು, ಪೆಂಡಿಂಗ್ ಮಾಡಿರಿ ಹ್ಯಾಪಿ ಎಂಡ್ ಮಾಡ್ರೆ ಹೋಗುತ್ತೆ ಪಿಕ್ಚರ್ ಅಂತ ವರದಣ್ಣರು. ನಿಜವಾಗ್ಲೂ ಸರ್ ನಡೆದಿದ್ದು. ಅಯ್ಯೋ ವರದಣ್ಣ ಅಂತೂ ಅದು ಎಕ್ಸ್ಟ್ರಾಡರಿ ಅದು ಒಂದು ಪರ್ಸನ್ ಅಂತ. ಚೇ ಎಂಥ ಸ್ಟೋರಿ ಇದ್ರೂ ಹಿಂಗೆ ಹೇಳ್ತಾರೆ ಸರ್, ಹಿಂಗೆ ಮಾಡಿ ಅದ್ರ ಜೊತೆಗೆ ಅಣ್ಣರು ಅಪ್ಪ ಹೆಂಗೆ ಕುತ್ಕೊಂಡಿರ್ತಾರೆ ಸರ್ ಆರಾಮಾಗಿ, ಎದುರಿಗೆ ಕುತ್ಕೊಂಡು ಆರಾಮಾಗಿ ಕೇಳ್ತಿರ್ತಾರೆ ಸುಮ್ಮನೆ. ಹೌದಾ, ಕೇಳ್ತಿರ್ತಾರೆ. ಆವಾಗ ಮಾತಾಡಲ್ಲ ಸೆಂಟ್ರನಲ್ಲಿ. ಸ್ವಲ್ಪ ಬ್ರೇಕ್ ತಗೊಂಡು ಟೀಗೆ ಆದಮೇಲೆ ಹಿಂಗೆ ಮಾಡಿದ್ರೆ ಹೆಂಗಿರ್ತಿತ್ತು, ಚೆನ್ನಾಗಿರ್ತಿತ್ತಲ್ವ ಹಿಂಗೆ ಮಾಡಿದರೆ ಅನ್ನೋರು. ಅವ್ರು ವರದಣ್ಣರು ಈ ಥರ ಮಾಡಿದ್ರೆ ಹೆಂಗಿರ್ತಿತ್ತು, ಕೇಳೋರಿಗೂ ಇದಾಗಬಾರ್ದು, ನೋವಾಗಬಾರ್ದು. ಏನು ಸರ್ ಕಲಿಬೇಕು ಸರ್ ಅವ್ರ ಹತ್ರ. ಚೇ ಸರ್ ಫಸ್ಟ್ ಮೀಟ್ ಮಾಡಿದಾಗ ಸರ್ ಇವರ ಬದ್ರುಗಂಡು ನನ್ನ ಮನಸ್ಸಿಗೆ ಮಯೂರ ಮಾಡಿದಾರು ಸರ್. ಏನು ಸರ್ ಅವರ ನೋಡಿದಾವೆಲ್ಲ ಜ್ಞಾಪನ ಬರುತ್ತೆ ನನಗೆ. ಅವ್ರು ನೋಡ್ತಿದ್ದಾಗ ಅಷ್ಟು ಸರಳತೆ, ಅಷ್ಟು ಒಬ್ಬರು ಅಬ್ಬೊಬ್ಬೊಬ್ಬೊಬ್ಬ ಆ ಮಯೂರ ಏನು ಇವರ ಮಾಡ್ತಾರೆ ಕೆರೆ. ಅವ್ರು ನೋಡ್ರೆ ಆ ಸರಳತನ ನೋಡಿದ್ರಮ್ಮ ನಮ್ಮ ಮನಸ್ಸಿನಾಗ ಅಂತಿದ್ದು ಇವ್ರು ಮಾಡಿದಾರೆ. ಎಷ್ಟು ಸರಳತೆ ಸರ್ ಅವ್ರದ್ದು. ಚೇ ದೇವರೇ ಬಿಡಿ ಸರ್ ಅವ್ರು, ದೇವರೇ ನಿಜವಾಗ್ಲು. ನಾವು ಆ ಪಿಕ್ಚರ್ ದೇವ್ರನ್ನ ನೋಡಿ ಸರ್, ಅವ್ರು ಮಾಡಿದ್ರ ಪಿಕ್ಚರೆಲ್ಲ ಈ ಮನೆ ಬಂದು ಎಲ್ಲ ನೋಡಿ ಅವ್ರಂಗೆ ನಡ್ಕೊಂಡು ಹೋಗೋರು. ಈ ಕ್ಯಾರೆಕ್ಟ್ರ್ ಹಿಂಗೆ ಮಾಡಿದ್ದಾರೆ ಈ ಥರ ಅಂತ ಹಂಗೆ ತಿಳ್ಕೊಂತಿರಲ್ಲ. ಅವು ಹಿಂಗೆ ಜೀವನದಲ್ಲಿ ಹಿಂಗಿರುತ್ತೆ ಅಂತ ಪಾಠಗಳು, ಅವ್ರು ಮಾಡಿದ ಪಿಕ್ಚರ್ಗಳೆಲ್ಲ ಪಾಠಗಳು. ನಿಜ ಸರ್, ನನ್ನ ಅನುಭವ. ಅಷ್ಟು ಇದಾಗದ ನಮಗೆ ನೋಡಿದಾಗ ಪಿಕ್ಚರ್ ಹಿಂಗಿರ್ಬೇಕು. ಯಾರಿಗೂ ನಾವು ಬೈಯಕ್ಕೆ ಹೋದಾಗ ಮಾಡೋಕ್ಕೆ ಹೋದಾಗ ಕಲಿತಿದ್ವೇ, ಅಣ್ಣರು ಈ ಥರ ಮಾಡ್ಯಾರ, ಈ ಥರ ಇದು ಮಾಡಿದ್ದಾರೆ. ಶಿವಣ್ಣ ಇರಲಿಲ್ಲ, ಅದು ಶೂಟಿಂಗ್ ಇತ್ತು, ಸಾಂಗ್ ಶೂಟಿಂಗ್ ಇತ್ತು. ಮಿಸ್ ಆಗ್ತಿದ್ದೀನಿ ಕಣ ನೀನು ಇರೋ ಅಂತ ಹೇಳಿ ಒಳ್ಳೆ ಮಟನ್ ಗಿಂಡ ಮಾಡಿರ್ತಾರೆ. ಅಪ್ಪಾಜಿ ಇರ್ತಾರೆ, ಶಾಳೆ ನೀನು ಹೋಗು ಮಿಸ್ ಮಾಡಬೇಡ ಅಂತ ಹೇಳಿದ್ರು. ಹೋದ್ವಿ, ಮಧ್ಯಾಹ್ನ ಆಯಿತು. ಆಗ್ತಿದ್ದಂಗೆ ಎಲ್ಲ ಕೂತ್ಕೊಂಡ್ವಿ, ಊಟ ಮಾಡಿದ್ವಿ. ಸ್ಪೆಷಲ್ ಬ್ರಿಗೇಡ್ ರೋಡಿಂದೆಲ್ಲ ಗುಲಾಬ್ ಜಾಮೂನ್ ಅಂತ ತರಿಸಿದ್ವು ಸ್ವೀಟು. ದೂರ ಕೂತ್ಕೊಂಡಿದ್ದೆ, ಬನ್ನಿ ತಾಳಿ ಸ್ವೀಟು. ಈಗ ನಮಗೆ ಒಂಥರ ಏನು ಸರ್ ಅದು ಶಾಕ್, ಬೆಳಕು. ಅದು ಹೆಂಗೆ ನಿಜವಾಗ್ಲೂ ನೋಡ್ತಿದ್ದೀವಿ ಅಂದರೆ ಅಷ್ಟು ಮಾಡುತ್ತೆ. ಏನು ಸರ್ ಅದು, ಏನು ಸಿಸ್ಟಮ್. ವೈಟ್ ಶರ್ಟು ಅವ್ರು ಇದೇ ಬಿಡಿ ಸರ್, ಅದು ಅವ್ರ ಕ್ಯಾರೆಕ್ಟ್ರ್ ಹಂಗೆ ನಿಜ ಜೀವನದಲ್ಲೂ ಸರಳತೆ ಕ್ರಾಸೇ ಮಾಡ್ತಾರೆ. ಅಷ್ಟು ಚೆನ್ನಾಗೇ ಹೇಳಾರ ಸರ್ ಅವರು, ಅಷ್ಟು ಚೆನ್ನಾಗಿ.
ಎಂಟು ನಾನು ನೋಡ್ತಾನೆ ಇದ್ದೆ, ಇಟ್ಲ ನೋಡ್ದಂಗೆ ಇರುತ್ತಿತ್ತು, ಅವ್ರದಾಗೆ ಅಬ್ಸರ್ವ್ ಮಾಡ್ತಿದ್ದೆ ಸ್ಟೋರಿ ಕೇಳ್ತಿರ್ಬೇಕಾದ್ರೆ. ಮಧ್ಯಾಹ್ನ ಆಯಿತು, ದೊರೆಮಗನ್ ಬಂದರು. ಅವರು ಎನಿ ಟೈಮ್ ಬರ್ತಾನೆ ಇರ್ತಾರೆ ಮನೆಗೆ. ದೊರೆಮಗನ್ ಅವ್ರು ಬಂದರು, ಅವ್ರು ಕೂತಾರೆ, ಎಲ್ಲ ಸ್ಟೋರಿ ಕೇಳ್ತಿದ್ದೀವಿ ಅಂತ ಹೇಳಿದ್ರು, ಮಾತಾಡಿದ್ರು. ಅವತ್ತು ರಮೇಶ್ ಭಟ್ಟಿಗೆ ಚೆನ್ನಾಗಿರಲಿಲ್ಲ, ಹಾಸ್ಪಿಟಲ್ ಸೀರಿಯಸ್ ಇದ್ದರು ಪಾಪ ಅವರು. ಹಾಂ, ಆವಾಗ ಏನೋ ಸ್ವಲ್ಪ ಎಫೆಕ್ಟ್ ಆಗಿತ್ತು ಅವ್ರದ್ದು, ಏನೋ ಡಾಕ್ಟ್ರ್ ಏನೋ ಮಿಸ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ಆವಾಗ ಮಾತಾಡ್ಕೊತಿದ್ರಲ್ಲಿ 4-5 ಗಂಟೆಗೆ ಹೋಗೋಣ ನೋಡೋಕ್ಕೆ ರಮೇಶ್ ಭಟ್ಟಿಗೆ. ಆವಾಗ ನಮ್ಮ ಯಜಮಾನದಲ್ಲಿ ಬಂದಾಗ ಏನಾಯಿತು ಅಂತ ಅವ್ರು ಹೇಳಿದ್ರು, ನಮ್ಮ ಕ್ಯಾರೆಕ್ಟರ್ ಮಾಡ್ಯಾರ ಯಜಮಾನದಲ್ಲಿ ರಮೇಶ್ ಭಟ್. ಆವಾಗ ಸ್ವಲ್ಪ ಇದಕ್ಕೆ ಏನೋ ಡಾಕ್ಟ್ರ್ ಮಿಸ್ ಮಾಡಿ ಇದಾಗಿದ್ದಕ್ಕೆ ಈ ಥರ ಆಗಿಬಿಟ್ಟಿತ್ತು ಅವ್ರದ್ದು. ಅದನ್ನು ಅವರು ಅಣ್ಣರು ಹೇಳಿದ್ರಲ್ಲಿ 5 ಗಂಟೆಗೆ ಹೋಗಿ ನೋಡ್ಕೊಂಬರ್ತೀವಿ ಅಂತ. ಸ್ಟಾರ್ಟ್ ಪಿಕ್ಚರ್ ಹೇಳಿದ್ರು ಸರ್, ಅವರು ಹೇಳಿದರು. ಲಾಸ್ ಆಯ್ತು, ಇನ್ನೇನು ಮಾಡೋದು ಅಂಥೇಳಿ ಸರಿ, ಭಾಳ ಬೇಜಾರಾದ್ವಿ. ದುರ್ಗಕ್ಕೆ ಹೋಗಕ್ಕೆ ಪೆಟ್ರೋಲ್ಗೆ ದುಡ್ಡಿಲ್ಲ ಸರ್. ಮತ್ತೆ ಏನು ಎಲ್ಲ ಹಾಕ್ಬಿಟ್ಟಿರ್ತೀವಿ, ಪಿಕ್ಚರ್ ರಿಲೀಸ್ ಆಗಿವೆ, ದುಡ್ಡು ಬರೋದು ನಮಗೆ. ಯಜಮಾನ ಮಾಡಿದಾಗ ಊಟಕ್ಕೆ ದುಡ್ಡಿಲ್ಲ. ನೈಟು ಮೋತಿಮಲ್ಲ ನಮ್ಮ ಫ್ರೆಂಡ್ಸ್ ಬಂದು ಊಟ ಮಾಡಿಸಿದ್ರು. ಆ ಥರ ಪರಿಸ್ಥಿತಿ ಇರುತ್ತೆ ರಿಲೀಸ್ ಟೈಮ್ನಲ್ಲಿ. ಒಟ್ಟು ಎಷ್ಟು ಸರ್ ಹುಡುಗಾಟನೇ ಕೋಟಿಗಳು, ಎಷ್ಟು ದುಡ್ಡಿರು ಸಾಲದು ಸರ್ ಅದ್ರಾಗೆ. ಸುಮ್ಮನೆ ಖಾಲಿ ಆಗ್ತಿರ್ತಾವೆ ದುಡ್ಡು. ನೀನು ಒಳ್ಳೇದು ಹೇಳುತ್ತೆ, ಸುಮ್ಮನೆ ಕೊಡ್ತಿರ್ಬೇಕು, ಸೂಟ್ ಕೇಸ್ ಇಟ್ಕೊಂಡಿರ್ಬೇಕು ಒಟ್ಟು ಕಾರು ಹಿಂದ್ಗಡೆ ಡಿಕ್ಕಿ ಒಳಗೆ. ಗೊತ್ತೇ ಆಗಲ್ಲ, ಹಂಗೆ ಹೋಗ್ತಾವೆ ದುಡ್ಡು. ಅದಾಯಿತು, ಇದಾಯಿತು, ಏನಪ್ಪ ಹಿಂಗೆ ಅಂತ. ಕೊನೆಗೇನೋ ನಮ್ಮ ಫ್ರೆಂಡ್ಸ್ ಹತ್ರ ಇಸ್ಕೊಂಡು ಹೆಂಗೋ ದುರ್ಗಕ್ಕೆ ಹೋದೆ. ಅಲ್ಲಿ ನಮ್ಮ ರವೀಂದ್ರ ಶ್ರೀನಿವಾಸ ಫಿಲಮ್ಸ್ ದೊಡ್ಡ ಡಿಸ್ಟ್ರಿಬ್ಯೂಟ್ರ್ ಅವರು, ದುರ್ಗ. ಅವರು ಅವಾಗಲೇ ವಜ್ರೇಶ್ವರಿ ಕಂಪೆನ್ಸ್ನಲ್ಲಿ ಅವಾಗ ಪಾರ್ಟ್ನರ್ಶಿಪ್ ಇತ್ತಂತ ಅವಾಗ ಸ್ಟಾರ್ಟಿಂಗ್. KH ನಾಗರಾಜ್ ಅಂದರೆ ಅಷ್ಟು ಫೇಮಸ್ಸು. ಅವರು ಒಡನಾಟ ಅವರೆಲ್ಲ. ಅವ್ರು 150 ಥಿಯೇಟ್ರ್ ಕಂಟ್ರೋಲ್ ಇತ್ತು ಸರ್ ದುರ್ಗಾ ಬಳ್ಳಾರಿ, ಅಷ್ಟು ಫೇಮಸ್ ಅವರು ಪಿಕ್ಚರ್ ತಗೊಂಡು ಅವರು ಬಿಟ್ಬಿಟ್ಟಿದ್ರು, ಶಿವಮೊಗ್ಗ ತಗೊಂಡಿದ್ರು ನಮ್ಮ ಜನ್ಮದಾತ. ಏನು ಮಾಡ್ತಿದ್ವಿ ಫ್ರೆಂಡ್ಶಿಪ್ಪಲ್ಲಿ, ಏನೋ ಒಂದು ದುಡ್ಡು ಚೆಕ್ ಬರುತ್ತೆ, ಬೆಂಗಳೂರ ಚೆಕ್ ಕೊಟ್ಟಿರ್ತಾರೆ ಅವ್ರು ನಮ್ಮ ಇವರು. ಆ ಚೆಕ್ ಪಾಸ್ ಮಾಡ್ಬೇಕಲ್ಲ, ಅಡ್ಜಸ್ಟ್ಮೆಂಟಿಗೆ ನನ್ನ ಹತ್ರ ದುಡ್ಡು ಇಸ್ಕೊಂಡು 1 ಲಕ್ಷ 2 ಲಕ್ಷ 5 ಲಕ್ಷ ಸುಮ್ಮನೆ ಈ ಥರ ಕೈ ಬರಲಿ, ಒಂದು ವಾರದ ಬಿಟ್ಟು ಕೊಡ್ತೀನಿ. ಫ್ರೆಂಡ್ಶಿಪ್ನಲ್ಲಿ ಒಂದು 5 ಲಕ್ಷ ಈ ಥರ ಒಂದು 25-30 ಲಕ್ಷ ಕೊಟ್ಟಿದ್ದೆ ನಾನು ಆ ಟೈಮ್ನಲ್ಲಿ. ಹೆಂಗಾದ್ರೂ ಒಂದು ಸೇಫ್ಟಿ ಇರುತ್ತೆ, ಅದು ಸಮುದ್ರ ಇದ್ದಂಗೆ, ಎಲ್ಲಿ ಫಿಲಮ್ ಲ್ಯಾಂಡ್ ಯಾಕೆ ಬೇಕು ಅಂತೇಳಿ. ಇಲ್ಲಿ ಪಿಕ್ಚರ್ ಫೇಲ್ ಆಯ್ತು, ಅಲ್ಲಿ ಹೋಗ್ತೀನಿ, ಅವರು ಒಳಗೆ ಮೈನಸ್ ಆಗಿಬಿಟ್ಟಿದ್ದಾರೆ ಪಿಕ್ಚರ್ಗಳು. ಕೋಟ್ಯಾಧೀಶ್ವರರು ಅವರು. KH ನಾಗರಾಜ್ ಲಾಸ್. ದುರ್ಗ ಡಿಸ್ಟಿಕ್, ದುರ್ಗ ಬಳ್ಳಾರಿ, ಶಿವಮೊಗ್ಗ ಚಿಕ್ಕಮಗಳೂರು ಹೊಡ್ತದ ಮೇಲೆ ಹೊಡ್ತಾ ಬಿದ್ದುಬಿಡ್ತವ್ರು. ಕೊನೆಗೆ ನೋಡ್ರಿ, ಒಂದು ಕಾಸ್ತಿಲ್ಲ ದುರ್ಗದಾಗೆಲ್ಲ ಮಾರ್ಕೊಂಡು ಕೊನೆಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅಂತ ತೀರೋಗ್ಬಿಟ್ರು ಅವರು. ಅಯ್ಯೋ ಅವ್ರ ಮಗ ರವೀಂದ್ರ. ಹೌದು ಸರ್, ಬಂದ್ರೆ ರಾಜ್ಕುಮಾರ್ ಅವರು ಅಲ್ಲಿಗೆ ಬರೋರು ಸರ್ ಮನೆಗೆ. ಹಾಂ, ಅವ್ರು ಇದ್ದಾಗ, KH ನಾಗರಾಜ್ ಇದ್ದಾಗ, ಆಫೀಸ್ ಇದ್ದಾಗ, ಅವ್ರು ಹೋದ ಮೇಲೆ ಬಂತು ಸರ್. ರವೀಂದ್ರ ಹೊಸ ಆಫೀಸ್ ಮಾಡಿದರು. ಏನು ಸರ್, ಕಸ್ಟಮರ್ಗೆ ಬಂದು ಕೂತ್ಕೊಂಡ್ರೆ ಬಿಸ್ನೆಸ್ಸೇ ಮಾಡಿದ್ರು. AC ರೂಮ್ನಾಗ ಇರೋರು, ಅಲ್ಲಿ ಕೂತ್ಕೊಂಡ್ರೆ ನೋಡೋರು, ಕೂಲಿಂಗ್ ಗ್ಲಾಸು ಕೂತ್ಕೊಂಡು ಹೇಳಿ ಕಾಯಿಲೆ ಹೇಳು. ಓದರೆಲ್ಲ ಸುಸ್ತಾಗ್ತಿದ್ರು. ಈಗ ಆಫೀಸ್ ಓಪನ್ ಮಾಡೋದೇ ಬಿಸ್ನೆಸ್ಸಿಗೆ ಅಂಥದ್ದು ಬಿಟ್ಟು ಇವ್ರು ಅಲ್ಟೆ ಹೊಡ್ಕೊಂಡು ಒಳಗಿರ್ತಾರೆ. ಇವ್ರು ಕರೆದಾಗ ಹೋಗ್ಬೇಕು, ಮಧ್ಯಾಹ್ನ ತನಕ ಕಾಯ್ಬೇಕು, ಅಷ್ಟು ಸತಾಯಿಸ್ತಿದ್ರು. ಅದು ಯಾರು ಶಾಪನೋ ಏನೋ ಬ್ಯಾಲೆನ್ಸಾಗಿ ಹೋಗ್ಬಿಟ್ರಲ್ಲಿ. ಭಾಳ ಏನು ಹೆಸರಿತ್ತು ಸರ್ ಅದು. ಏನು ಸರ್, ಒಂದು ಚೆಕ್ ಕೊಟ್ಟು ನೀವು ದುಡ್ಡೇ ಬೇಕಾಗಿಲ್ಲ, ಗಾಂಧಿನಗರಕ್ಕೆ ಬಂದರೆ ಚೆಕ್ ಕೊಟ್ಬಿಟ್ರೆ ಸರ್, ಅದು ಕಿತ್ಕೊಂಡಾರ ಸರ್, ದುಡ್ಡು ಕಿತ್ಕೊಂಡಾರ ಅದು ಚೆಕ್ನ. ಅವರು ರೂಪಾಯಿ ತರ್ತಿರಲಿಲ್ಲ ಸೂಟ್ ಕೇಸ್ನ, ಹಿಂಗೆ ಚೆಕ್. ಅದೇನು AC ಕಾರ್ ಸ್ವಲ್ಪ ಹಿಂಗೆ ಇಳಿಸಾರು, ಕಾಣವು ಅಷ್ಟೇ. ಹಂಗಿದ್ದರು ಅವ್ರು. ನಮಗೆ ಕ್ಲೋಸು ಹಿಂಗೆ ಕೊಟ್ಟೆ. ಅಲ್ಲಿ ಅವರು ಇದಾಗಿದ್ದಾರೆ ಅಂದರು. ಪಾಪ ಏನು ಮಾಡ್ತಾರೆ, ಜನ್ಮತ ಫೇಲ್ ಆಗೈತೆ. ದುರ್ಗದ ನೋಡ್ರಿ ಹಿಂಗೆ ಸರ್. ಹಬ್ಬ ನಮ್ಮದು 10,000 ದುಡ್ಡಿಲ್ಲ ನನ್ನ ಹತ್ರ. ಅವ್ರ ಹತ್ರ ಕೇಳಕ್ಕೆ ಹೋಗಿದ್ದೀನಿ. ರಂಜಾನ್ ಹಬ್ಬ ಕೇಳಕ್ಕೆ ಹೋಗಿದ್ದೀವಿ, 20,000 ದುಡ್ಡಿಲ್ಲ ಅವ್ರ ಹತ್ರ ಕೊಡೋಕ್ಕೆ. ಬೆಳಿಗ್ಗೆ 10 ಗಂಟೆಗೆ ಹೋಗಿ ಕೂತ್ಕೊಂಡ. 25 ಲಕ್ಷ ಕೊಟ್ಟಿದ್ದೆ. ಚೆಕ್ಗಳಿದ್ದಾವೆ. ಆಮೇಲೆ ಏನಾಯ್ತು ಸರ್, ಅಲ್ಪ ಸ್ವಲ್ಪ ಇದು ಮಾಡಿದ್ರು. 4 ಬೆಡ್ರೂಮ್ ದೊಡ್ಡ ಔಟ್ ಹೌಸು ಮನೆ, 4 ಬೆಡ್ರೂಮ್ ಸಪ್ರೇಟ್ ಎಲ್ಲ ಇದ್ವು. ಅದು ತಗೊಂಬುಸಪ್ಪ ಅಂತ ಹೇಳಿದರು. ಇವನು ತಮ್ಮ ಅವ್ನು ಮಿಸ್ ಮಾಡಿಬಿಟ್ಟು ಇದು ಮಾಡ್ದೆ. ಅದಾದಮೇಲೆ ಏನಾಯ್ತು, ನಾವು ಯಜಮಾನಕ್ಕೆ ಬಂದುಬಿಟ್ಟೆ ಬಿಡು. ಅದಾದಮೇಲೆ ಹೇಳ್ತೀನಿ. ಅವಾಗ ಆ ತಾಡಕ್ಕೆ ಬಂದಿದ್ರು ಯಜಮಾನ, ನಮಗೆ ಸುರೇಶ್ ಗೌಡ್ರು ಇದ್ದಾರಲ್ಲ, ಆ ಪಿಕ್ಚರ್ ಕೊಡಿಸ್ರಿ, ನಾವು ಲಾಸ್ನಾಗಿದ್ದೀವಿ. ಏನೋ ಗೌಡ್ರು ಹೇಳಿದರು, ಕೊಡಪ್ಪ ಭಾಳ ದೊಡ್ಡ, ನಿಮಗೆ ಗೊತ್ತಲ್ಲ ಅವರು ಪರ್ಸೆಂಟೇಜ್ ನಂಗೆ 2 ಏರಿಯಾ ಕೊಟ್ಬಿಡು, ಚೆನ್ನಾಗಿ ಮಾಡಿ, ನಿನಗೂ ದುಡ್ಡು ಬರ್ತದೆ, ಕೊಡ್ಬೇಕಾದ ದುಡ್ಡಿದ್ರೆ ಅವರು ಕೊಡ್ತಾರೆ. 2 ಏರಿಯಾ ಕಮಿಟ್ ಆಗಿತ್ತು ಸರ್ ಅವರು. ಅವ್ನು ಮುರಳಿ ಏನು ಮಾಡಿದಾಗ 5 ಲಕ್ಷ ಅಡ್ವಾನ್ಸ್ ತರ್ತೀನಿ. ಚಿಕ್ಕಬಳ್ಳೂರಲ್ಲಿ ಶೂಟಿಂಗ್ ನಡೀತಿತ್ತು.
5 ಲಕ್ಷ ಅಡ್ವಾನ್ಸ್ ತರ್ತೀನಿ ಎಂದು ಗೌಡ್ರ ಮನೆಗೆ ಕೂತ್ಕೊಂಡು ಕಾಯ್ತಿದ್ದೀನಿ. ಮುಸ್ತಫಾ ಮುರ್ಕೊಂಬಿಡ್ತಾನೋ ಅಂತೇಳಿ 5 ಲಕ್ಷ ತರಲಿಲ್ಲ, ಕ್ಯಾನ್ಸಲ್ ಆಗ. ಇಲ್ಲಿದ್ರೆ ಟರ್ನಿಂಗ್ ಪಾಯಿಂಟ್ ಅದು ಯಜಮಾನ. ಅವ್ರ ಹತ್ರ ಏನೋ ಇದ್ದಿದ್ರೆ ಒಂದು 15 ಕೋಟಿ ಮಾಡೋರು 2 ಎರೆಯಿಂದ ರಿಕವರಿ ಆಗ್ಬಿಡೋದು. ಹತ್ರ ಕೊನೆಗೆ 5 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ರೆ ಅವರಿಗೆ ರಿಲೀಸ್ಗೆ ಅಡ್ಜಸ್ಟ್ಮೆಂಟ್ ದುಡ್ಡು ಕೊಡ್ತಾರೆ. ಮಿಕ್ಕಿದ್ದು ಏನು ಮಾಡೋದು ಪರ್ಸೆಂಟೇಜು ಕಮಿಟ್ಮೆಂಟ್ ಶೂಟಿಂಗ್ಗೆ ಕಮಿಟ್ಮೆಂಟ್ ನಿನಗೆ ದುರ್ಗ. ಹಿಂಗಾಗಿ ಅವರು ಭಾಳ ಲಾಸ್ ಆಗುವುದು. ಲಾಸ್ ಏನೂ ಇಲ್ಲ. ಯಾಕೆ ಫ್ಯಾಮಿಲಿಲಿ ಬೆಂಗಳೂರಾಗ ತಮ್ಮ ಇದ್ದಾನೆ ಮುರಳಿ, ಅವನು ಥಿಯೇಟ್ರೇನೋ ನಡೆಸ್ತಿರ್ಬೇಕು ದಾವಣಗೆರೆ. ಮೊದಲಿಂದ ಅವ್ರಿಗೆ ಕೊಟ್ಟಿರೋದಲ್ಲ ಥಿಯೇಟ್ರ್ ಪುಷ್ಪಾಂಜಲಿ ಇದು. ಅವನು ನನಗೆ ಕೊಡ್ಬೇಕಾಯ್ತು ದುಡ್ಡು. ಟೋಟ್ಲ್ ಒಂದು 5 ಲಕ್ಷ ಅವ್ನು ಕೊಡ್ಬೇಕಾಯ್ತು. ಅದು ಆಮೇಲೆ ಹೇಳ್ತೀನಿ ಸ್ಟೋರಿ. ಏನಪ್ಪ ಮಾಡೋದು, ಲಾಸು, ಸಾಲ್ಗಾರ. ಇಲ್ಲಿ ಸ್ವಲ್ಪ ದುಡ್ಡು ಇಸ್ಕೊಂಡಿದ್ವಿ. ಎಲ್ಲ ದುರ್ಗದಾಗಿದ್ವಿ. ಸಿಗೋದಿಲ್ಲ ಇವರು ಹಂಗೆ ಹಿಂಗೆ ಅಂತ. ಅವ್ರು ಬೆಳಿಗ್ಗೆ 6 ಗಂಟೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಬೆಂಗಳೂರಲ್ಲಿ. 5:15 ಸ್ಟಾರ್ಟ್ ಮಾಡಿದ್ರು. ಫೋನ್ ಮಾಡ್ರೆ ಫೋನ್ ಎತ್ತಲ್ಲ. ನಾನು ಫೋನ್ ಎತ್ತುತ್ತೆ, ಸರಿ ಬಿಡು ಅಂತೇಳಿ ಕೊನೆಗೆ ಗೌಡ್ರ ಮನೆಗೆ ಅಂತೆಲ್ಲ ಹೆಂಗೆ ಹೋಗ್ಬಿಟ್ರೆ ಫೋನ್ ಎತ್ತರ, ನಿಮ್ಮ ಮಾವರಿಗೆ ಫೋನ್ ಮಾಡ್ರೆ ಫೋನ್ ಎತ್ತಲ್ಲ, ಮತ್ತು ಸಿಟ್ಟಾಗ್ತಾರೆ ಕಣೆ. ನಾನೇ ಹೋದೆ ತಿರುಗು ಹೋಗಿ ಎಲ್ಲ ಇದು ಮಾಡ್ಕೊಂಡು ನಾನು ನಮ್ಮ ಅಣ್ಣ ಹೋಗಿ ಗೌಡ್ರ ಹತ್ರ ಮಾತಾಡಿ, ನಮ್ಮ ಸುರೇಶ್ ಗೌಡ್ರು ಅವ್ರ ಹತ್ರ ಮಾತಾಡಿ ಅವ್ರನ್ನ ಕರೆಸಿ ಯಾರು ಇಂಟ್ರೆಸ್ಟ್ ಕೊಟ್ಟಿದ್ರು ಅವ್ರು. ನೋಡಪ್ಪ ಲಾಸ್ ಆಗೈತೆ, ಅದೇ ಬೇಕಲ್ಲ ಯಾಕೆ ಇದು ಮಾಡ್ತೀವಿ, ಬಂದಿದ್ರೆ ಕೊಡ್ತಿದ್ವಿ, ಇನ್ನೊಂದು ಪಿಕ್ಚರ್ ತೆಗಿತೀವಿ ಮಾಡಿ ಸ್ವಲ್ಪ ಏನಾದ್ರು ಇಂಟ್ರೆಸ್ಟನ್ನು ಕೊಟ್ಟರು ಸೆಟ್ಲ್ ಮಾಡಿದ್ವಿ. ಇಂಟ್ರೆಸ್ಟ್ ಸ್ವಲ್ಪ ಕೊಟ್ಟು ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ಸರಿ ಎಲ್ಲ ಇದು ಮಾಡಿದ್ವಿ. ನಮ್ಮ ಮಾವರು ಹೇಳಿದ್ರು ಇಲ್ಲ ನಾವು ಅವ್ರ ಪಾರ್ಟ್ನರಲ್ಲಿ ಮಾಡೋಣ, ಚೆನ್ನಾಗಿದೆ ಸ್ಟೋರಿ, ಸಾಯಿ ಕುಮಾರದೆಲ್ಲ ಚೆನ್ನಾಗಿದೆ ಸ್ಟೋರಿ, ಒಪ್ಕೊಂಡಿದ್ವಿ, ಮಾಡೋಣ. ಆಯ್ತು ಅದಕ್ಕೇನು ಮಾಡೋಣ. ಸರಿ ಆಯಿತು. ಫಸ್ಟ್ ಶೆಡ್ಯೂಲ್ ಅಲ್ಲೇ ದುರ್ಗದಲ್ಲೆಲ್ಲ ಕೋಟೆಗೆಲ್ಲ ಶೂಟಿಂಗ್ ಮಾಡಿದ್ವಿ. ಅವ್ರು ಯಾರಕ್ಕೆ ಇದ್ದಕ್ಕಿದ್ದಂಗೆ ಒಂದು ಸೆಕೆಂಡ್ ಶೆಡ್ಯೂಲಲ್ಲಿ ನಮ್ಮ ಸೆಕೆಂಡ್ ಶೆಡ್ಯೂಲಿಂದ ನಮ್ಮದು ಬರೋದು ದುಡ್ಡಿಂದು ವ್ಯವಹಾರದ್ದು. ಅದಕ್ಕೋಸ್ಕರ ಅವರು ಇಲ್ಲ ನಾವೇ ಮಾಡ್ಕೊತೀವಿ ಪಿಕ್ಚರು, ನಾವೇ ಓನ್ ಮಾಡ್ಕೊಂಬಿಡ್ತೀವಿ, ನೆಕ್ಸ್ಟ್ ಮಾಡೋಣ ಅಂದ್ರೆ ಯಾಕೆ ಬಲವಂತ ಮಾಡೋದು ಅಂತೇಳಿ ಅಲ್ಲಿಂದ ಔಟ್. ಸೀದಾ ನಾವು 2 ಕಾರ್ ಇದ್ವು. ಒಂದು ಕಾರ್ ಮಾರಿದೆ, ಸ್ಲ್ಯಾನ್ಸರ್ ಕಾರು ಮಾರಿಬಿಟ್ಟು 5 ಲಕ್ಷ ಇಟ್ಕೊಂಡೆ ದುಡ್ಡು. ನಾನು ನಮ್ಮ ಮಾವರು ಹಾಲಪ್ಪ, ಹಳ್ಳಿ ಹಾಡು, ಯುಗಾದಿ ಸ್ಕ್ರಿಪ್ಟೆಲ್ಲ ರೆಡಿ ಇತ್ತದು. ಸೀದಾ ಬಾಬುಡಂಗೇರಿಗೆ ಹೋದ್ವಿ. ಹೋಗಿ ಅಲ್ಲಿ ಒಂದು ಸ್ವಲ್ಪ ಬೇಜಾರಾಯ್ತು. ಅವರೇ ಮಾಡ್ಕೊತೀವಿ ಅಂದ್ರಲ್ಲ, ಮತ್ತು ಖುಷಿ ಬಿಡು ಮಾಡ್ಕೊಳ್ಳಿ ಅಂತೇಳಿ ಹೋದ್ವಿ. ಬಾಬುಡಂಗೇರಿಗೆ ಹೋದ್ವಿ. ಅಲ್ಲಿ ನಮ್ಮ ಏರ ಬಾಬುದು ಕಳ್ಳಾಯಕ್ ಅಂತ ಶಶಿಕುಮಾರು, ಶಿವರಾಮು ಹೀರೋ, ಶಶಿಕುಮಾರ್ ಶೂಟಿಂಗ್ ನಡೀತಿತ್ತು ಬಾಬು ಬಿಡಂಗೇರಿಯಲ್ಲಿ. ಅಲ್ಲಿ ಹೋದ್ವಿ. ಬಾಬುಗೆ ಗೊತ್ತಿತ್ತಲ್ಲ, ಮಾತಾಡ್ಸಿದ್ವಿ. ಮಾತಾಡೋಸಾದ ತಕ್ಷಣ ಶಶಿಕುಮಾರ್ ಹತ್ರ ಹೋದ್ವಿ. ಎಲ್ಲ ಹೇಳಿದ್ವಿ, ಸರ್ ಒಂದು ಪಿಕ್ಚರ್ ಮಾಡ್ತೀರ ಅಂತ. ಬೆಂಗಳೂರಿಗೆ ಬರ್ರಿ ಮಾತಾಡೋಣ ಅಂದರು. ಅಲ್ಲಿ ಹಂಗೆ ಟರ್ನ್ ಹಂಗೆ ಬೆಂಗಳೂರಿಗೆ ಅಲ್ಲಿ ಒಂದು ದಿವಸ ಇದ್ದು ಇದು ಸಬ್ಜೆಕ್ಟ್ ರೆಡಿ ಇತ್ತು, ಹಾಲಪ್ಪ ಅನ್ನೋ. ಶಶಿಕುಮಾರ್ಗೆ ಹೋಗಿ ಇಟ್ಕೊಂಡ್ವಿ, ಅಡ್ವಾನ್ಸ್ ಕೊಟ್ವಿ. ಸ್ಟಾರ್ಟ್ ಪಿಕ್ಚರ್ ಅದೇ ದಣಿ ಪಿಕ್ಚರ್ ಹಾಕೊಂಡಿದ್ವಲ್ಲ, ವಿನೀತ್ ಹೀರೋಯಿನ್ ಅವರೇ ಇಲ್ಲಿ ಈ ಹಾಲಪ್ಪ ಪಿಕ್ಚರಲ್ಲಿ. ಹಾಲಪ್ಪ ಸೆಟ್ ಏರ್ತು. ಚಿಕ್ಕಮಗಳೂರು, ಚಿತ್ರದುರ್ಗ, ಮುಹೂರ್ತ ಸ್ಟಾರ್ಟ್ ಸರ್. ವೆಂಕಟರಮಣ ದೇವಸ್ಥಾನ ಅಂತ ಐತೆ, ಒಳ್ಳೆ ದೇವಸ್ಥಾನ ನಮ್ಮ ದುರ್ಗದಲ್ಲಿ. ಅಲ್ಲಿ ಮುಹೂರ್ತ ಸ್ಟಾರ್ಟ್ ಆಯಿತು. MP ಎಲೆಕ್ಷನ್ ನಡೀತಿತ್ತು ಅವಾಗ. JH ಪಾಟೀಲ್ ಅವಾಗ ಎಲೆಕ್ಷನ್ ನಡೀತಿತ್ತು. ಆವಾಗ ಇದ್ದಕ್ಕಿದ್ದಕ್ಕೆ JH ಪಾಟೀಲ್ ಅವರು ಅವರಪ್ಪರು B ಫಾರಮ್ ತಂದುಬಿಟ್ರು ಶಶಿಕುಮಾರಿಗೆ. ಇದ್ದಕ್ಕಿದ್ದು ಕ್ಯಾಂಡಿಡೇಟಿಗೆ ಅಲ್ಲಿ ಶೂಟಿಂಗ್ ಮಾಡ್ತಿದ್ದೀವಿ. ಅಲ್ಲೇ ಬೇರೆಯವರು ನಮ್ಮರೇ ಒಬ್ರಿಗೆ ಟಿಕೆಟ್ ಕೊಡಿಯಾರಂತ ಅವರು ಅನೌನ್ಸ್ ಮಾಡ್ತಿದ್ದಾರೆ. ಇವ್ರು ಇದ್ದಕ್ಕಿದ್ದಾಗ ಮುಹೂರ್ತ ದಿವಸ ಹಿಂದಿನ ದಿವಸ ರಾತ್ರಿ ಬಂದು B ಫಾರಮ್ ಕೊಟ್ಟರು. ಲಾಸ್ಟ್ ಡೇ 12 ಗಂಟೆ ಲಾಸ್ಟ್ B ಫಾರಮ್ ಇದು ಮಾಡ್ಬೇಕು, ತಲಾಕ್ ಆಫೀಸಿಗೆ ಹೋಗಿ. ಆ ಮುಹೂರ್ತ ಸ್ಟಾರ್ಟ್ ಆಯಿತು. ಮುಹೂರ್ತ ಶೂಟಿಂಗು ಅದೇ ಪಂಚೆ, ಅದೇ ಇದು ಎಲ್ಲ ಡ್ರೆಸ್ಸು ಹಾಕ್ಕೊಂಡು ನಾಮಿನೇಷನ್ ಫೈಲ್ ಮಾಡೋಕ್ಕೆ ಹೋದ್ವಿ. ಸಾಯಂಕಾಲ ಅನೌನ್ಸ್ಮೆಂಟ್ ಜನಗಳ ಹತ್ರ ಹೋಗೋದು, ಡೇ ಶೂಟಿಂಗು. ಹಿಂಗೆ ಮಾಡಿ ಆತನೂ ಗೆದ್ದ, ಹಾಲಪ್ಪನೂ ರಿಲೀಸ್ ಆಯಿತು. MP ಆಗಿ ಗೆದ್ದುಬಿಟ್ರಲ್ಲ, ಹಾಲಪ್ಪ ಎಲ್ಲ ರೆಡಿ ಮಾಡ್ಕೊಂಡ್ವಿ. ರೆಡಿ ಮಾಡೋ ಹೊತ್ತಿಗೆ ಸಾರದು ವಿಷ್ಣುವರ್ಧನ್ ಸಾರದು ಹಾಲಪ್ಪ ಅವರೇಜ್ ಆಯ್ತು. ಹಾಕಿದ ದುಡ್ಡಿಗೆ ಏನೋ ಮೋಸ ಇಲ್ಲ, ಚೆನ್ನಾಗಿತ್ತು, ಆಯಿತು. ಆವಾಗ ವಿನೀತ ಹೇಳಿಲ್ಲ ನನಗೆ, ವಾನಂತ ಪುಲೆ ಅಂತ ಅಣ್ಣ ತಮ್ಮಗಳ ಸಬ್ಜೆಕ್ಟು ಭಾಳ ಚೆನ್ನಾಗೈತೆ. ಪ್ರಭುದೇವು, ವಿಜಯಕಾಂತು ಇವರೆಲ್ಲ ಮಾಡಿದ್ದಾರೆ. ನಾನು ಅದರ ಕ್ಯಾರೆಕ್ಟರ್ ಮಾಡಿದ್ದೀನಿ, ಟ್ರೈ ಮಾಡಿ ಮುಸ್ತಫ, ಭಾಳ ಚೆನ್ನಾಗಿರುತ್ತೆ ನೋಡು, ರಿಲೀಸು ನೆಕ್ಸ್ಟ್ ಇರಬೇಕು ರಿಲೀಸು ಅಂತ ನನಗೆ ವಿನೀತಾ ಮೇಡಮ್ ಹೇಳಿಲ್ಲ. ಕೇಳೋಕ್ಕೆ ಶೂಟಿಂಗ್ ಮುಗಿದು ಈಗ ಹೇಳೋದು ನೋಡು ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ.
ಸರಿ ಆಲಾಪ ಮುಗಿತು ಮುಗಿಸ್ಕೊಂಡು ಹೋತು. ಆ ಸೆಂಟ್ರಲ್ಲಿ ಯುಗಾದಿ ಪಿಕ್ಚರು ನಮ್ಮ ವಿಷ್ಣು ಸರ್ ಡೇಟ್ ಸಿಕ್ತು. ಆ ಡೇಟ್ ಸಿಕ್ಕ ತಕ್ಷಣ ಅಂದ್ಕೊಂಡೆ ನಾನು ಈ ಟರ್ನಿಂಗ್ ಪಾಯಿಂಟ್ ನಂದಿಲ್ಲಿ ಅಂತ. ಅಲ್ಲಿ ಓಕೆ ಅಂದ ತಕ್ಷಣ ಸಾರು ಸೂಕ್ಷ್ಮ ಗೊತ್ತಾಯ್ತು, ಇಲ್ಲಿಂದ ಸ್ವಲ್ಪ ನಮಗೇನೋ ಒಳ್ಳೆಯದಾಗುತ್ತೆ. ಓಕೆ ಆಗ್ಬಿಡ್ತು. ನಮ್ಮ ಶೇಷಾದ್ರಿ ಅವರು, ನಮ್ಮ ಭಾರತಿ ಮೇಡಮ್ ಇದಾರಲ್ಲ, ಅವ್ರ ತಮ್ಮರು, ಆಮೇಲೆ ರಾಧಾ ಭಾರತಿ ಅಂತ ಡೈರೆಕ್ಟರ್, ಅವರು ಸಿಲ್ವರ್ ಜುಬ್ಲಿ ಡೈರೆಕ್ಟ್ರು ತಮಿಳ್ನಾಡಲ್ಲಿ. ಅವರು ಇವರು ಕ್ಲೋಸು. ಒಂದು ಸಬ್ಜೆಕ್ಟ್ ರೆಡಿ ಮಾಡಿದ್ರು. ಅದು 3 ಜನ ಮಕ್ಕಳು, ಫ್ಯಾಮಿಲಿ ಸಬ್ಜೆಕ್ಟು. ಚೆನ್ನಾಗಿತ್ತು ಅದು. ಅನಂತನಾಗೂ ಮಾಡ್ಬೇಕಾಯ್ತು ಆ ಪಿಕ್ಚರಲ್ಲಿ. ಚೆನ್ನಾಗಿತ್ತು. ಏನು ಮಾಡ್ತೀವಿ, ಸ್ಟ್ರೈಟ್ ಸಬ್ಜೆಕ್ಟ್ ಹೆದರಿಕೆ ಹೊಡೆಸ್ಕೊಂಡಿದ್ವಲ್ಲ ಜನ್ಮದಾತ ಫಸ್ಟೆಲ್ಲ, ಹೆಂಗಪ್ಪ ಮಾಡೋದು ಅಂತ ಹೆದರಿಕೆ. ಅದರೊಳಗೆ ಸರ್ಚ್ ಮಾಡ್ತಿದ್ವಿ, ಏನೋ ಚೆನ್ನಾಗಿತ್ತು ಸಬ್ಜೆಕ್ಟ್ ಎಲ್ಲ ಚೆನ್ನಾಗಿತ್ತು. ಆದರೆ ಧೈರ್ಯ ಇರ್ತಿರಲ್ಲ, ನಾವು ಹೆಂಗೆ ಮಾಡೋದು, ಕಳ್ಕೊಂಡಿರೋದು, ಏನಪ್ಪ ಮಾಡೋದು, ಎಂಥ ಕೆಲಸ ಆಗ್ತಲ್ಲ ಏನು ಅನ್ನೋದು ಸಬ್ಜೆಕ್ಟ್ ಹುಡುಕೋದು. ಯಾವುದನ್ನ ಇದ್ದರೆ. ನಾನು ನಾಟ್ಯಮೇ ನೋಡಿದ್ದೆ ಪಿಕ್ಚರ್, ಶರತ್ ಕುಮಾರ್ದು. ದಿಗ್ಗಜರು ಬಂದಿತ್ತಲ್ಲ ನಮ್ಮ ವಿಷ್ಣು ಸರ್, ನಾಟ್ಯಮೇ. ಅವರೇ ಈರೋಡ ಸೌಂದರರಾಜ್ ಅಂತ ಸ್ಟೋರಿ ರೈಟರು, ಅವರೇ ಸೂರ್ಯವಂಶಮ್ ಅವ್ರದ್ದೇ, ಈರೋಡ್ ಸೌಂದರರಾಜ್ದು. ವಿಕ್ರಮ್ ಡೈರೆಕ್ಷನ್ ಅಲ್ಲ ಸರ್. ಅದು ನೋಡಿದ್ನಲ್ಲ ನಾನು, ಯಾರ ಹತ್ರ ಇರ್ಬೋದು ಸರ್ಚ್ ಮಾಡಿದೆ. ಸರ್ಚ್ ಮಾಡ್ತಿದ್ವಿ, ಈಗ ಸರ್ಚ್ ಮಾಡ್ತಾನೆ ಇದ್ವಿ. ಅದಾದ ಮೇಲೆ ಏನು ಮಾಡೋದು, ಹಿಂಗೆ ಇದು ಸ್ಟೋರಿ ನಡೀತಿತ್ತು ಎಲ್ಲ. ಡೇಟೆಲ್ಲ ಅದು ಅನೌನ್ಸ್ಮೆಂಟು ಮಾಡಿದ್ಬಿಡಿ, ಯುಗಾದಿ ಅಂತಲೂ ಮಾಡಿದ್ವಿ. ಸರಿ ಆಯಿತು. ದಿಗ್ಗಜರದು ಒಬ್ಬರ ಹತ್ರ ಇದೆ ಅಂತ ಗೊತ್ತಾಯಿತು. ಅದು ಯಾರು ಗೊತ್ತಾ, ಪುಟಾಣಿ ಏಜೆಂಟ್ 1, 2, 3 ಹೀರೋ ಚಿಲ್ಡ್ರನ್ ಪಿಕ್ಚರ್ ಅದು. ರಾಮಕೃಷ್ಣ ಹೆಗಡೆ ಅಂತ ಕರಾಟೆ, ಅರ್ಜುನ್ ಸರ್ಜಂಗ ಅವರು ಹಂಗೆ. ಅವ್ರು ತಗೊಂಬಿಟ್ಟಿದ್ರು ರೈಟ್ಸ್. ಅದು ದಿಗ್ಗಜರದು ಅವರು ತಾಣೆ. ಅವ್ರ ಹತ್ರ ಹೋಗೋ ಹೊತ್ತಿಗೆ ಅಲ್ಲ ವೆಂಕಟೇಶ್ ಅವರು ತಗೊಂಬಿಟ್ಟಿದ್ರು, ರಾಕ್ಲಾಲ್ ವೆಂಕಟೇಶ್ ಅವರು, ನಾಟಮೈ. ಅವ್ರು ಹೆಗ್ಡೆ ಹತ್ರ ಓದಿವರು, ಇಂಥ ಆಫೀಸ್ನಲ್ಲಿದ್ದಾರೆ, ಅವ್ರ ಹತ್ರ ರೈಟ್ಸ್ ಇದೆ ಅಂತ ಇಲ್ಲ ಸರ್, ಒಂದು ವಾರ ಆಯ್ತು ರೈಟ್ಸ್ ಕೊಟ್ಟು ದಿಗ್ಗಜರ. ಓ ಇದು ಇದಾಗಲಿಲ್ಲಲ್ಲ ಬುಡಪ್ಪ ಅತ್ಲಾಗೋಲಿ ಅಂತ ಹಿಂಗೆ ಸರ್ಚ್ ಮಾಡ್ತಿದ್ವಿ ಯುಗಾದಿ ಟೈಮಲ್ಲಿ. ಸರಿ ಆಯಿತು, ಇನ್ನೇನು ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ ಸೀದಾ ಖುಷ್ಬು ಫಿಕ್ಸ್ ಆಯಿತು. ಕಾಲ್ ಸೀಟು ವಿಷ್ಣುವರ್ಧನ್ದು ಕನ್ಫರ್ಮ್ ಆಯ್ತು. ಇವೆಲ್ಲ ಇದರಲ್ಲಿ ಸರ್ಚ್ ಮಾಡ್ತಿದ್ವಿ ಹೆಂಗೆ ಏನು ಅಂತ. ಸರಿ ವಿಷ್ಣು ಪೇರಾಗಿ ಖುಷ್ಬು ಅವ್ರದ್ದು ಮಾಡೋಣ ಅಂತ ಶೇಷಾದ್ರಿ ಅವರು ಡೈರೆಕ್ಟೆಲ್ಲ ಮಾತಾಡಿದ್ರು. ಹಾಂ, ಸಬ್ಜೆಕ್ಟು ಸರಿ ಆಯ್ತಲ್ಲ. ಆಮೇಲೆ ಖುಷ್ಬು ಮೇಡಮ್ಗೆ ನಮ್ಮ ಅವರು ಬುಕ್ ಮಾಡೋಕ್ಕೆ ಹೋದರು, ಈ ಥರ ಶೂಟಿಂಗ್ ಮಡ್ರಾಸಿಗೆ ಚೆನ್ನಾಗಿ. ಇವರು ಹೋದ್ರು ಅಲ್ಲಿಗೆ. ನಾನು ಚಿತ್ರದುರ್ಗಕ್ಕೆ ಹೋದೆ. ಅಲ್ಲಿ ಹೋದ ತಕ್ಷಣ ಇದು ಯಾವುದು ಹಬ್ಬ ಅವಾಗ ಪೊಂಗಲ್ ಹಬ್ಬ, ಪೊಂಗಲ್ ತಮಿಳ್ನಾಡಲ್ಲಿ. ಇಲ್ಲ ನಾಳೆ ಬರ್ರಿ ಅಂತ ಹೇಳಿದ್ದಾರೆ. ಅವತ್ತೇನು ಕೆಲಸ ಇಲ್ಲಲ್ಲ. ಸರಿ ಸಬ್ಜೆಕ್ಟ್ ವರಂತಪೂಲೆ ರಿಲೀಸು. ಪಿಕ್ಚರ್ ನೋಡಿದ್ದಾರೆ ಹೋಗಿ, ಚೆನ್ನಾಗಿದೆ. ಮಾರ್ನಿಂಗ್ ಶೋ ನೋಡಿಬಿಟ್ಟು ಚೆನ್ನಾಗೈತೆ ಪಿಕ್ಚರು ಅಂತ ಸೀದಾ ಪ್ರೊಡ್ಯೂಸರ್ ಆಫೀಸ್ ಹತ್ರ ಹೋಗಿ ನನಗೆ ಫೋನ್ ಮಾಡಿದರು, ಇಮಿಡಿಯೇಟ್ಲಿ ಬಂದುಬಿಡು ಅಂತ. ಸೀದಾ ಬಂದೆ ಸರ್, ಶನಿವಾರನೇ ಬಂದೆ. ಅಲ್ಲಿ ಪಿಕ್ಚರ್ ನೋಡಿದೆ. ಹಾಂ, ಮಡ್ರಾಸು. ಸೀದಾ ಹೋಗಿ ಕುತ್ಕೊಂಡೆ ನೋಡಿ ಸರ್, ರವಿಚಂದ್ರನ್ ಆಫೀಸಲ್ಲಿ, ಪ್ರೊಡ್ಯೂಸರ್ ಆಫೀಸಲ್ಲಿ. ಬಿಟ್ಟು ಕದಲಿಲ್ಲ. 5 ದಿವಸ ಕೂತಿದ್ವಿ ರೈಟ್ಸ್ ಕೊಡೋಕೆ. ಅವರು ಓದ್ವಿ, ಹೇಳ್ದ ಇದು ಏನೋ ಸ್ಟೋರಿ, ಇದು ಫ್ಯಾಮಿಲಿ ಸಬ್ಜೆಕ್ಟು, ಕಲೆಕ್ಷನ್ ಇಲ್ಲ ಅಂತಾರೆ, ನೀವು ನೋಡಿದ್ರೆ 100 days ಹೋಗುತ್ತೆ ಅಂತೇಳಿ. ನಾವು ಹೇಳಿದ್ವಿ ಭಾಳ ಚೆನ್ನಾಗಿದೆ ಸರ್, ನಮಗೆ ರೈಟ್ಸ್ ಕೊಡಿ ಅಂತ. ಏನು ಮಾರಾಯ ಕಲೆಕ್ಷನ್ ಎಲ್ಲ ವೀಕ್ ಐತೆ, ನೀವು ಈಗ 100 days ಹೋಗುತ್ತೆ ಅಂತ ಹೇಳ್ತೀರಲ್ಲ, ನಿಮಗೆ ಒಂದು ಸೋಮವಾರ ಹೇಳ್ತೀನಿ ನಾನು, ನಿಮಗೆ 100% ನಿಮಗೆ ಕೊಡೋದು. 100 days ಹೋಗುತ್ತೆ ಅಂತ ನೀವು ಹೇಳ್ತಿದ್ದೀರಾ, ಈಗ ಸ್ವಲ್ಪ ಕಲೆಕ್ಷನ್ ಬೇಕು. ಸ್ಟಾರ್ಟ್ ಆಯ್ತು ಸರ್ ಸೋಮವಾರದಿಂದ ಕಲೆಕ್ಷನ್ ಅಲ್ಲಿ ಮಾಡ್ರೆ ಚೆನ್ನೈಯಲ್ಲಿ. ಕಮ್ಮಿ ಇತ್ತು. ಸೋಮವಾರ ದಿವಸ ಎತ್ತು ಇಲ್ಲಿ ಫೋನ್ ಬರೋಕೆ ಕತ್ಕೊಂಡು ವಾಲೆ. ಎಲ್ಲಿ ನಮ್ಮ ಬೆಂಗಳೂರಿಂದ ರವಿಚಂದ್ರನ್ ಅಂತ ಪ್ರೊಡ್ಯೂಸರಲ್ಲಿ, ತಮಿಳ್ನಾಡರು. ನಮ್ಮ ರವಿಚಂದ್ರನ್ ಅವರು ಅಲ್ಲೇ. ರವಿಚಂದ್ರನ್ ದೊಡ್ಡ ಪಿಕ್ಚರ್ ಮಾಡೋರು ಅವರು. ವಿಕ್ರಮನ್ ಪಿಕ್ಚರ್ ಎಲ್ಲ ಮಾಡಿ ಭಾಳ ದೊಡ್ಡ ಪಿಕ್ಚರ್ ಸರ್ ಮಾಡೋದವರು. ಅವರು ಓದ್ವಿ, ಈ ಥರ ಹೇಳ್ತಿದ್ದಾರೆ. ಆಯ್ತಪ್ಪ ನಿಮಗೆ ಕೊಡ್ತೀವಿ ಸೋಮವಾರದಿಂದ, ನಿಮ್ಮ ಬಾಯಿಂದ 100 days ಹೋಗಲಿ. ಅಷ್ಟೊತ್ತಿಗೆ ಸೋಮವಾರ ದಿವಸ ಅಲ್ಲಿ ಎಲ್ಲರೂ ಫೋನು, ನಮಗೆ ಕೊಡಿ. ದೊಡ್ಡವರು ಕುಮಾರಸ್ವಾಮಿ ಸಮೇತನು. ಅಲ್ಲಿ ರಾಮನು ಬೇರೆ ಬಂದುಬಿಟ್ಟಿದ್ರು. ಎಲ್ಲ ಫೋನು ಇಲ್ಲ ಮುಸಾಫ್ ಅವರು ರಾಮ್ ಅವರು ಬಂದಿದ್ದಾರೆ. ಫಸ್ಟಿಗೆ ಅವರೇ ಹೇಳಿದ್ದಾರೆ, ಅವ್ರಿಗೆ ಈ ಸಬ್ಜೆಕ್ಟ್ ಕೊಡೋದು. ಬಂದು ಕುತ್ಕೊಂಡು ಯಾರು ಬಂದರೂ ಎದುರಿಗೆ ಕುತ್ಕೊಂತಿದ್ದೀವಿ ಸರ್ ನಾವು. ಬೆಂಗಳೂರು ರಾಮ ಬಂದರು, ಅಲ್ಲಿ ಕೊಟ್ಬಿಟ್ಟಿದ್ದೀವಿ ಅಲ್ಲೇನಾರು. ಇನ್ನೂ ಅಗ್ರಿಮೆಂಟ್ ಆಗಲಿಲ್ಲ ಪಾಪ. ನೀಯತ್ತು ಸರ್ ಕೊಟ್ಟರು. ಅಷ್ಟು
ಇಷ್ಟು ಫೋನ್ ಮಾಡಿದ್ರು. ಆಮೇಲೆ ಕೊನೆಗೆ 7 ಲಕ್ಷ ಮಾತಾಡಿದ್ವಿ. ಇಟ್ಟಾಯ್ತಲ್ಲ ಇನ್ನೊಂದು 5 ಲಕ್ಷ ಜಾಸ್ತಿ, 25 ಅದು 30-40 ಲಕ್ಷ ಕೊಡೋಕೆ ರೆಡಿ ಇದ್ದರು. ಬ್ಲ್ಯಾಂಕ್. ಹೌದು, ನಮ್ಮ ಎದುರಿಗೆ ನಡೆದಿದ್ದು ಅದು. ಹಿಂಗೆ ನನ್ನ ಎದುರಿಗೆ ಹೇಳಿದರು, ರಾಮು ಎದುರಿಗೆ ಹೇಳಿದರು, ಕೊಟ್ಬಿಟ್ಟಿದ್ವಿ ಅಲೆ ಅಂತ. ಇಟ್ಟಾಯ್ತು ಪಿಕ್ಚರು, ಎಲ್ಲ ಸ್ಕ್ರಿಪ್ಟ್ ಎಲ್ಲ ಪೂಜೆ ಮಾಡಿ ಇದೆಲ್ಲ ಮಾಡಿ ಕೈ ಕೊಟ್ಟರು. ಹೇಗೆ ರೀಮೇಕ್ ರೈಟ್ಸ್ ನೋಡ್ರಿ ಸ್ಕ್ರಿಪ್ಟ್ ಕೊಡ್ತಾರೆ? ಸ್ಕ್ರಿಪ್ಟ್ ಎಲ್ಲ ಕೊಡ್ತಾರೆ, ಮಾಡಿದ್ದೆಲ್ಲ ಸ್ಕ್ರಿಪ್ಟ್. ಅದನ್ನು ಅನುವಾದ ಮಾಡ್ತೀವಿ ಕನ್ನಡದಲ್ಲಿ. ನಾವೇನೇನು ಚೇಂಜ್ ಮಾಡ್ಕೋಬೇಕು, ಯಾವ ಥರ ಇದು ಮಾಡ್ಕೋಬೇಕು ಎಲ್ಲ ಕ್ಲೀನಾಗಿ ಮಾಡಿದೆ. ಎಲ್ಲ ಕುತ್ಕೊಂಡೆಲ್ಲ ಸಬ್ಜೆಕ್ಟ್ ಎಲ್ಲ ಇದು ಮಾಡ್ತೀವಿ. ಅಲ್ಲಿ ವಾತಾವರಣ ಹೆಂಗೆ, ಅಲ್ಲಿ ಪಂಚೆ ಹುಟ್ಟಿದ್ದು, ಇಲ್ಲಿ ಕಚ್ಚಾ ಪಂಚೆ, ಮೀಸೆ, ಕೋಟು ಇದು ಮಾಡಿದ್ವಿ. ಹೇಳಿದ್ವಿ ಈ ಥರ ಅಂತ ಸಾರಿಗೆ. ನಿಮ್ಮಿಷ್ಟಪ್ಪ ಅಂತ ಹೇಳ್ದವು. ಇವನು ರಾಧಾ ಭಾರತಿಗೆ ಶೇಷಾದ್ರಿಗಳು ಸಿಕ್ಬಿಡಿ ತಂದ್ಬಿಡಿ. ಎಲ್ಲರೂ ಹೇಳ್ತಿದ್ರು ಇಲ್ಲ ತಂದೆಲ್ಲವರು ಸುಳ್ಳು ಹೇಳ್ತಾರೆ. ತಂದು ರೈಟ್ಸ್ ತಂದ್ವಿ. ಅದೇ ಯುಗಾದಿನ ರಾತ್ರಿ ರೈಟ್ಸ್ ತಂದು ಆ ಖುಷಿಗೆ ರಾಮನು ನಮ್ಮ ಜೊತೆಗೆ ಇದ್ದರು. ಕಂಗ್ರಾಟ್ಸ್ ಅಂತ ನಮಗೆ ಹೇಳಿದರು. ನಾವು ಯಾವುದೋ ಗೆಸ್ಟ್ ಹೌಸ್ ಮಾಡಿದ್ವಿ, ಅಲ್ಲಿ ಜೊತೆಗೆ ಊಟ ಮಾಡಿದ್ವಿ. ಅವರು ತಮಿಳ್ ತಗೊಂಡ್ರು. ವಾನತಪ್ಪುಲೆ ಬೆಂಗಳೂರಿಗೆ ತಮಿಳ್ ಹಾಕೋಕ್ಕೆ ಡಿಸ್ಟ್ರಿಬ್ಯೂಷನ್ನು ತೋರ್ಸೋದು ಮಾಡಿ ತಗೊಂಡ್ರು. ಒಂದು ದಿವಸ ನೈಟ್ ಊಟ ಮಾಡಿದ್ವಿ. ಇದು ಕಂಗ್ರಾಟ್ಸ್ ಹೇಳಿದ್ರು ಚೆನ್ನಾಗಾಗಲಿ ಅಂತ. ಅವ್ರು ಬೆಳಿಗ್ಗೆ ಹೊರಟೋದ್ರು. ನಾವು ತಿರುಗಿ ದಿವಸ ನೈಟು ಖುಷಿಯಾಗಿ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಎಲ್ಲ ಅಗ್ರಿಮೆಂಟ್ ಮಾಡಿಸ್ಕೊಂಡು ಬರ್ತಿರ್ಬೇಕಾದ್ರೆ ಯಾವ ಟೈಟ್ಲ್ ಇದಕ್ಕೆ ಅಂತ ನಾನು ನಮ್ಮ ಅವರು ಕಾರಲ್ಲೇ ಹಾಂ ಒಂದು 10-15 ಟೈಟ್ಲು ಬಂತು. ಮಾವರು ಹೇಳಿದ್ರು ಯಜಮಾನ ಇದೇ ಪಿಕ್ಸು ಚೆನ್ನಾಗಿದೆ ಅಂತ. ಇಲ್ಲಿ ಬರ್ತೀವಿ ಅಲ್ಲೇ ಬೇರೆಯವರು ಬುಕ್ ಮಾಡಿಬಿಡ್ಯಾರ ಟೈಟ್ಲು. ದೀಪಾವಳಿ ಪ್ರೊಡ್ಯೂಸರ್ ಇದ್ದಾರಲ್ಲ, ವಿಷ್ಣುವರ್ಧನ್ ಸರ್ ಪಿಕ್ಚರ್ ಮಾಡಿದರು. ದೀಪಾವಳಿ ಇವರು ರಮೇಶ್ ಅವ್ರದ್ದು ಮಾಡಿದ್ದು. ಅವ್ರ ಹತ್ರ ಇತ್ತು ಯಜಮಾನ ಟೈಟ್ಲು. ಅವ್ರ ಹತ್ರ ಹೋಗಿ ಕೊಟ್ಟರು ಟೈಟ್ಲ್, ಇದು ಸೆಟ್ ಆಗುತ್ತೆ ಇದಕ್ಕೆ ಕೊಡಿ ಅಂತ. ಆವಾಗ ಟೈಟ್ಲ್ ಇಟ್ಲಿವಿ. ಕೊನೆಗೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಇವ್ರು ರೈಟ್ಸೇ ತಂದೆಲ್ಲ ಮಾಡ್ತಾರೆ ಸುಮ್ಮನೆ ಅಂತ ಅವ್ರಿಗೆ ಸಾರಿಗೆ ವಿಷ್ಣು ಸಾರಿಗೆ ತೆಲ್ಲ ತಿಕ್ಕರು ಇರ್ತಾರಲ್ಲ. ಕೊನೆಗೆ ವಿಕ್ರಮಿಂದನೇ ಫೋನ್ ಮಾಡಿಸಿದ್ವಿ ಡೈರೆಕ್ಟಾಗಿ. ಹೇಗೆ ತಾಣಿದಾರೆ ಕೊಟ್ಟಿದ್ವಿ ರೈಟ್ಸ್. ಆವಾಗ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಖುಷಿಯಾಗಿ ಮಾಡಿದ್ವಿ. ಭಾಳ ಕಷ್ಟಪಟ್ಬಿಟ್ಟಿವಿ ಸರ್ ಪಿಕ್ಚರ್ ಲಾಸ್ಟ್ ಇದು. ಶೂಟಿಂಗು ಏನಿಲ್ಲ, ಚಿಕ್ಕಮಂಗ್ಳೂರು ಹತ್ರ ಒಂದು ಇದು ಬರುತ್ತೆ, ಅಲ್ಲಿ ಭಾಳ ಶೂಟಿಂಗ್ ನಡೀತಾವೆ. ಅಲ್ಲಿ ಸೆಟ್ ಹಾಕಿದ್ವಿ, ಅಲ್ಲಿ ಮನೆ ಸೆಟ್ ಹಾಕಿದ್ವಿ. ಶೂಟಿಂಗ್ ಸ್ಟಾರ್ಟ್. ಅಣ್ಣ ತಮ್ಮಗಳು ಯಾರು ವಿಷ್ಣು ಫಿಕ್ಸ್ ಆದರು. 3 ಜನ, ಪ್ರಭುದೇವ್ ಕ್ಯಾರೆಕ್ಟ್ರು, ಇನ್ನೊಂದು ಕ್ಯಾರೆಕ್ಟ್ರು ಎಲ್ಲ ಯಾರ್ಯಾರು. ಸರಿ, ಅಭಿಜಿತ್ ಫಿಕ್ಸ್ ಆಯಿತು. ಆಮೇಲೆ ಶಶಿಕುಮಾರ್ದು ಯಾರೋ ಹೊಸಬ್ರಾಕ್ ಹೋಗ್ಕೊಂತಿದ್ರು, ಯಾರೋ ನಮ್ಮ ಮಾವರು ಯಾರು ಹುಡುಕ್ತಿದ್ರು ಅವರು. ಯಾರು ಪ್ರಭುದೇವ್ ಕರೆಕ್ಟ್ ಮಾಡಿದ್ದು ಡೈರೆಕ್ಟ್ರಿಗೆ ಇಷ್ಟ ಇರಲಿಲ್ಲ, ಹೊಸಬ್ರಿಗೆ ಹಾಕೋಣಕ್ಕೆ ಮಾಡೋಕ್ಕೆ. ನಮ್ಮ ಡೈರೆಕ್ಟ್ರುಗಳಿಗೆ ಇಷ್ಟ ಇರಲಿಲ್ಲ. ಶಶಿಕುಮಾರ್ ನಾನು ಕೇಳಿದೆ, ಶಶಿಕುಮಾರ್ ಸೂಪರು, ಯಾಕೆ ನಿಮ್ಮ ಮಾವ ಒಪ್ತಿಲ್ಲ ಶಶಿಕುಮಾರ್ಗೆ? ಯಾಕೆ ಅಂದರೆ ಅವ್ರು ಬರೋದು ಲೇಟು, ಕಾಂಬಿನೇಷನ್ ಪಿಕ್ಚರ್ ಎಲ್ಲ ಜೊತೆಗೆ ಇರೋದು, ಹೀರೋಯಿನ್ ಸಮೇತ ಎಲ್ಲ ಆಡೋಣ ಜೊತೆಗೆ ಇರೋದು, ಫ್ಯಾಮಿಲಿ ಸಬ್ಜೆಕ್ಟಲ್ಲಿ 1 ಗಂಟೆ ಒಂದು ಮಿಕ್ಸ್ ಆದರೆ ಎಲ್ಲರೂ ಕುತ್ಕೋಬೇಕಾಗುತ್ತೆ ಕಾತ್ಕಟ್ಟು. ಅದಕ್ಕೆ ಸ್ವಲ್ಪ ಪಾಪ ಇನ್ನು ಲೇಟ್ ಹೊಡೆದ್ರು ನಮ್ಮ ಅವರು. ಸರಿ, ಅದು ಹಂಗೆ ಪೆಂಡಿಂಗ್ ಇತ್ತು. ಸಾಂಗ್ ರೆಕಾರ್ಡಿಂಗ್ ಎಲ್ಲ ಮಾಡಿದ್ವಿ. ಮಾಡ್ತಿರ್ಬೇಕಾದ್ರೆ ಏನು ಮಾಡೋದು ಹೇಳ್ದಿಲ್ಲ, ಶಶಿಕುಮಾರ್ ಚೆನ್ನಾಗಿರುತ್ತೆ. ಅಲ್ಲೇನೋ ಕೆಲಸ ಇತ್ತು, ಕಂಟಿನ್ಯೂಸ್ ಸ್ಟುಡಿಯೋಕ್ಕೆ ಹೋದ್ವಿ. ನಾನು ಹೋದೆ, ನಾನೇನೋ ಫ್ರೆಂಡ್ಸ್ ನೋಡೋಕೆ ಹೋಗೋಗಾಯ್ತು. ಅಲ್ಲಿಗೆ ಯಾರಿಗೆ ಸಲ್ಲತ್ತೆ ಸಂಬಳ ಏನೋ ಶಶಿಕುಮಾರ್ ಸುಹಾಸಿನಿ ಅಂತ ಕುಂಬಳಕಾಯಿ ಕೊನೆ ದಿನ ಹೋದೆ. ಶಶಿ ಸರ್ ಅಲ್ಲಿ ಕೂತ್ಕೊಂಡಿದ್ರು. ಏನು ಸಹ ಬಂದೆ, ಏನು ಸಮಾಚಾರ? ಇಲ್ಲ ಸರ್ ನಿಮ್ಮನ್ನೇ ನೋಡೋಕೆ ಬಂದೆ. ಬಾಯ್ ತಪ್ಪು ಬಂದುಬಿಟ್ಟೆ, ನಿಮ್ಮನ್ನು ನೋಡೋಕೆ ಬಂದು. ಬೆಳಿಗ್ಗೆ ಆರಾಮ ಸಿಕ್ಬಿಡ್ತೀನಿ, ಬಂದುಬಿಡುವ ಮನೆಗೆ ಅಂದರು. ಸುಮ್ಮನೆ ಹೇಳಿದ್ನಲ್ಲ ಅಂತ ಬೆಳಿಗ್ಗೆ ಹೋದೆ ಕ್ಯಾಸೆಟ್ ತಗೊಂಡು. ಓಕೆ ಮಾಡ್ಬಿಡೋದು ಶಶಿಕುಮಾರ್, ನಾನು ಮಾಡ್ತೀನಿ ಪಿಕ್ಚರ್ ಅಂತ. 15 ದಿವಸದೊಳಗೆ ಮಾಡ್ತೀನಿ ಇದಕ್ಕೆ. ನಾನು ಸೀದಾ ಡೈರೆಕ್ಟ್ ಫೋನ್ ಮಾಡಿದೆ ಶೇಷಾದ್ರಿಗೆ, ಡೈರೆಕ್ಟ್ರಿಗೆ. ಒಳ್ಳೆ ಗುಡ್ನೆಸ್ಸು, ನನಗೆ ಭಾಳ ಇಷ್ಟ ಆಯಿತು. ಸ್ವಲ್ಪ ನಿಮ್ಮ ಮಾವರ್ದು ಹೆಂಗೆ ಮಾಡ್ತೀಯ? ಅಮ್ಮ ನಾನು ಫಿಕ್ಸ್ ಮಾಡೀನಿ, ಬಂದುಬಿಡು ಶಶಿಕುಮಾರ್ ಮನೆ. ಬಾರಪ್ಪ, ನಾನು ಅಲ್ಲೇ ಮಾತಾಡ್ಬಿಟ್ಟಿದ್ದೀನಿ ಅಲ್ಲೇ ಅಂದೆ. ಕೊಟ್ಬಿಡಿ ನಾಳೆ ಅಡ್ವಾನ್ಸು ಅಂದೆ. ಸರಿ ಓಕೆ ಆಯಿತು, ಬಂದರು, ಓಕೆ ಮಾಡಿರಿ ಇದಾಯ್ತು. ಅವಾಗ ಏನಾಯಿತು, ಯಜಮಾನದಲ್ಲಿ ನೀನು ಏನೋ ಮಾಡ್ತೀವಿ ಕಣ ಜಗಳ ನನಗೆ. ಯಾಕಂದರೆ ಸ್ವಲ್ಪ ಕಾಂಬಿನೇಷನ್ ಸ್ವಲ್ಪ ಎಡವಟ್ಟಾದರೆ ತಿರುಗಿ ಯಾಕಂದರೆ ತೆಲುಗಲ್ಲಿ ಬ್ಯುಸಿ ನಮ್ಮ ಪ್ರೇಮ ಅವ್ರು ಕರೆಕ್ಟ್ ಡೇಟಿಗೆ ನಾವು ಶೂಟಿಂಗ್ ಮಾಡಿ ಕಳಿಸ್ಬೇಕು. ಸ್ವಲ್ಪ ಎಡವಟ್ಟಾದರೆ ತಿರ್ಗಾ ಪೆಂಡಿಂಗ್ ಆಗಿಬಿಡುತ್ತೆ ಪಿಕ್ಚರು. ಎಂಥ ಕೆಲಸ ಮಾಡ್ಬಿಟ್ಟ ನೀನು ಶಶಿಕುಮಾರ್ ಸರ್. ಡ್ರೈವರ್ ಏನಿಲ್ಲ, ನಾನೇ ಡ್ರೈವರು, ನಾನೇ ಓನರ್ ಕಾರು. ಅವ್ನ ಪಕ್ಕನೇ ರೂಮ್, ಶಶಿಕುಮಾರ್ಗೆ ಪಕ್ಕದಾಗೆ ರೂಮು. ಅವ್ನಿಗೆ ಅಯ್ಯಪ್ಪಗೆ ಎದ್ದೇಳಿಸ್ಬೇಕು ನಾನು. ಕರೆಕ್ಟ್ ಟೈಮಿಗೆ ಹೊರಡಿಸ್ಕೊಂಡು ಬರ್ತಿದ್ದೆ ಸಟ್ಟಿಗೆ. ಸಾರ್ ರೇಗ್ ಸರ್, ನಾವೆಲ್ಲಪ್ಪ ಇರೋ, ನಿಮ್ಮ ಶಶಿ ನೀವೇ ಇರೋ, ನಮಗೇನು ಲೆಕ್ಕ ಇಲ್ವಾ? ಬಿಟ್ಟಿರಲ್ಲಪ್ಪ ನೀನು ಅನ್ನೋರು ವಿಷ್ಣು ಸರ್. ಸಾರ್ ಉರುಳೇ ಅಂತಿದ್ದೆ ನಾನು.
ಏನು ಬಿಡ್ತಾನೆ ಇರಲಿಲ್ಲ. ಏನೋ ಒಂದು ಸ್ವಲ್ಪ ಸೆಂಟ್ರಲ್ಲಿ ಎಡವಟ್ಟು ಮಾಡಿದ್ದಕ್ಕೆ ನಮ್ಮ ಮ್ಯಾನೇಜರು ವೆಡ್ಡಿಂಗ್ ಆನಿವರ್ಸರಿ ಸೆಂಟ್ರಿಗೆ ಒಂದು ದಿವಸ ಗ್ಯಾಪ್ ಇತ್ತು ಶಶಿಕುಮಾರ್ದು. ಪಾಪ ಬೆಂಗಳೂರಿಗೆ ಹೊರಟಿದ್ದಾರೆ ವೆಡ್ಡಿಂಗ್ ಆನಿವರ್ಸರಿದು. ಕಾರ್ ಕಳಿಸಿಲ್ಲ, ಮರ್ತುಬಿಟ್ಟಿದ್ದಾರೆ ನಮ್ಮ ಮ್ಯಾನೇಜರ್. ಅವ್ರು 11:30ವರೆಗೆ ಹೊರಟಿದ್ರಲ್ಲ, ಕೊನೆಗೆ 1 ಗಂಟೆ ನನಗೆ ಫೋನ್ ಮಾಡಿದ್ರು. ಅಲ್ಲಿ ಮಲ್ಕೊಂಡಿದ್ದೆ, ಕಾರೇ ಕಳಿಸಲ್ಲ ಮುಸಪ್ಪ, ನಾನು ಇದಕ್ಕೆ ಹೊರಟಿದ್ದೀನಿ. ಸರಿ 2 ಗಂಟೆಗೆ ಹೋಗಿ ಕಾರ್ ಮಾಡಿಸಿ ಕಳಿಸ್ದೆ. ಅದು ಸ್ವಲ್ಪ ಬೇಜಾರಾಗಿದ್ದರು. ಈಗ ಮಾಡ್ತಾರೆ ಹಂಗೆ, ಮ್ಯಾನೇಜರ್ ಮಾಡಿದ ತಪ್ಪದು. ಅವರು ಸ್ವಲ್ಪ ಎಲ್ಲ ತಿರ್ಸ್ಕೊಂಡಂಗೆ ಸ್ವಲ್ಪ ಆಟ ಆಡಿಸಿರು ನನಗೆ. ಎಲ್ಲ ಕಾಂಬಿನೇಷನ್ ಕ್ಲೈಮ್ಯಾಕ್ಸ್ ಸೀನು ಎಲ್ಲ ಹೊಟ್ಟೆ ಹಾಕೊಂಡು ಅದು ಇದು ಹಂಗೆ ಅಂದರು. ಸಾರ್ ಹಿಂಗೆ ಏನೋ ನೋಡಿ ಸರ್, ನನಗೆ ಇವೆಲ್ಲಾದರೂ ಆಗಲ್ಲ, ದಯವಿಟ್ಟು ನೋಡಿ ನಾನು ಅದೇ ಹಂಗೆ ಸುಮ್ಮನೆ ರೇಗಿಸ್ಬಿಟ್ಟು ಏನೋ ಮಾಡಿ ಒಪ್ಪಿಸಿ ಹೆಂಗೋ ಪಿಕ್ಚರ್ ಫಿನಿಷ್ ಮಾಡಿದೆ ಸರ್. ಎಲ್ಲ ಚೆನ್ನಾಗಾಯಿತು. ಆಮೇಲೆ ಯಜಮಾನ ಶೂಟಿಂಗಲ್ಲಿ ಸಟ್ಟಲ್ಲಿ ಅಲ್ಲೇನೋ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ಅಲ್ಲಿ ಶೂಟಿಂಗಲ್ಲಿ ಸಾಂಗಲ್ಲಿ ಏನೋ ಸ್ವಲ್ಪ ಚೇಂಜಸ್ ಅಂತ ಯಾರೋ ಬಂದಿಡೋರು ಲಂಚ್ ಟೈಮಲ್ಲಿ, ಊಟದ ಟೈಮಲ್ಲಿ. ಡ್ಯಾನ್ಸ್ ಮಾಸ್ಟ್ರಿಗೆ ಹೇಳಿದೆ, ಕ್ಯಾಮ್ರಾಮನಿಗೆ ರಮೇಶ್ ಬಾಬುಗೆ ಹೇಳಿದೆ. ಇಲ್ಲ ಸರ್ ನಾನು ಒಪ್ಪಲ್ಲ, ನನಗೆ ಹೇಳ್ಬೇಕಾಯ್ತಲ್ಲ, ಸ್ಕ್ರಿಪ್ಟೆಲ್ಲ ರೆಡಿ ಮಾಡು, ಬಿಡಿಸಿ ಹೇಳ್ತಿದ್ರು, ಎಲ್ಲ ಹೇಳಿದ್ದಾರೆ, ಎಲ್ಲ ರೆಡಿ ಇತ್ತಲ್ಲ, ಏನು ಚೇಂಜ್ ಮಾಡ್ತಿದ್ದಾರೆ. ಹೆದರಿಕೆ ನನಗೆ ಸ್ವಲ್ಪ ಇದು ಮಾಡಿಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ ಸರ್. ಅದು ಹೆದರಿಕೆ ಆಗ್ಬಿಡ್ತು, ನಿಲ್ಲಿಸ್ಬಿಟ್ಟೆ ಶೂಟಿಂಗ್. ವಿಷ್ಣು ಸರ್ ಒಳಗಿದ್ದಾರೆ, ಯಾರು ಬರ್ತಿಲ್ಲಲ್ಲ, ಎಲ್ಲ ಕ್ಯಾಮ್ರಾಮ್ಯಾನ್ ಅವನ್ನೆಲ್ಲ ಹೋಗ್ಬಿಟ್ಟಾರೆ, ಹೆದರ್ಕೊಂಬಿಟ್ಟು. ವಿಷ್ಣು ಸರ್ ಇದ್ರಿ ಗೊತ್ತಿಲ್ಲ ಮ್ಯಾಟ್ರು. ಆಮೇಲೆ ಗೊತ್ತಾಯ್ತು ಮುಸಾಫರ್ಗೆ ಇದಾಗೈತೆ ಅಂತ ಬಂದ ಶೇಷ. ಏನೂ ಇಲ್ಲ ಮುಸಾಫರೇ, ಅಣ್ಣರು ಕೂತಿರ್ತಾರೆ, ಸಾಂಗ್ ಆಗುತ್ತೆ. ಆ ಸಾಂಗಲ್ಲಿ ಈ ಪೇಪರ್ ಇಟ್ಟು ಚಿತ್ರ ಬಿಡಿಸ್ತಾನೆ ತಮ್ಮ, ಪಕ್ಕದಲ್ಲಿ ಕನ್ನಡಿ ಇರುತ್ತೆ. ಅದು ಒಂಥರ ದೊಡ್ಡ ಅದು ನಮ್ಮ ಅಣ್ಣ ನೋಡಿ ಯಾವ ಥರ ಅನ್ನೋದು ಥರ ಆ ಸೀನಲ್ಲಿ ಸ್ವಲ್ಪ ನನಗೆ ಏನೋ ಮಾಡ್ಯಾರ ಅಂತೇಳಿ ನನಗೆ ಆಮೇಲೆ ಬಿಡಿಸಿ ಹೇಳಿದ ಮೇಲೆ ಆಮೇಲೆ ಓಕೆ ಆಯಿತು. ಇಷ್ಟೇ ಅಯ್ಯೋ ಮಾಡಿ ಸರ್ ಅಂತಂದು ವಿಷ್ಣು ಸರ್ ಗೊತ್ತಾಗ್ಬಿಡುತ್ತೆ. 1 ಗಂಟೆ ತಿಳಿಸ್ಬಿಟ್ಟಲ್ಲ ಸರ್, ಅದು ಗುರುಗಳೇ ಚೆನ್ನಾಗಿ ಬರಲಿ ಅಂತ ಗುರುಗಳೇ ಮಾಡ್ತಾರೆ, ಏನಿಲ್ಲ ಸ್ವಲ್ಪ ಗೊತ್ತಿರಲಿಲ್ಲ ಅಷ್ಟೇ, ದಯವಿಟ್ಟು ಇರಲಿ. ಅವ್ನು ಶೇಷಿಗೆ ಹೇಳ್ತಿದ್ರು ಎನಿ ಟೈಮ್, ಏನಣ್ಣ ಪಿಕ್ಚರ್ ಇದು ಮಾಡಿದ್ರೆ ಅಟ್ಟಾಡಿಸ್ಕೊಂಡು ನೋಡಿತ ನೋಡು ಶೇಷನಿಗೆ, ನೀನು ಜಾಸ್ತಿ ಇದು ಮಾಡಬೇಡ, ಕರೆಕ್ಟಾಗಿ ಮಾಡಿದೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗು ಅಂತ ಹಗಲೆಲ್ಲ ಜ್ಞಾಪಿಸ್ತಾರೆ ಪಾಪ ವಿಷ್ಣು ಸಾರು. ಅಲ್ಲಿ ಇದಾಯ್ತು, ಎಲ್ಲ ಆಯ್ತು ಸರ್, ಚೆನ್ನಾಗಾಯ್ತು. ಶೂಟಿಂಗ್ ಎಲ್ಲ ಮುಗಿಸಿದ್ವಿ, ಭಾಳ ಕಷ್ಟಪಟ್ಟು ಶೂಟಿಂಗ್ ಮುಗಿಸಿದ್ವಿ. ಸಾಂಗು ಅದು ಟೋಟ್ಲು 45 days 50 days ಸಾಂಗ್ಸ್ ಬಿಟ್ಟು ಅಲ್ಲೇ ಸಟ್ಟು ಎಲ್ಲ ಸಟ್ಟಲ್ಲೇ. ಅದಾದಮೇಲೆ ಸಾಂಗ್ ಪೆಂಡಿಂಗ್ ಇದ್ವು. ಸಾಂಗ್ ನೇಪಾಳಕ್ಕೆ ಹೋದ್ವಿ, ಅಲ್ಲಿ 2 ಸಾಂಗ್ ಇದು ಮಾಡಿದ್ವಿ. ಒಂದು ಸಾಂಗ್ ವಿಷ್ಣು ಸಾರ್ದು ಮಾಡಿದ್ವಿ. ಶಶಿಕುಮಾರ್ ಸರ್ ಫಸ್ಟ್ ಡೇ ಮಾಡಿದ್ವಿ ನೇಪಾಳದಾಗೆ. ಸೆಕೆಂಡ್ ಡೇ 1.5 ದಿವಸ ಏನೋ ಇತ್ತು. ಅಣ್ಣರು ಕಾಡಿಗೆ ಹೋಗಿದ್ದಾರೆ, ವೀರಪ್ಪ ನಿಂಗೆ ಕರ್ಕೊಂಡು ಹೋಗಿದ್ದಾನೆ. ಅದಕ್ಕಿಂತ ಮುಂಚೆ ಸರ್ ಅಲ್ಲಿ ಪೊಲೀಸ್ ಇಲ್ಲ, ಸಿಕ್ಕಾಬಟ್ಟೆ ಮಳೆ, ದೂರ ಬಂದು ನೇಪಾಳದಾಗೆ ಸರ್ ಮಳೆಗೆ ಶೂಟಿಂಗ್ ಮಾಡಿಬಿಟ್ಟಿವಿ ಸರ್ ನಾವು. ಅಣ್ಣರು ನಾಳೆ ಅನ್ಬೇಕಾದ್ರೆ ಜಲ್ದಿ ಮಾಡ್ಕೊಂಡು ಹೋಗ್ಬೇಕಲ್ಲ, 1 ದಿವಸ ಮಿಸ್ ಆದರೆ ಇದಾಗುತ್ತೆ ಅಂತ ಪಾಪ ಭಾಳ ಕೋಪ್ರೇಟ್ ಮಾಡಿದ್ರು ಶಶಿಕುಮಾರ್ ಅವರು. ಮಳೆಗೆ ಡ್ಯಾನ್ಸ್, ಅದು ನ್ಯಾಚುರಲ್ ಮಳೆಗೆ ಡ್ಯಾನ್ಸ್ ನೋಡ್ರಿ, ಅದನ್ನು ಗಮನಿಸ್ರಿ. ಅದರಲ್ಲಿ ನಾವೇ ನಮ್ಮ ಇಟ್ಕೊಂಡ್ಬಿಟ್ವಿ, ಹಗ್ಗ ಇಟ್ಕೊಂಡು ಜನಗಳಿಗೆ ಎಲ್ಲ ಇದು ಮಾಡ್ಕೊಂಡು ಆ ಮಳೆಗೆ ಡ್ಯಾನ್ಸ್ ಅದು ಎಕ್ಸ್ಟ್ರಾಡರಿ ಬಂದ್ಬಿಡ್ತು. ಅದು ನೋಡ್ರಿ, ಅದು ಮಳೆಗೆ ಡ್ಯಾನ್ಸ್ ಮಾಡ್ರ ಅದು ಅದು ಅಣ್ಣರ ಶೂಟಿಂಗ್ ಆಪರೇಷನ್ ರಿಮೈಂಡ್ ಮಾಡ್ರ ಪ್ಲೇಸು. ಅಣ್ಣರ್ದು ನಮ್ಮದೇ ಇಲ್ಲೆಲ್ಲ ಅಣ್ಣರ್ದು ತೆಗೆದಿರೋದು ನಮ್ಗೆ ಎಷ್ಟು ಖುಷಿ. ಅಮಿತಾಬ್ ಬಚ್ಚನ್ದೆಲ್ಲ ಅಲ್ಲೇ ಇದು ಮಾಡ್ರ ಅದೆಲ್ಲ. ಸರಿ ಅಲ್ಲಿ ಮಳೆಗೆ ಮಾಡೋದು ಸಾಕಾತ ಮಾಡೋದು ಬಂತು ಸಾಂಗ್. ಅದು ಕೊನೆಗೆ ಒಂದು ಡೇ ಇತ್ತು, ಅಣ್ಣರು ಹೋಗಿದ್ದಾರೆ, ಅದನ್ನು ಗೊತ್ತಾದ ತಕ್ಷಣ ಸ್ಟಾಪ್ ಮಾಡಿಸ್ತಿರು ಬಂದ್ವಿ. ತಿರ್ಗಾ ಸ್ಥಿತಿಗತಿ ಎಲ್ಲ ಅದು ಅವಾಗೆಲ್ಲ ಗಿಬ್ಬಿಂಗ್ ಏನು ಮಾಡ್ತಾನೆ ಇಲ್ಲ ಅಣ್ಣರು ಬರೋ ತಕನ. ಪಾಪ ಶಶಿಕುಮಾರ್ ಅವರು ಗಡ್ಡ ಎಲ್ಲ ಬಿಟ್ಬಿಟ್ಟಿದ್ರು, ಏನೂ ಮಾಡಲ್ಲ. ಇಲ್ಲಿ ಡಿಸ್ಟ್ರಿಬ್ಯೂಟ್ರದೆಲ್ಲ ಇದು ಪಿಕ್ಚರ್ ರಿಲೀಸ್ ಮಾಡಿ ಇದು ಮಾಡಿ ಆ ಸಾಂಗ್ ಇಲ್ಲದ್ರೆ ಪರವಾಗಿಲ್ಲ, ಆ ಸಾಂಗ್ ಬೇಕೇ ಬೇಕು ಸರ್. ಅದು ಫ್ರೆಶ್ನೆಸ್ ಆಗುತ್ತೆ. ಅದು ಅವ್ರಿಗೂ ಆಗ್ತಿರಲ್ಲ, ಓಕೆ ಮಾಡ್ತಾರೆ ಸಾಂಗು, ಅದು ಬೇಕು, ಅಲ್ಲಿಂದ ಫ್ರೆಶ್ ಆಗುತ್ತೆ ಪಿಕ್ಚರ್. ಅದು ಆ ಸಾಂಗ್ ಇಲ್ಲ ಅಂದ್ರೆ ಸಾಂಗ್ ಬೇಕೇ ಬೇಕು. ನಾನು ಪಿಕ್ಚರೇ ಕೊಡಲ್ಲ ಆ ಸಾಂಗ್ ಮಾಡೇ ಮಾಡ್ತೀನಿ ಅಂತ ನಾನು ಹಠ. ಅಣ್ಣರು ಬಂದಾಗೆ ಮಾಡ್ತೀನಿ, ಎಲ್ಲರೂ ಫೋರ್ಸ್ ಮಾಡಿ ಬಿಟ್ಬಿಡ ಸಾಂಗ್. ನಮ್ಮ ಮಾವರು ಹೇಳಿದ್ರು ಬಿಟ್ಬಿಡ, ರಿಲೀಸ್ ಮಾಡ, ಸಾಂಗ್ ಬೇಕೇ ಬೇಕದು. ಅಣ್ಣರು ಇನ್ನೇನು ಬರ್ತಾರೆ ಅಂತ ಗೊತ್ತಾಯಿತು. ಲಾಸ್ಟ್ 1.5 ದಿವಸ ಶೂಟಿಂಗ್ ಮಾಡೋಣ ಅಂತ ಮಡ್ರಾಸಿಗೆ, ನೇಪಾಳದ್ದು ಸ್ವಲ್ಪ ಅದೇ ಸೆಟ್ ಆಗಬೇಕಲ್ಲ, ಅಲ್ಲಿ ಚೆನ್ನಾಗಿ ಸೆಟ್ ಆಯ್ತು. ಅದು ಹೋಗಿ ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ಶೂಟಿಂಗ್ ರೆಡಿ ಆದ್ವಿ. ಅಣ್ಣ ರಿಲೀಸ್ ಆದರು. ಇನ್ನು 1 ದಿವಸ ಮಾಡಿಕೊಟ್ಬಿಡೋಣ, ಯಾಕೆ ಮಾಡೋಂಗಿದ್ರೆ ಪ್ಯಾಚ್ ವರ್ಕ್ ಇದ್ರೆ ಮುಗಿಸ್ ಅಂತ ಹೇಳಿದರು. ಅಲ್ಲ 100 ದಿವಸ ಆಗಿತ್ತಲ್ಲ, ಮಾಡೋಣ ಅಂತ ಹೊಲ್ಟಿವಿ. ಆವಾಗ ಅಣ್ಣ ರಿಲೀಸ್ ಆದರು. ಓಕೆ, ಪಿಕ್ಚರು ಸಾಂಗು ಫಿನಿಶ್ ಆಯಿತು. ರಿಲೀಸ್ಗೆ ಕಾದ್ರೆ ಎಲ್ಲರೂ ಕಂಪ್ಲೀಟ್.
ರಿಲೀಸ್ಗೆ ರಜಸ್ ಕಮ್ಮೆನ್ಸು ರಾಮು ಹತ್ರ ಹೋದ್ವಿ, ರಾಮು ಮಾಡೋ ಸರ್ ನಾನು ಬೇರೆದು ಮಾಡ್ತೀನಿ, ಅವರೇ ಡಿಸ್ಟ್ರಿಬ್ಯೂಷನ್ ಮಾಡಲಿ ಅಂತ ಇದು ಮಾಡಿದ್ರು. ಸರಿ ಏನೂ ಸೆಟ್ ಆಗಲಿಲ್ಲ. ನಮ್ಮ ರಮೇಶು ಆಕಾಶವಾಣಿ ಕ್ಯಾಸೆಟ್ದು ಇದು ಇರುತ್ತಲ್ಲ ಆಕಾಶವಾಣಿದು, ಅವ್ರ ಹತ್ರ ಕೇಳಿದ್ವಿ ಕ್ಯಾಸೆಟ್ದು. ಅವರು ಯಾಕೆ ಮನಸ್ಸು ಮಾಡಲಿಲ್ಲ. ಆನಂದಾಡಿಗೆ ಹೋದ್ವಿ. ಅವರು ಬೇರೆಯವರೆಲ್ಲ 4 ಲಕ್ಷ 5 ಲಕ್ಷ ಕೇಳಿದರು. ಅವರು ಇದಕ್ಕಿಂತ 10 ಲಕ್ಷ ಇದು ಮಾಡಿದರು. 10 ಲಕ್ಷಕ್ಕೆ ಕೊಟ್ಬಿಡ್ವಿ. ಈ ರೀತಿ ಹೋಗುತ್ತೆ ಏನು ಗೊತ್ತಿತ್ತು ಸರ್. ಅದು 1.5-2-3 ಕೋಟಿ ದುಡ್ಕೊಂಡದ್ರಲ್ಲಿ ಕ್ಯಾಸೆಟಲ್ಲೇ. 10 ಲಕ್ಷ ಕೊಟ್ಟು ಹೆಕ್ಕಾಬಟ್ಟೆ ಸರ್ ಕ್ಯಾಸೆಟ್ ಡಬ್ಬ ಎಲ್ಲೋಡ. ಅಷ್ಟು ಬಂತು. ಅಷ್ಟು ಏನು ಸರ್ ಕ್ಯಾಸೆಟ್ ಆಗಿ ಸೇಲ್ ಆಗ್ತಿದ್ವು ಹಂಗೆ. ಹೆಕ್ಕಾಬಟ್ಟೆ ರೆಕಾರ್ಡು ಎಲ್ಲದಕ್ಕೂ ರೆಕಾರ್ಡ್ ಮಾಡಿದ್ಬಿಟ್ರಿ ಅದು. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ. ಈ ಥರ ಆಗಿ ಆಮೇಲೆ BKT ರಮೇಶ್ ಬಂದರು ತಾಣಕ್ಕೆ, ನಮ್ಮ ರಜಸ್ ಕಮ್ಮೆನ್ಸ್ ರಮೇಶ್ BKTದು ತಾಣಕ್ಕೆ ಪರ್ಸಂಟೇಜು ಇದು ಮಾಡ್ತೀನಿ ಅಂತ. ಇದು ಮೈಸೂರು ಏರಿಯಾ ನನಗೆ ಗೊತ್ತಿಲ್ಲದಲ್ಲೇ ನಾನು ಚಿತ್ರದುರ್ಗಕ್ಕೆ ಹೋಗಿದ್ದೆ. ಭಾಳ ರೇಟ್ ಕಮ್ಮಿಗೆ ಕೊಟ್ಬಿಟ್ಟಿದ್ರು ಗೌಡ್ರ ಹತ್ರ. ಇಲ್ಲ ಪಾಪ ಹೇಳೋ ಕಮಿಟ್ಮೆಂಟ್ ಜಾಸ್ತಿ ಇದೆ, ನಮ್ಮ ಮೊದಲೆಲ್ಲ ಸಾಲ ಇದ್ದಾವೆ ಹೇಳಿದ್ರೆ ನಮ್ಮ ಅರ್ಧ ಕ್ರಾಸ್ ನಮಗೂ ಬರೋದಲ್ಲ, ಯಾಕೆ ಕೊಡೋಕೆ ಹೋದೆ ಹಂಗೆಲ್ಲ ಹೇಳಿದೆ. ಏನೋ ಕೊಟ್ಬಿಟ್ಟೆ ಕಣೋ ಅಂತ. ಏನು ಕಮ್ಮಿ ರೇಟಿಗೆ ಕೊಟ್ಬಿಟ್ಟಿದಾರಮ್ಮ ಅಂತ ಇನ್ನೇನು ಹೇಳೋದು. ಗೌಡ್ರು ತಗೊಂಡ್ರು, ಅವ್ರು ಬೇರೆಯವ್ರಿಗೆ ಕೊಟ್ಟರು, ಅದು ಲೂಟ್ ಹೊಡಿತು. ಅದು ಅಲ್ಲೊಂದು 8-9 ಕೋಟಿಗೆ ಬಂದು ಸರ್ ಮೈಸೂರು. ಚೆನ್ನಾಗಿದೆ ಒಂದು. ಹೌದು. ಅದು 30 ಲಕ್ಷಕ್ಕೆ ಕೊಟ್ಟು ಅವರು ಹಂಗೆ ಅದ್ಲು ಬರಲು 20 ಲಕ್ಷ ಲಾಭಕ್ಕೆ ಅವ್ರಿಗೆ ಬೇರೆಯವ್ರಿಗೆ ಕೊಟ್ಟರು ಮೈಸೂರಿಗೆ. ಚೆನ್ನಾಗಿ ದುಡ್ಕೊಂಡ್ರು ಅವರು, ಚೆನ್ನಾಗಿದ್ದಾಯ್ತು. ಸರಿ ಚಿಕ್ಕಮಂಗ್ಳೂರ್ದು ಎಲ್ಲ ಇತ್ತು, ಅದನ್ನು ಕಮಿಟ್ ಆಯಿತು. ಗೋವಿಂದರಾಜು ಅಂತ ದುರ್ಗಾ ಬಳ್ಳಾರಿ. ನಾನು ಭಾಳ ಟ್ರೈ ಮಾಡಿದೆ ದುರ್ಗಾ ಬಳ್ಳಾರಿನ ಒಂದು ಇಟ್ಕೊಂಬಿಡೋಣ ಅಂತ. ಆ ಶೂಟಿಂಗ್ ಟೈಮಲ್ಲಿ ಒಂದು 10 ಲಕ್ಷ ಬೇಕಾಗಿತ್ತು. ದುರ್ಗದಾಗ ಎಲ್ಲ ಹೋದೆ ಸರ್, ಸೇರೋದು ಎಲ್ಲ ಖರ್ಚು ಮಾಡಿದ್ವಿ, ಎಲ್ಲ ಹೋದೆ. ಯಾರ ಹತ್ರ ದುಡ್ಡು ಸಿಗಲಿಲ್ಲ. ನಾನು ಇಟ್ಕೊಂಬಿಡೋಣ 10 ಲಕ್ಷ ಕೊಟ್ಟತ್ಲ ಹೋಗ್ಲಿ ಅಂತ ಕಮಿಟ್ಮೆಂಟ್ ಆಗ್ಬಿಡುತ್ತೆ. ನಾನೇ ಏನನ್ನ ಹಾಕ್ಕೊಳ್ಳಿ ತಾನು ಇಟ್ಕೊಂಬಿಡೋಣ. ಸರಿ ನನ್ನ ಫ್ರೆಂಡ್ ಹತ್ರ ಕೇಳಿದೆ, ಆ ಥಿಯೇಟ್ರ್ ರಿಲೀಸ್ ಮಾಡೋರಿಗೆ ಇವ್ನು ಕೊಟ್ಟಿದ್ದೆ ಗೋವಿಂದರಾಜಿಗೆ ಕೊಟ್ಬಿಟ್ವಿ. 25 ಲಕ್ಷಕ್ಕೋ 30 ಲಕ್ಷಕ್ಕೆ ಕೊಟ್ವಿ. ಅವ್ನು ಕೊಟ್ಟಿದ್ದೆ 8 ಲಕ್ಷ. ಅವಾಗ 2 ಲಕ್ಷ ಹಿಂಗೆ ಅನೌನ್ಸ್ ಮಾಡಿದ ತಕ್ಷಣ ಥಿಯೇಟ್ರಿಗೆ ಕೊಟ್ಟರು ಅಡ್ವಾನ್ಸ್. ಥಿಯೇಟ್ರಲ್ಲೇ ಕೊಟ್ಟರು. ತಗೊಳ್ಳಿ 3.5 ಕೋಟಿ ದುಡಿತು ದುರ್ಗಾ ಬಳ್ಳಾರಿ. 3.5 ಕೋಟಿ. ಶಿವಮೊಗ್ಗ 3 ಕೋಟಿ. ಶಿವಮೊಗ್ಗ ಚಿಕ್ಕಮಗಳೂರು. ಬರೀ ಚಿತ್ರದುರ್ಗ ಶಂಕರ್ ಥಿಯೇಟ್ರು, ಅಶೋಕ ದಾವಣಗೆರೆ 1 ಕೋಟಿ ಶೇರು. 45 ಲಕ್ಷ ಶಂಕರ್ ಥಿಯೇಟ್ರು, 50 ಲಕ್ಷ ಇದು ಅಶೋಕ ಥಿಯೇಟ್ರು. 125 ದಿವಸ ಹೌಸ್ಫುಲ್ ಬೋರ್ಡು, ಬ್ಲ್ಯಾಕ್ ಟಿಕೆಟ್. 25 ವಾರ ಮೈಸೂರು. ಇನ್ನೊಂದು ಥಿಯೇಟ್ರಲ್ಲಿ 1 ವರ್ಷ. ರಂಜಿತ್ ಥಿಯೇಟ್ರಲ್ಲಿ 25 ವಾರ. ಲಕ್ಷ್ಮೀ ಥಿಯೇಟ್ರಲ್ಲಿ 1 ವರ್ಷ. ಬಳ್ಳಾರಿಗೆ ಯಾವುದೋ ಹಿಂದಿ ಪಿಕ್ಚರ್ ಹಾಕೋದು ಥಿಯೇಟ್ರ್ ಸಿಕ್ಕಿದ್ದು ನಮಗೆ. ಮುಬಾರಕ್ ಥಿಯೇಟ್ರು ಅಂತ ಅದು ಕನ್ನಡನೇ ಓಡಲ್ಲ. ಅಲ್ಲಿ ಒಂದು 45 ವಾರ ಆನ್ ಸ್ಟಾಪ್ ಸರ್. ಜನ ಸಿಕ್ಕಾಬಟ್ಟೆ. ಹುಬ್ಳಿ ಅದು ಪರ್ಸೆಂಟೇಜು ಮಾತಾಡಿದ್ವಿ. ಬೇಡಮ್ಮ ಎಲ್ಲ ಕಳ್ಕೊಂಬಿಟ್ಟಿದ್ವಿ, ಇದನ್ನು ಇದ್ಬಿಡಲಿ ಪರ್ಸೆಂಟೇಜು. BKT ಒಂದಿದೆ, ಇದಿದ್ರೆ ನಮಗೇನೋ 2 ಕಾಸು ನೋಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ, ಇಟ್ಟಾಗೈತೆ, ಏನು ಟೆನ್ಷನ್ ಏನೂ ಇಲ್ಲ ಅಂತ ನಾನು ಹುಬ್ಳಿಗೆ ಹೋಗಿದ್ದೆ. ಅದು ನೋಡಿದ ತಕ್ಷಣವೇ ಅವರು ಮೋರ್ಯಾರೆ ಮುಸ್ತಫಾ ಬಂದುಬಿಟ್ಟಾರೆ, ಎಲ್ಲ ನೋಡ್ತಿದ್ದಾರೆ, ಗೊತ್ತಾಗ್ಬಿಡಾಯ್ತು. ನಾನು ಮಾವರಿಗೆ ಫೋನ್ ಮಾಡಿದೆ, ಇಟ್ಟಾಗೈತೆ ಪಿಕ್ಚರು, ದಯವಿಟ್ಟು ಕೊಡೋಕೆ ಹೋಗ್ಬೇಡ, ಏನು ಪ್ರಾಬ್ಲಮ್ ಏನಿಲ್ಲ, ನಡೀಲಿ ಬಿಡಿ, ಅವ್ರಿಗೆ ಅರ್ಧ ತಿನ್ನಿ, ನಾವು ಅರ್ಧ ತಿನ್ನಾನೆ, ತಪ್ಪಿ ನೀನು ಸೆಟ್ಲ್ಮೆಂಟ್ ಮಾಡೋ ಅಂತ ಫೋನ್ ಮಾಡಿ ಹೇಳಿದ್ದೀನಿ. ನಾನು ದುರ್ಗ ಬಂದಿನಿ, ಹುಬ್ಳಿಗೆ ಹೋಗಿ ಸೆಟ್ಲ್ ಮಾಡ್ಕೊಂಡು ಬಂದುಬಿಟ್ರು. 30 ಲಕ್ಷ ಮೊದಲೇನೋ ಒಂದು 10 ಲಕ್ಷ ಜನ್ಮದಾತ ಕೊಡ್ಬೇಕಾಯ್ತು, ಅದು ಬಿಡ್ತೀವಿ. ಒಂದು 15 ಲಕ್ಷ ಕ್ಯಾಶ್ ಕೊಟ್ಟರೇನ ಕೊಟ್ಟು ಬಂದುಬಿಟ್ರು. ಯಾವತ್ತಲಿದ್ದ ಸ್ವಲ್ಪ ಏನು ಮಾಮ ಹಿಂಗೆ ಅಲ್ಲೇ ಆಯ್ತು ಸರ್. ಒಂದು 8-9 ಕೋಟಿ. ಏನು ಒಂದೊಂದು ಥಿಯೇಟ್ರಲ್ಲಿ ಎಷ್ಟೆಷ್ಟು ಸೇರ್ ಸರ್ ಬಂದು ಹೇಳಿರಲ್ಲ ನಮಗೆ. ಯಾವುದೋ ಒಂದು ಹಳ್ಳಿಯಲ್ಲಿ ಹಾಕಿದ್ದು ಒಂದು ಥಿಯೇಟ್ರನ್ನು ಬ್ರಾಡ್ವೇ ಹೋಟ್ಲು ನಾವು ಆಫೀಸಿಗೆ ಬಂದು ಹೇಳಿದೆ, 40 ಲಕ್ಷ ಶೇರ್ ಕೊಟ್ಟಿದ್ದೀನಿ ಸರ್. ಅದು ರೆಕಾರ್ಡ್, ಅದು ನನ್ನ ಲೈಫಲ್ಲೇ ನೋಡಲ್ಲ. ಅದು ಹಳ್ಳಿಯಲ್ಲಿ 1 ವರ್ಷ ಹೋಗಿದೆ ಸರ್. ಅಲ್ಲಿ ತಾನೇ ಕೊಟ್ಟಿದ್ದೀನಿ ಸರ್. ಭಾಳ ಆಫೀಸ್ನಲ್ಲಿ ಬಂತು, ಟೀ ಕುಡಿದು ಇಷ್ಟು ಶೇರ್ ಕೊಟ್ಟೆ ಸರ್ ನಾನು ಅಂತ. ಅವ್ರು ಸಟ್ಲಾಗ್ಬಿಟ್ರು, ರಿಯಲ್ ಎಸ್ಟೇಟ್ ಅದು ಸಟ್ಲಾಗಿ ಆ ಪಿಕ್ಚರೇ ಮಾಡಲಿಲ್ಲ ಅವರು, ಆರಾಮಾಗಿದ್ದಾರೆ. ಹಂಗಾಗಿ ನಮಗೇನು ಸರ್, ನಮ್ಮ ಮಾವರು ಅಲ್ಪ ಸ್ವಲ್ಪ ಇದು ಮಾಡ್ಕೊಂಡ್ರು, ಮನೆ ಮಾಡ್ಕೊಂಡು ನನಗೆ ಮನೆ ಕಟ್ಟಿಸ್ತೀನಿ ಅಂತ ಹೇಳಿದರು. ಅದೂ ಇಲ್ಲ. ಹಾಕಿದ ದುಡ್ಡು ನನಗೆ ಬರಲಿಲ್ಲ. ಸ್ವಲ್ಪ ಒಂದು 15 ಲಕ್ಷ ಏನೋ ಅಲ್ಲ ಹಾಕಿದ್ವಿ. ಈಗ ಹೇಳ್ಕೊಂಡ್ರೆ ಏನು ಪ್ರಯೋಜನ. ಒಂದು 15 ಲಕ್ಷ 20 ಲಕ್ಷ ಕೊಟ್ಟರು. ಎಲ್ಲ ಜಿಲ್ಲಾಧಿಕಾರಿ ಬರುತ್ತಲ್ಲ, ಅದೂ ಫಸ್ಟ್ ಕ್ಲಾಸ್ ಇದೆ, ಅದನ್ನು ಇದು ಮಾಡೋಣ, ಹಂಗೆ ಹಿಂಗೆ ಎಲ್ಲ ನೀನೇ ತಗೋವಂತೆ ಮಾಡುವಂತೆ ಜಿಲ್ಲಾಧಿಕಾರಿ.
ಹೇಳಿದರು. ಆಮೇಲೆ ಹುಚ್ಚ ರೆಡಿ ಇತ್ತು. ಸರಿ ಆಯ್ತು ಬಿಡು ಅಂತೇಳಿ ಹುಚ್ಚ. ಹಾಂ, ಅದಾದಮೇಲೆ ಯಜಮಾನ ಹಿಟ್ಟಾಯ್ತು, ಇದಾಯ್ತು, ಮಾಡಬೇಕಲ್ಲ ವಿಷ್ಣು ಸಾರ್ದು ಮಾಡಬೇಕು ಅಂತಿದ್ವಿ. ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ಭಾಳ ನೋಡಿರಿ, ನೇಪಾಳದಾಗೆ ಹೋಗ್ಬೇಕಾದ್ರೆ ಫ್ಲೈಟಿಗೆಲ್ಲ ಹೋದ್ವಿ. ಆ ಮೇನ್ ಅಲ್ಲಿಂದ ಲೊಕೇಶನ್ಗೆ ಹೋಗೋಕ್ಕೆ ಒಂದು 105 ಕಿಲೋಮೀಟ್ರ್ ಆಗುತ್ತೆ ಸರ್. ಮೇನ್ ರೋಡು, ಅಲ್ಲಿ ಬೆಟ್ಟದಲ್ಲೇ ಕಲ್ಲುಗಳು ಬೀಳ್ತಿದ್ವು, ರೋಡೆಲ್ಲ ಬ್ಲ್ಯಾಕ್ ಆಗಿತ್ತು. ಒಂದು ಬಾಳೆಹಣ್ಣು 40 ರೂಪಾಯಿ. ನೈಟು ಬಸ್ನಾಗೆ ಮಕ್ಕೊಂಡ್ವಿ. ಇಲ್ಲ ವಿಷ್ಣು ಅಲ್ಲೇ ಮುಂಚೆನೇ ಹೋಗ್ಬಿಟ್ಟಿದ್ರು ನಾವು. ಫ್ಲೈಟ್ ನಾವು ಹೋಗಿದ್ವಿ, ಅಲ್ಲಿಂದ ಲೊಕೇಶನ್ಗೆ ಹೋಗ್ಬೇಕಲ್ಲ, ಇನ್ನೂ ಬಂದಿರಲಿಲ್ಲ ಅವರು, ನಾವು ಸೆಟ್ ಮಾಡ್ಬೇಕಲ್ಲ. ಭಾಳ ಕಷ್ಟಪಟ್ಬಿಟ್ಟು ಅದ್ರಾಗೆ ಪ್ರತಿಫಲ ಸಿಕ್ಕಿತ್ತು. ಬಟ್ ಈ ಥರ ಮಿಸ್ ಆಗಿ ಆಯಿತು. ಆಮೇಲೆ ಹುಚ್ಚ ಅದೇ ಸ್ಟೋರಿ ನಮ್ಮ ಶಿಲ್ಪ ಶ್ರೀನಿವಾಸ್ ಪ್ರೊಡ್ಯೂಸರ್ ಇದ್ದಾರಲ್ಲ, ಅವ್ರ ಹತ್ರ ಇತ್ತು ಸ್ಟೋರಿ. ಅದು ಆತ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು, ನಾನು ಹೀರೋ ಮಾಡಬೇಕು, ಈ ಸಬ್ಜೆಕ್ಟ್ ನಾನು ಮಾಡಿ ಹೀರೋ ಮಾಡೋಣ ಅಂತ. ಅವರೆಲ್ಲ ಜಿಮ್ಗೆ ಹೋಗಿ ಎಲ್ಲ ಸಿಮ್ ಆಗಿ ಎಲ್ಲ ಶ್ರೀನಿವಾಸ್ ಹೌದು ಸರ್. ಅವ್ರ ಹತ್ರ ಇತ್ತು. ಏನು ಮಾಡ್ತೀವಿ ಬಿಡಪ್ಪ, ಮಾವರಿಗೂ ಕ್ಲೋಸ್, ನಮಗೂ ಕ್ಲೋಸು, ಏನೋ ಮಾಡಿದ್ವಿ, ರೈಟ್ಸ್ ಕೊಟ್ವಿ. ಈಗ ಯಾರು ಮಾಡ್ತಾರೆ ಆ ಪಿಕ್ಚರು? ಉಪೇಂದ್ರ ಹತ್ರ ಹೋದ್ವಿ, ಹೈದ್ರಾಬಾದ್ನಲ್ಲಿ ಶೂಟಿಂಗ್ ಇದ್ರೆ ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಕ್ಯಾಸೆಟ್ ಕೊಟ್ವಿ. ಅಲ್ಲೊಂದು ದಿವಸ ಇದ್ವಿ, ನಾನು ಹೇಳ್ತೀನಿ ಅಂದರು. ಶಿವಣ್ಣ ಹತ್ರ ಹೋದ್ವಿ, ಅಲ್ಲಿ ಇದು ಮಾಡಿದ್ರು. ಇನ್ನು ಯಾರು ಹೋದ್ವಿ, ಯಾರು ಒಪ್ಪಲೇ ಇಲ್ಲ. ಯಾಕೆ ಒಪ್ಪಲಿದ್ರೆ ಕೂದಲು ಕಟ್ ಪಡ್ಕೋಬೇಕಲ್ಲ, 5-6 ತಿಂಗಳು ಬೇಕಾಗುತ್ತೆ, ಬ್ಯುಸಿ, ಯಾರೂ ಮಾಡಲಿಲ್ಲ. ಸರಿ ಏನು ಮಾಡೋದು, ಇದು ಸಬ್ಜೆಕ್ಟ್ ಐತೆ ಮಾಡಿಬಿಡೋಕಲ್ಲ ಅಂಥೇಳಿ ಯಾರೂ ಮಾಡಲಿಲ್ಲ. ಹೆಂಗೆ ಮಾಡೋ, ಯಾರನ್ನಾದ್ರೂ ಹೊಸಬ್ರನ್ನ ಹಾಕೊಂಬಿಡೋಣ ಅಂತ ನಾವು. ನಮ್ಮ ಫ್ರೆಂಡು ಚಿತ್ರದುರ್ಗದಲ್ಲಿ ನಮ್ಮ ಅಶ್ವಥ್ ರೆಡ್ಡಿ ಮಿನಿಸ್ಟ್ರ್ ಆಗಿದ್ದು ಹೇಳ್ರಿ ಬಂಗಾರಪ್ಪ ಕಾಲದಲ್ಲಿ. ಅವನ ಮಗ ಫ್ರೆಂಡ್ ನನಗೆ. ಅವನ ಮಗ ಸಂದೀಪ್ ಅಂತ, ಅವನು 6 ಭಾಳ ಜೋರಾಗಿದ್ದ, ಹೈಟು ವೇಟ್ ಎಲ್ಲ ಚೆನ್ನಾಗಿದ್ದ. ಅವ್ನು ನೋಡ್ಬಿಡೋಣ ಒಂದು ಸತಿ ಅಂತೇಳಿ ನಮ್ಮ ಫ್ರೆಂಡಿಗೂ ಮಾತಾಡಿಸ್ದಂಗಾಗತ್ತೆ ಅಂತ ಸೀದಾ ದುರ್ಗಕ್ಕೆ ಹೋದೆ. ನಮ್ಮ ಅವ್ರು ಮೈಸೂರಿಗೆ ಹೋದರು. ಚಿತ್ರದುರ್ಗ ಹೋದ ತಕ್ಷಣವೇ ಅವ್ನ ಮನೆಗೆ ಹೋದೆ. ಮನೆಗೆ ಯಾರೂ ಇರಲಿಲ್ಲ. ಏನಪ್ಪ ಏನು ಸ್ವಲ್ಪ ಎಲ್ಲೋದ್ರು, ನಾನು ಫೋನ್ ಮೊಬೈಲ್ ಮಾಡಿದ್ರೆ ನಾಟ್ ರೀಚಬಲ್ ಬರುತ್ತೆ. ಸರಿ ಸೀದಾ ಬಂದೆ, ಮನೆಗೆ ಬಂದೆ. ಫೋನ್ ಮಾಡಿದ್ರು, ಮುಸಫ ಮೈಸೂರಾಗೆ ನಾನು ನೋಡ್ದೆ ಕಣ ಒಬ್ಬ ಹುಡುಗನ್ನ, ಸ್ಪರ್ಶ ನೋಡಿದ್ದ ಪಿಕ್ಚರ್. ಇಲ್ಲ ಸಾಂಗ್ಗಳು ನೋಡಿದ್ದೆ, ನೀನು ಜಲ್ದಿ ಬಂದುಬಿಡು, ಇವತ್ತು ನೈಟೇ ಹೊರಟು ಬೆಂಗಳೂರಿಗೆ. ಬೆಳಿಗ್ಗೆ ಸರೋವರ ಹೋಟ್ಲಿಗೆ ಹೋಗು, ನೋಡು, ನೀನು ಫೈನಲೈಸ್ ನೀನು ಮಾಡಬೇಕು, ಬಂದುಬಿಡು ಅಂತ. ತಿರುಗಿದ ಸೀದಾ ನಾನು ಕಾರ್ ತಗೊಂಡು ಬಂದೆ. ಸೀದಾ ಫೋನ್ ಮಾಡಿದೆ, ಟಿಫನ್ ಮಾಡ್ಕೊಂಡು ಸರೋವರ 12 ಗಂಟೆಗೆ ಅಲ್ಲಿದ್ದಾರೆ ಸತೀಪ್ ಅವರು, ಅಲ್ಲಿಗೆ ಹೋಗಿ ಮೀಟ್ ಆಗಿ, ನೀನು ಬಂದು ಓಕೆ ಆದಮೇಲೆ ನೋಡ್ತೀನಿ, ನೀನು ಬಂದುಬಿಡು ಅಂದ್ರೆ ಹೋದೆ. 12 ಗಂಟೆ ತಿರುಗಿ ದಿವಸ ಸರೋವರ ಹೋಟ್ಲಿಗೆ ಹೋದೆ. ನಮ್ಮ ಸುದೀಪ್ ಸರ್ ಇದ್ದರು. ಪಾಪ ಮುಖ ಎಲ್ಲ ತೆಳ್ಳಗಾಗ್ಬಿಟ್ಟೈತೆ, ಭಾಳ ತೆಳ್ಳಗಾಗ್ಬಿಟ್ಟೈತೆ. ಏನು ಸರ್ ಹಿಂಗೆ ತೆಳ್ಳಗಾಗ್ಬಿಟ್ಟಿದ್ರೆ ಮುಖ ಎಲ್ಲ, ಇದು ಸ್ಪರ್ಶದಲ್ಲಿ ಚೆನ್ನಾಗಿದ್ರಲ್ಲ. ಟೈಫಾಯ್ಡ್ ಮುಸಪ್ಪ, ಟೈಫಾಯ್ಡ್ ಆಗ್ಬಿಟ್ಟೈತೆ, ಚೆನ್ನಾಗಿಲ್ಲ ನನಗೆ. ಸರಿ ನಿಮ್ಮ ಮಾವರು ನೋಡಿದ್ರು, ಹಿಂಗೆ ಹೇಳಿದರು, ನನಗೆ ಈ ಥರ ಆಗಿದೆ, ಪ್ರಿಪೇರ್ ಆಗ್ತೀನಿ ಬಿಡಿ, ಅದಕ್ಕೇನಿಲ್ಲ. ಸರಿ ಡೈರೆಕ್ಟ್ರು ಯಾರು ಸರ್ ಹಿಂಗೆ ಕೇಳಿದೆ. ಹಾಡು ಹೇಳಿದರು, ಗಿಟಾರ ಇದು ಮಾಡಿದರು. ಈಗ ವಾಯ್ಸು, ಅವ್ರ ಸ್ಟೈಲು, ವಾಯ್ಸ್ ಭಾಳ ಚೆನ್ನಾಗಿತ್ತು. ಗಿಟಾರನ್ನು ಬಾರಿಸಿದ್ರು, ಹಾಡು ಹೇಳಿದರು ಚೆನ್ನಾಗಿ. ನಾನು ಓಕೆ ಅಲ್ಲೇ ಮನಸ್ಸಿನಾಗೆ ಅಂದ್ಕೊಂಡೆ ಇದಕ್ಕೆ ಫಿಟ್ ಆಗ್ತಾರೆ. ಅದೇ ನಾನು ಹೇಳಿದೆ, ಸರ್ ಓಂ ಪ್ರಕಾಶ್ ಅಂದರು. ನಾವು ಅಂದ್ಕೊಂಡಿದ್ದು ಮಹೇಂದ್ರನ್ ಅಂದ್ಕೊಂಡಿದ್ವಿ. ಓಂ ಪ್ರಕಾಶ್ ಅಂತ ಅವ್ರು ದೊಡ್ಡ ಬಡ್ಜೆಟ್ ಪಿಕ್ಚರ್ಗಳು, ಅವರೆಲ್ಲ ದೊಡ್ಡವು ತೆಗೆದು ಮಾಡಿರೋದಲ್ಲ ಸರ್ ಇಂಥವು. ಏನಪ್ಪ ಅವ್ರನ್ನ ಹಾಕೊಂಬಿಟ್ರೆ ನಮ್ಮ ಮಾವರು ಸ್ವಲ್ಪ ಹಿಂದೆ ಎದುರುಬಿಟ್ರು. ಸರಿ ಅಲ್ಲಿ ನಾನು ಓದ್ನಲ್ಲ, ಡೈರೆಕ್ಟ್ರ್ ಓಂ ಪ್ರಕಾಶ್ ಅಂದರೆ ನಾನು ಸುಮ್ಮನಿದ್ದೆ. ನೋಡಿ, ನನಗೆ ಭಾಳ ಇಷ್ಟ ಓಂ ಪ್ರಕಾಶ್. AK-47 ಏನು ಮಾಡಿದ್ರು ಸರ್, ಹಬ್ಬ ಹಿಂದಿ ಪಿಕ್ಚರಿಗೇನೋ ಕಮ್ಮಿ ಇರಲಿಲ್ಲ, ಹಂಗಿತ್ತು ಸರ್ ಪಿಕ್ಚರ್. ನನಗೆ ಫೇವರ್ ಡೈರೆಕ್ಟ್ರ್, ಮಾತೇ ಇಲ್ಲ. ಅದು ಹೇಳ್ದೆ, ಸುದೀಪ್ ಹೇಳಿದ ತಕ್ಷಣವೇ ಸರ್ ಆಯಿತು. ನಾನು ಹೇಳಿದೆ, 1 ವಾರ 15 ದಿವಸ ಸರ್ ಚೆನ್ನಾಗೆ ಪ್ರಿಪೇರ್ ಆಗಿಬಿಡಿ ಸರ್ ಅಂತ. ಸ್ವಲ್ಪ ಡೈರೆಕ್ಟ್ರಿಗೆ ಮೀಟ್ ಅದ ನೆಕ್ಸ್ಟ್ ಅವ್ರಿಗೆ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಡೈರೆಕ್ಟ್ರ ಕಂಟಿನ್ಯೂಸ್ ಸ್ಟುಡಿಯೋಗೆ ಇದ್ದರು ಅವರು ಡೈರೆಕ್ಟ್ರು. ಅಲ್ಲಿ ಹೋದೆ, ಮಾತಾಡ್ಬಿಟ್ಟು, ಸರ್ ಏನು ಸರ್ ನಿಮ್ಮ ಬಡ್ಜೆಟ್ಗಳೆಲ್ಲ ಜಾಸ್ತಿ, ನಮ್ಮ ನೋಡ್ರಿ ಈ ಥರ ಐತೆ, ಹೊಸಬ್ರದ್ದು ಅಲ್ಲ ಇದಾಗಿರೋದು, ನೋಡಿ ಸರ್ ನಾನು ಮಾಡ್ಕೊಡಿ ಪ್ಲೀಸ್ ಅಂತ. ನೀನು ನೋಡಿ ಅಂದ್ಕೊಂಡಂಗೆ 5 ದಿವಸ ಕಮ್ಮಿ ಮಾಡಿಕೊಡ್ತೀನಿ ಅಂದರು. ದೇವ್ರದ್ದು ಇದಿತ್ತು ನೋಡಿ, ಅದು ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಪಿಕ್ಚರು ಅಂತ. ನಾನು ಒಪ್ಪಿಸ್ತೇನ ಮಾಡಿ ನಮ್ಮ ಮಾವರಿಗೆ ಒಪ್ಪಿಸಿ ಸುದೀಪ್ಗೆ ಸ್ಟಾರ್ಟ್ ಮಾಡಿದ್ವಿ ಸರ್. ರಾಮಾಂಜನೇಯ ದೇವಸ್ಥಾನ ಐತಲ್ಲ, ಅಲ್ಲೇ ಯಜಮಾನನೂ ಮುಹೂರ್ತ ಮಾಡಿದ್ದು, ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಭಾಳ ಕೋಆಪ್ರೇಟ್ ಸರ್ ಸುದೀಪ್ ಮಾತ್ರ. ಪ್ರತಿ ಒಂದು ಕ್ಷಣದಲ್ಲೂ ಶೂಟಿಂಗ್ ಆಗ್ತಿರ್ಬೇಕಾದ್ರೆ ಅದಕ್ಕೆ ನಾನು ಮಾಡಬೇಕು, ಗೆಲ್ಲಬೇಕು ಅನ್ನೋ ಹಠ ಇತ್ತು. ಶೂಟಿಂಗ್ ಟೈಮ್ನಲ್ಲಿ ಪ್ರಕಾಶಿಗೆ ಕೇಳ್ತಿರಲಿಲ್ಲ. ಹಿಂಗೆ ಶೂಟಿಂಗ್ ಆದ ತಕ್ಷಣ, ಸೀನ್ ಹಿಂಗೆ ಹಾಕಿದ ತಕ್ಷಣ ನನಗೆ ನಾನು ಹಿಂಗೆ ಮಾಡಿದ್ದೀನಿ, ಇನ್ನೊಂದು ಟೇಕ್ ಮಾಡೋಣ, ನಾನು ಎನಿ ಟೈಮ್ ನನಗೆ ಕೇಳೋರು.
ಹತ್ರಕ್ಕೆ ಬಂದು ಹೆಂಗೆ ಮಾಡಿದ್ದೀನಿ ಮುಸ್ತಫ ಅಷ್ಟಿತ್ತು ಅದಕ್ಕೆ ಮಾಡಬೇಕು ಅಂತ ಮಾಡಿದ್ವಿ, ಚೆನ್ನಾಗಿ ಮಾಡಿದ್ವಿ ಸರ್. ಆಮೇಲೆ ಗೊತ್ತಾಯ್ತು ಈತ ಎತ್ತರಕ್ಕೆ ಬೆಳಿತಾನೆ ಅಂತ ನಮಗೆ ಗೊತ್ತಾಗ್ಬಿಡ್ತು. ಹಂಗೆ ಮಾಡ್ರಿ. ಆಮೇಲೆ ಇನ್ನೇನು ಸಕಲೇಶ್ಪುರಕ್ಕೇನೋ ಹೋದ್ವಿ ಸರ್, ಶೂಟಿಂಗ್ ಇಲ್ಲೆಲ್ಲ ಸ್ವಲ್ಪ ದುರ್ಗದಲ್ಲಿ ಮುಗಿಸ್ಕೊಂಡು ಅಲ್ಲೊಂದು ವಾರ ಶೂಟಿಂಗು. ಆಯಿಲ್ ಮಿಲ್ಲಲ್ಲೇ ತೆಗೆದ್ವಿ ನಾವು, ನಮ್ಮ ಆಯಿಲ್ ಮಿಲ್ಲಲ್ಲಿ. ಅಲ್ಲಿ ಗೋಡನ್ ಟೈಪ್ ಇರುತ್ತೆ, ಒಳಗೆ ಹೀರೋಯಿನ್ನ ಎತ್ಕೊಂಡು ಬಂದು ಇದು ಮಾಡ್ತಾನೆ ಆ ಸೀನು. ಅಲ್ಲಿ ಗಾಳಿ ಇಲ್ಲ, ಸೀನ್ ಚೆನ್ನಾಗಿ ಬಂತು. ಸೀನ್ ಬರೋ ತನಕ ಬಿಡಲಿಲ್ಲ ನಮ್ಮ ಓಂಪ್ರಕಾಶ್. ಆಮೇಲೆ ಸುಸ್ತಾಗ್ಬಿಟ್ಟು ಎಚ್ಚರೇ ತಪ್ಪಿಬಿಟ್ಲು, ಟೇಕ್ ಆಯಿತು, ಎಚ್ಚರೇ ತಪ್ಪಿಬಿಟ್ಲು. ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಸಿ ಗ್ಲುಕೋಸ್ ಹಾಕ್ಸಿದ್ವಿ. ರೇಖಾ ಅಂತ ಹೆಸರು. ಆಮೇಲೆ ಅದಾಗ್ತಿದ್ದಂಗೆ ಸಕಲೇಶ್ಪುರ ಅಲ್ಲೆಲ್ಲ ಮುಗಿಸ್ಕೊಂಡು, ಅಲ್ಲೊಂದು ಸಾಂಗ್ ಮುಗಿಸ್ಕೊಂಡು, ಸೀನ್ ಮುಗಿಸ್ಕೊಂಡು ದುರ್ಗದಲ್ಲಿ ಸಕಲೇಶ್ಪುರಕ್ಕೆ ಹೋದ್ವಿ. ಅಲ್ಲೆಲ್ಲ ಅಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ. ಅಲ್ಲಿ ಫೈಟ್ ಸೀನು, ವಿಲನ್ಗೆ ಫೈಟ್ ಸೀನು. ಅಲ್ಲೊಬ್ರು ಕುಡಿದ್ಬಿಟ್ಟು ಎಲ್ಲ ಒಂದು 8-10 ಜನ ಏನೋ ರೇಗ್ಸೋದು ಮಾಡೋದು ಎಲ್ಲ ಮಾಡ್ತಿದ್ರು. ಸರಿ, ಅದು ಶೂಟಿಂಗ್ ಆಗ್ತಿದ್ದಂಗೆ ಫೈಟಿಂದು. ನೆಕ್ಸ್ಟ್ ಡೇ ಆಕ್ಸಿಡೆಂಟ್ ಸೀನು, ಅವ್ನಿಗೆ ಆಕ್ಸಿಡೆಂಟ್ ಆಗುತ್ತೆ, ಆ ಸೀನಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಅದು ಆಗ್ತಿದ್ದಂಗೆ ಅವನಿಗೆ ತಲೆ ಬೋಳಿಸ್ಬೇಕು, ಅದು ಸೀನು ನಾಳೆ ಇರೋದು. ಇಲ್ಲಿ ಫೈಟು ಮಾಡ್ತಿರ್ಬೇಕಾದ್ರೆ ಅವ್ರು ಗಲಾಟೆ ಮಾಡಿಬಿಟ್ರಲ್ಲ, ಅಲ್ಲಿ ಬಂದೇನೋ ಗಲಾಟೆ ಮಾಡ್ತಾರೆ ಅಂತೇಳಿ ಪ್ರಕಾಶ್ ಹೇಳಿದ್ರು, ಹೆಂಗಾರ ಒಂದು ಸತಿ ಕಂಪ್ಲೇಂಟ್ ಕೊಟ್ಬಿಡು ಅಂತ. ಆಯ್ತು ಸರ್, ನೀವು ಹೋಗಿ ಅಲ್ಲಿ ಸೀನ್ ಮಾಡ್ಕೊಳ್ರೆ ನಾನು ಅಲ್ಲಿಗೆ ಬರ್ತೀನಿ, ಕಂಪ್ಲೇಂಟ್ ಕೊಟ್ಟೆ, ಲೆಟ್ರ್ ಕೊಟ್ಟೆ, ಸರ್ ಈ ಥರ ತೊಂದರೆ ಮಾಡ್ತಿದ್ದಾರೆ ಅಂತ. ಅಲ್ಲಿ ಹೋಗೋ ಹೊತ್ತಿಗೆ ಆ ಸೀನ್ ಆಗೋ ಹೊತ್ತಿಗೆ ನಿಜವಾಗ್ಲೂ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಆಕ್ಸಿಡೆಂಟೇ ಸೀನ್ ಅದು. ಮೂಗಿಗೆ, ಬಾಯಿಗೆ, ಕಾಲಿಗೆ ಹೊಡ್ತಾ ಬಿದ್ದುಬಿಟ್ಟೈತೆ. ಸುದೀಪಿಗೆ ಬೈಕಲ್ಲಿ, ಜೀಪಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಸೀನಲ್ಲಿ ರಿಯಲಿ ಆಕ್ಸಿಡೆಂಟ್ ಆಗಿಬಿಟ್ಟೈತೆ ಅವರಿಗೆ. ಸ್ವಲ್ಪ ಗ್ಯಾಪಲ್ಲಿ ಸೀದಾ ಗ್ಯಾಪ್ ಇರುತ್ತೆ, ಆ ಗ್ಯಾಪ್ ದಾಟ್ಬಿಟ್ಟಿದ್ದಾರೆ. ಇಲ್ಲಿಗೆ ಹೊಡ್ತಾ ಸರ್, ಇಲ್ಲಿಗೆ ಹೊಡ್ತಾ, ಮೂಗನ ಬಾಯ ರಕ್ತ. ಹಾಸ್ಪಿಟ್ಲಾಗ ಇದ್ದಾರೆ ಅವರು. ನಾನು ಅಲ್ಲಿಗೆ ಹೋದೆ. ಏನಪ್ಪ ಹಿಂಗಾಗ್ಬಿಡೈತೆ, ಅದು ನೋಡೋ ಪರಿಸ್ಥಿತಿ ನೋಡಿದ್ರೆ ಪಿಕ್ಚರ್ ಇನ್ನೊಂದು ಪೆಂಡಿಂಗ್ ಆಗುತ್ತೆ ಅಂತ ರೆಸ್ಟ್ ತಗೋಬೇಕಲ್ಲ ಸರ್, ಅಷ್ಟು ಹೊಡ್ತಾ ಬಿದ್ದುಬಿಟ್ಟೈತೆ. ಹೆಗಲ ಮೇಲೆ ಕೈ ಹಾಕಿ, ಏನು ಸರ್ ಡ್ರಾಪ್ ಮಾಡ್ಬಿಡೋಣ ಬಿಡಿ, ಪೆಂಡಿಂಗ್ ಮಾಡೋಣ, ಇಷ್ಟೆಲ್ಲ ಇದೆ. ಇಲ್ಲ ಮುಸಪ್ಪ, ನಾನು ಮಾಡ್ತೀನಿ ಸರ್, ನಾನು ಇನ್ನೂ ಧೈರ್ಯ ಏನು ಈ ಥರ ಇಲ್ಲ ರೀ, ರೆಸ್ಟ್ ತಾಳ್ರಿ ಸರ್. ಇಲ್ಲ, ನಾನು ಮಾಡ್ತೀನಿ ಮುಸಪ್ಪ, ಏನೂ ಆಗಿಲ್ಲ ನನಗೆ. ನಾಳೆ ಗುಂಡ ಓಡಿಸ್ಬೇಕು. ಆ ಸೀನ್ ಹಿಂಗಾಗೈತೆ, ಆ ಸೀನ್ ಮಾಡ್ಬೇಕು, ಕ್ಲೈಮ್ಯಾಕ್ಸ್ ಸೀನ್ ಮಾಡಬೇಕು. ಆತಲ್ಲ ಹೊಡ್ತಾ ಜ್ವರ, ತಿರುಗಿ ದಿವಸ ಜ್ವರ ಆತಗೆ. ಆ ಪ್ಯಾಚ್ ಹೊರಕ್ಕೆ ಏನೋ ಒಂದು ಸಾಂಗ್ ಮಾಡಿದ್ವಿ ಸರ್, ಈ ಕಾಲೇ ಡಿಸ್ಲೊಕೇಟ್ ಆಗ್ಬಿಡ್ತು. ಇದ್ದಕ್ಕಿದ್ದಂಗೆ ಕೆಳಗೆ ಕುತ್ಕೊಂಡ್ಬಿಟ್ರು. ನನಗೆ ಇಲ್ಲಿ ಡಿಸ್ಲೊಕೇಟ್ ಇಲ್ಲಾಗಿತ್ತು ಬಿಡಿ, ಇದು ಮೇನ್ ಬಂದಿರುತ್ತೆ. ಇದು ನನಗೆ ಕ್ರಿಕೆಟ್ ಆಡೇ ಆಗೈತೆ. ಆವಾಗ ಆಪ್ರೇಷನ್ ಇರಲಿಲ್ಲ, 2020 ನಾನು ಆಪ್ರೇಷನ್ ಮಾಡಿಸ್ದೆ. ಅದೇ ಥರ ಅವ್ರಿಗೆ ಆಗಿತ್ತು ಇಲ್ಲಿ. ನೆಕ್ಸ್ಟ್ ಡೇ ಸೀನ್ ಕ್ಲೈಮ್ಯಾಕ್ಸು ಸರ್, ರಿಯಾಲಿ ಮೇಲಿಂದ ಬೀಳ್ತಾನೆ ಆ ಸೀನಲ್ಲಿ. ಆ ಕಾಲಿಗೆ ಹೊಡ್ತಾ ಬಿದ್ದಿರೋ ನಿಜವಾಗ್ಲೂ ಹೊಡ್ತಾ ಬಿದ್ದುಬಿಟ್ಟೈತೆ. ಅದು ಇಷ್ಟೊತ್ತು ಗಾಯ ಆಗ್ಬಿಟ್ಟೈತೆ. ಅದು ಇದು ಹಾಕ್ಬೇಕಾಯ್ತು, ತಾವು ಮೇಕಪ್ ಇದು ಮಾಡ್ಬೇಕಾಯ್ತು. ಆ ರಿಯಲಿ ಮೂಗು ಬಾಯಿ ಜ್ವರ ಬಂದ್ಬಿಟ್ಟೈತೆ. ಕ್ಲೈಮ್ಯಾಕ್ಸ್ ಸೀನು ಮಾಡಿದ್ರು ಸರ್, ಎಕ್ಸ್ಟ್ರಾಡರಿ ಬಿಸಾಕ್ಬಿಟ್ಟು ಮಾಡಿ ಸೈಗೆ ಎಕ್ಸ್ಟ್ರಾಡರಿ ಮಾಡಿದರು. ಅಲ್ಲೇ ಗೊತ್ತಾಯ್ತು ಸರ್ ನನಗೆ. ನಾನು ಮಾವರಿದ್ವಿ, ಈತ ಎಲ್ಲ ಹೊರಟೋಗ್ತಾನೆ, ಸೂಪರ್ ಸ್ಟಾರ್ 100% ಆಗ್ತಾನೆ ಮಮ್ಮ. ಈತ ಬಂದು ಹೋಚ್ಕೊಂಬಿಟ್ಟ ಕೆಸರು ಇದು ಕ್ಲೈಮ್ಯಾಕ್ಸ್ ಇದರಲ್ಲಿ ಹೆಂಗೆ ಮಾಡಿದ್ದೀನಿ ಸರ್, ಫ್ಯಾಂಟಾಸ್ಟಿಕ್ ಸರ್, ಸೂಪರ್, ಭಾಳ ಪ್ರೊಫೆಕ್ಟ್ ಮಾಡಿದೆ. ಆಮೇಲೆ ಶೂಟಿಂಗ್ ಎಲ್ಲ ಇದಾಯ್ತು, ಫುಲ್ಲು ರೆಸ್ಟು. ಪಿಕ್ಚರ್ ಫಿನಿಷ್ ಆಯಿತು, ಕುಂಬಳಕಾಯಿ ಹೊಡೆದ್ವಿ, ಎಲ್ಲ ಮುಗೀತು. ಆಮೇಲೆ ಒಂದು ಸತಿ ಕರೆದು ನೋಡೋಕೆ ಹೋಗ್ತಾಯಿದ್ವಿ ದಿವಸ, ಹೋಗಿ ಮಾತಾಡಿಸ್ತಿದ್ವಿ. ಹೇಳಿರು, ಮುಸಪ್ಪ ಸಿಂಗಲ್ NP ಕೊಡಬೇಡ, ನಿಮ್ಮ ಆಸ್ಕರ್ ಪಿಕ್ಚರು 3 ಪಿಕ್ಚರ್ ಮಾಡ್ತೀನಿ, ನೀನು ತಿಳಿದು ಯಾವಾಗನ ಕೊಡು ದುಡ್ಡು, ನೀನು ಎಷ್ಟು ಬೇಕೋ ಕೊಡಪ್ಪ. ನೀನು ಅಷ್ಟು ಕೋಪ್ರೇಟ್ ಸರ್, ಅಷ್ಟರ ಮಟ್ಟಿಗೆ ನಮಗೆ. ನಿನ್ನ ದುಡ್ಡೇ ಬೇಡ ನನಗೆ, ನಿನ್ನ ಕೂದಲು ಬಂದ ತಕ್ಷಣ ನಿಮ್ಮ ಆಸ್ಕರ್ ಫಿಲಮ್ಸಲ್ಲಿ 3 ಪಿಕ್ಚರ್ ಮಾಡ್ತೀನಿ ಸರ್. ಒಂದು ಡಬ್ಬಿಂಗ್ ಮಾಡ್ತಿರ್ಬೇಕಾದ್ರೆ ಆತ ಸೀತ ಹೆಂಗಿದೆ ಮುಸ್ತಫ, ಹೆಂಗೆ ಮಾಡಿದೆ, ಇನ್ನೊಂದು ಸತಿ ರಿಪೀಟ್ ಮಾಡಲು ಆತಗೆ ಹೆಂಗಿತ್ತು ಅಂದ್ರೆ ಆ ಪಿಕ್ಚರ್ ಮಾಡ್ಬೇಕಾರೆ ನಾನು ಗೆಲ್ಲಬೇಕು. ಪ್ರತಿಯೊಂದು ಸೀನು ಪ್ರಕಾಶಕ್ಕೆ ನನಗೆ ಕೇಳ್ತೀರಿ, ಯಾಕೆ ಸರ್ ಡೈರೆಕ್ಟ್ರ್ ಓಕೆ ಮಾಡೋದ್ಮೇಲೆ, ಇಲ್ಲ ನಿಮಗೆ ಗೊತ್ತಾಗುತ್ತೆ ಏನೋ ಅಂತ ಭಾಳ ಕೋಪ್ರೇಟ್ ಮಾಡಿ. ಅವತ್ತೇನೋ ನಾವು ಮಾಡೋದು ಒಂದು 15 ದಿವಸ, ಒಂದು ತಿಂಗಳು ರೆಸ್ಟ್ ಆಗ್ಬಿಡೋದು ಸರ್. ಅದು ಮಾಡಿದ್ದೇ ಗೊತ್ತಿಲ್ಲ ಸರ್, ಹುಚ್ಚ ಪಿಕ್ಚರು. ಅಷ್ಟು ಕೋಪ್ರೇಟೆಡ್ ಮಾಡ್ಯಾರ, ಅಷ್ಟು ಕ್ಲೋಸಾಗಿ ಮಾಡ್ಯಾರ. ಆತಗೆ ಅಷ್ಟಿತ್ತು ಜಿತ್ತು. ಡಬ್ಬಿಂಗ್ ಮಾಡ್ಬೇಕಾದ್ರೆ ಸಿಗ್ನಲ್ ಮಾಡಿದ, ನಾನು ಹೆಂಗೆ ಮಾಡ್ತೀನಿ, ನಾನು ಡಬ್ಬಿಂಗ್ ಚೆನ್ನಾಗಿ ಮಾಡ್ತೀನಿ, ಚೆನ್ನಾಗಿ ಮಾಡ್ತದೆ. ಅಯ್ಯೋ ಹಂಗಿತ್ತು, ನನಗೆ ಗೊತ್ತಿತ್ತು ಸರ್. ನಮ್ಮ ಅವ್ರು ಅವತ್ತೇ ಕ್ಲೈಮ್ಯಾಕ್ಸಲ್ಲೇ ಗೊತ್ತಾದ, ಎಕ್ಸ್ಟ್ರಾಡರಿ ಮಾಡ್ದ ಪಿಕ್ಚರು. ಎಲ್ಲ ಏರಿಯಾ ಸೇಲ್ ಆಯಿತು, ಸಾಕಾತು ಕಂಪ್ಲೀಟ್. ಅದಕ್ಕೊಂದು 50 ರಿಂದ 60 ಲಕ್ಷ ಲಾಭ ಬಂತು ಅದರಲ್ಲಿ. ಚೆನ್ನಾಗಿ ಬಂತು ಸರ್. ಏನು ಗೊತ್ತಾಗಲಿಲ್ಲ ಶೂಟಿಂಗ್. ಪಾಪ ಹೇಳಿದ ಪ್ರಕಾರ ಅದೇ ಥರನೇ ಮಾಡಿದರು.
ಪ್ರಕಾಶ್ ರಿಲೀಸ್ ಮಾಡಿದ್ವಿ. ರಾಮು ತಾಂಡ್ರು BKT, ದುರ್ಗಾ ಬಳ್ಳಾರಿ ತಾಂಡ್ರು ಅಲ್ಲ 3 ಪಿಕ್ಚರ್ ಮಾಡ್ತಾರ ಅಂತೇಳಿ ಪಾಪ ಎಲ್ಲ ಹೇಳಿದ್ದ. ಏನು ಮಾಡ್ತೀರಾ ಮಾಡೋಕ್ಕೆ ನಮಗೆ ಇಷ್ಟ ಇತ್ತು. ಅದು ಯಾಕಂದ್ರೆ ನಮ್ಮ ಮಾವರಿಗೆ ಇಷ್ಟೆಲ್ಲ ಬೇರೆ ಪಿಕ್ಚರ್ ಮಾಡೋಣ ಹಂಗೆ ಆ ಥರ ಹೇಳಿದರು. ಸರಿ ಆಯಿತು, ಜಿಲ್ಲಾಧಿಕಾರಿಗೆ ಬಂದ್ವಿ. ಈಗ ಒಳ್ಳೆ ಸ್ಟೋರಿ, ಅದು ಬೇರೆ ಥರ ಸ್ಟೋರಿ ಇತ್ತು. ಸ್ಟೋರಿ ತಗೊಂಡು ಜಿಲ್ಲಾಧಿಕಾರಿ ಶಿವಣ್ಣರಿಗೆ ಮಾಡಿಬಿಡೋಣ. ಸರಿ ಶಿವಣ್ಣ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಇರುತ್ತೆ, ಶಿವಣ್ಣ ಮಾಡ್ತಾನೆ, ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿದೆ ಸರ್ ಸಬ್ಜೆಕ್ಟ್, ಭರ್ತಿ ಚೆನ್ನಾಗಿತ್ತು, ಸ್ಟೋರಿ ಕೇಳಿ ಒಪ್ಕೊಂಬಿಟ್ರು ಅವರು. ಶಿವಣ್ಣರು ಒಪ್ಕೊಂಡ್ರು. ಸ್ಟಾರ್ಟ್ ಮಾಡಿದ್ವಿ. 100 days ಶೂಟಿಂಗ್ ಮಾಡಿದ್ವಿ. 100 ದಿವಸ ಮಾಡಿದ್ವಿ. ಓಡಿ ಪಿಕ್ಚರೇ ರಿಲೀಸ್ ಇಲ್ಲಲ್ಲ ಸರ್, ಪಿಕ್ಚರೇ ರಿಲೀಸ್ ಇಲ್ಲ. ಕ್ಲೈಮ್ಯಾಕ್ಸ್ ಏನಿತ್ತು ಅಷ್ಟೇ. ಅದು ಏನಾಯ್ತು ಅಂದರೆ ಕ್ಲೈಮ್ಯಾಕ್ಸ್ ಏನಿತ್ತು, ಒಂದು 10 days ಏನೋ ವರ್ಕ್ ಇತ್ತು ಶಿವಣ್ಣರದ್ದು. ಆಮೇಲೆ ಅದು ನಿನ್ನೆ ಪ್ರೀತಿಸಿವೆ ಅಂತ ಬರುತ್ತೆ ಪಿಕ್ಚರ್ ಇನ್ನೊಂದು, ಅದು ರಿಮೇಕೆ ಪಿಕ್ಚರ್. ಅದು ನಿನ್ನೆ ಪ್ರೇಮಿಸ್ತಾ ಅಂತ ನಾಗಾರ್ಜುನ ಶ್ರೀಕಾಂತ್ ಮಾಡಿ ಸೂಪರ್ ಡೂಪರ್ ಹಿಟ್. ಅದು ರೈಟ್ಸ್ ನಾವು ತಾಂಡಿದ್ವಿ. ಆ ಡೇಟಿಗೆ ಸ್ವಲ್ಪ ಈ ಡೇಟಾ ಇದು ಮಾಡಿದರು, ಅದು ಹೇಳ್ತೀನಿ ಅದು ಆಮೇಲೆ. ಏನು ಹೇಳಿದ್ನಿ ಸರ್ ಈಗ ಅದು ಜಿಲ್ಲಾಧಿಕಾರಿ ಅದು ಮಾಡಿದ್ವಿ. ಸ್ವಲ್ಪ ಇದಾಯಿತು. ಆಮೇಲೆ ನಿನ್ನೆ ಪ್ರೀತಿಸುವೆ ಮಾಡೋಣ ಅಂದ್ಕೊಂಡ್ವಿ. ಅದೇ ಡೇಟಲ್ಲಿ ಹೇಳಿದ್ವಿ ಮಾಡೋಣ ಅಂತ ಶಿವಣ್ಣ ಹೇಳಿದರು. ಸರಿ ಆ ಡೇಟ್ ಸ್ವಲ್ಪ ಪೆಂಡಿಂಗ್ ಮಾಡಿದ್ವಿ, ಆ ಪಿಕ್ಚರ್ ಪೆಂಡಿಂಗ್ ಮಾಡಿದ್ವಿ. ಸ್ವಲ್ಪ ಆದಮೇಲೆ ಮಾಡೋಣ, ನೆಕ್ಸ್ಟು ಶೂಟಿಂಗ್ ಮಾಡೋಣ, ಕ್ಲೈಮ್ಯಾಕ್ಸ್ ತಾನೇ ಅದಿರೋದು, ಮಾಡೋಣ ಅಂತ. ಆಕಾಶ್ ಆಡಿಯೋ ನಮ್ಮ ಮಧುಬಂಗಪ್ಪ ಅವರು ರೈಟ್ಸ್ ತಗೊಂಡಿದ್ರು, ಕ್ಯಾಸೆಟ್ದು, ಜಿಲ್ಲಾಧಿಕಾರಿದು ಸಾಂಗಿಂದ ರೈಟ್ಸ್ದು ತಗೊಂಡಿದ್ರು. ಅವ್ರಿಗೂ ಇವ್ರಿಗೂ ಏನೋ ಸ್ವಲ್ಪ ಬಿಸ್ನೆಸ್ಸಲ್ಲಿ ಏನೋ ಮಾತುಕತೆ ಸ್ವಲ್ಪ ವ್ಯತ್ಯಾಸ ಆಯಿತು ಮಧುಮಂಗರಿಗೂ. ಅದಕ್ಕೆ ವ್ಯತ್ಯಾಸ ಆಯಿತು, ಗೊತ್ತಾಯ್ತು ಹಿಂಗೆ ಅಂತ. ಗೊತ್ತಾದಮೇಲೆ ಈ ಥರ ಇದೆ ಸರ್, ಈ ಥರ ಅಲ್ಲಿ ಹೋಗಿ ಮಾತಾಡಿ ಅಂತ ಹೇಳಿದರು. ಇದಕ್ಕೇನೋ ಮಾತಾಡಿ ತಪ್ಪೇನೆ ಅದು, ಏನು ಕೇಳೋಣ ಅದ್ರಾಗ ಏನೈತೆ. ಇಲ್ಲ ಸರ್ ನಿಮ್ಮ ಮಾವರು ಈ ಥರ ಮಾಡಿದ್ದಾರೆ, ಈ ಥರ ಬಿಡಿ ಸರ್ ಏನೋ ಆಗೈತೆ, ಇಲ್ಲ ಭಾಳ ಬೇಜಾರು ಮಾಡಿದ್ದಾರೆ ಮುಸ್ತಫಾ. ಇಲ್ಲ ಸರ್ ದೊಡ್ಡ ಬಡ್ಜೆಟ್ ಪಿಕ್ಚರು, ಕ್ಯಾಸೆಟ್ ನೀವೇ ತಗೊಂಡ್ರದು, ಏನೋ ಮಾಡಿರ್ಬೋದು, ತಪ್ಪು ಮಾಡ್ಬೋದು, BP ಇರೋರು ಏನಾಗಿದೆ ಅದು ಮತ್ತು ಮಾಫಿ ಮಾಡಿಬಿಡಿ. ಏನು ಆ ಥರ ಮಾಡಬೇಡ, ಕರ್ಕೊಂಬ ನಾನು ಮಾತಾಡ್ತೀನಿ. ಇಲ್ಲ ಸರ್ ಮಾಡಲೇಬೇಕು, ನೀವು ಒಳ್ಳೆ ಸಬ್ಜೆಕ್ಟು, ನೀವೇ ತಗೊಂಡು ನೀವೇ ರಾತ್ರೆಲ್ಲ ಕಂಪೋಸ್ ಮಾಡಿ, ನಾನು ನೀವು ಸೇರ್ಕೊಂಡು ಮ್ಯೂಸಿಕ್ ಹಿಂಗೆ ಬರಬೇಕು, ಸಾಂಗ್ ಹಿಂಗೆ ಬರಬೇಕು, ರಾತ್ರಿ 5 ಗಂಟೆ ತನಕ ಮಾಡಿದ್ರೆ ನಿಮಗೆಲ್ಲ ಗೊತ್ತು, ದೊಡ್ಡ ಪ್ರಾಜೆಕ್ಟು, ಇದು ಮಾಡಬೇಡಿ ಸರ್ ದಯವಿಟ್ಟು ಮಾಡಿ. ಮುಸ್ತಫಾ ನಿನಗೆ ಸಪೋರ್ಟ್ ಮಾಡ್ತೀನಪ್ಪ, ಏನಿಲ್ಲ ನೀವು ಮಾವರು ಕರ್ಕೊಂಬರ್ರಿ, ನೀವು ಮಾವರು ಕರ್ಕೊಂಬಂದು ಒಂದು ಮಾತಾಡಿಸ್ಬಿಡಿ, ಇದು ಮಾಡ್ತೀನಿ. ಆಯಿತು. ಇವ್ರು ಹೋಗಲಿಲ್ಲ, ಇವರು ಹಠ ಬಿದ್ದುಬಿಟ್ರು. ಏನು ಅನ್ನಕ್ಕೆ ಹೋಗೋಣ ಹಂಗೆ ಹಿಂಗೆ ಅಂತ ಹಂಗೆ ಡ್ರಾಪ್ ಆಯ್ತು ಅದು. ನನ್ನ ಪ್ರೀತಿಯ ದೇವತೆಯು. ಅದಕ್ಕಿಂತ ಮುಂಚೆ ನಿನ್ನೆ ಪ್ರೀತಿಸಿವೆ ಬಂತು, ಅದು ನಮ್ಮದೇ ಪ್ರೊಡಕ್ಷನ್. ನಿನ್ನೆ ಪ್ರೀತಿಸಿವೆ ಅದು ಚೆನ್ನಾಗೋತು. ಅದು ಫಸ್ಟ್ ಅಂದ್ಕೊಂಡಿದ್ದು ನಾವು ಅರ್ಜುನ್ ಸರ್ಜು ರವಿಚಂದ್ರನ್ ಹಾಕೊಂಡು ಮಾಡೋಣ. ರವಿಚಂದ್ರನ್ ಸರ್ ಹತ್ರ ಹೋದ್ವಿ, ಹೇಳಿದ್ವಿ. ಇಲ್ಲ ಶಿವಣ್ಣ ನಾನು ಕೋದಂಡರಾಮ ಮಾಡ್ತೀನಿ, ಶಿವಣ್ಣ ಫಸ್ಟ್ ಕಾಂಬಿನೇಷನ್ನು ನೆಕ್ಸ್ಟ್ ಮಾಡ್ತೀನಿ ಅಂದರು. ಅದರ ಬೇರೆ ಕಾಂಬಿನೇಷನ್ ಯಾವ್ದು ಮಾಡ್ತೀರಾ ಸರ್, ಯಾರು ಇದು ಮಾಡ್ತೀರಾ? ನಾನು ಹಿಂಗೆ ಅಂದ್ಕೊಂಡು ಈ ಥರ ಮಾಡೋಣ ಕೇಳಿ ಬೇಕಾದ್ರೆ ಅರ್ಜುನ್ ಸರ್ಜಿಗೆ ಅದು ರವಿ ಸರ್ ಕೋದಂಡರಾಮ ಮಾಡ್ತೀನಿ ಶಿವಣ್ಣರ ಜೊತೆಗೆ, ಬೇಡ ಈಗ ಕಾಂಬಿನೇಷನ್ ಫಸ್ಟ್ ಟೈಮ್ ಮಾಡ್ತಿರೋದು, ಇದೇ ಕಾಂಬಿನೇಷನ್ ಬೇಡ, ಬೇರೆ ಯಾವ್ದು ಇದು ಮಾಡ್ತೀರಾ ಸರ್ ನೋಡಿ ನೀವೇ ಇದು ಮಾಡಿ. ಅದಕ್ಕೇನು ನಾನು ಅರ್ಜುನ್ ಸರ್ಜ್ ಅದು ಅರ್ಜುನ್ ಸರ್ಜ್ ಅವ್ರದ್ದು ಕಾಂಬಿನೇಷನ್ ಒಂದು ಹಿಟ್ಟಾಗಿತ್ತು ಪಿಕ್ಚರು. ಸ್ಟಾರ್ಟಿಂಗ್ ನನ್ನೇ ಪ್ರೀತಿಸುವ ಏನೋ ಒಂದು ಪಿಕ್ಚರು ಹಿಟ್ಟು, ಸೂಪರ್ ಹಿಟ್ಟು. ಯಾಕೆ ಭಾಳ ಗ್ಯಾಪ್ ಆಗೈತೆ, ಇದು ಮಾಡಿಬಿಡೋಣ ಅಂತ ನಾನು ಹೋದೆ ಅವ್ರ ಅಣ್ಣನ ಹತ್ರ, ಕಿಶೋರ್ ಸರ್ಜ್ ಹತ್ರ, ಡೈರೆಕ್ಟ್ರ್ ಹತ್ರ. ಸಾಯಂಕಾಲ ಕ್ಲಬ್ಬಲ್ಲಿದ್ದರು, ಹೋದ್ವಿ, ಕೇಳಿದ್ವಿ. ಸರ್ ಈ ಥರ ಸಬ್ಜೆಕ್ಟ್ ಇದೆ, ನೀವೇ ಡೈರೆಕ್ಷನ್ ಮಾಡಿ, ಇದು ಮಾಡಿ ಸರ್ ಚೆನ್ನಾಗಿದೆ, ನನಗೆ ಸಬ್ಜೆಕ್ಟ್ ಇಷ್ಟ ಆಯಿತು, ತೆಲುಗಲ್ಲಿ ಸೂಪರ್ ಹಿಟ್ ಅದು, ನಾನು ಮಾಡ್ತೀನಿ, ಡೌಟು ಅರ್ಜುನ್ ಸರ್ಜದ್ದು ಮಾತಾಡ್ತೀನಿ ಅಂತ ಫೋನ್ನಲ್ಲೇ ಮೊಬೈಲಲ್ಲೇ ಮಾತಾಡಿದರು. ಅವರು ಲಂಡನ್ನ ಅಬ್ರಾಡಲ್ಲೆಲ್ಲ ಶೂಟಿಂಗ್ ಹೋಗಿದ್ರು. ಇಲ್ಲ ಲೇಟ್ ಆಗುತ್ತೆ, ಡೇಟ್ ಇದಾಗಲ್ಲ, ಅವ್ನು ತಮ್ಮನ ಹತ್ರ ಮಾತಾಡಿದರು. ಪಾಪ ಆಗಲ್ಲ ಅಂತ ಆತು, ಗೊತ್ತಾಯಿತು. ಅವ್ರು ಮಾತಾಡ್ಬಿಟ್ಟು ಸೀದಾ ರಮೇಶ್ನ ಹಾಕ್ಕೊಂಡು ಶಿವಣ್ಣನ ಹಾಕ್ಕೊಂಬಿಡೋಣ ಅಂಥೇಳಿ ಪಿಕ್ಚರ್ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಸ್ವಲ್ಪ ಗ್ಯಾಪಲ್ಲಿ ಶಿವಣ್ಣ ಡೇಟ್ ಕೊಟ್ಟರು, ಇದಕ್ಕೆ ಡೇಟ್ ಹೆಂಗೆ ಅಡ್ಜಸ್ಟ್ ಮಾಡಿದ್ರು ಆಯ್ತು ಅಂತ. ಸರಿ ಅದು ಪಿಕ್ಚರು ಮಾಡಿದ್ವಿ, ನಿನ್ನೆ ಪ್ರೀತಿಸಿವೆ ಹೋಯ್ತು ಪಿಕ್ಚರ್. ಅದು ಚೆನ್ನಾಗಿ 50 days ಹೋಯ್ತು ಅದು ಪಿಕ್ಚರು.
ಇದಾಯ್ತಲ್ಲ ಯಾವುದೋ ಜಿಲ್ಲಾಧಿಕಾರಿ ಇನ್ನು ಸ್ವಲ್ಪ ಪೆಂಡಿಂಗ್ ಇತ್ತಲ್ಲ, ಸರಿ ಇದಾಯ್ತು ಅಂತ ಮಾಡೋಣ ನಾವು ಶಿವಣ್ಣ ಹತ್ರ ಹೋದ್ವಿ. ಅವ್ರು ಮೊದಲೇ ಅವ್ರು ಯಾರಿಗೂ ಇದು ಮಾಡಿದ ಅಷ್ಟು ಫ್ರೆಂಡ್ಲಿ ಆಗಿ ಸರ್ ಅವರು ಅಂಥ ಇದು ಸಪೋರ್ಟ್ ಪ್ರೊಡ್ಯೂಸರಿಗೆ. ಅವ್ರು ಸಟ್ಟಲ್ಲಿ ಶೂಟಿಂಗ್ ಗೊತ್ತಾಗಲ್ಲ ಶೂಟಿಂಗ್ ಮಾಡೋದು, ಅಷ್ಟು ಫ್ರೀ ಭಾಳ. ಆ ಟೈಮ್ನಲ್ಲಂತೂ ನನಗೆ ಒಂದು ಸತಿ ಜಿಲ್ಲಾಧಿಕಾರಿ ಟೈಮ್ನಲ್ಲಿ ನಮ್ಮ ಮಿಸಸ್ ತಿರೋಗ್ಬಿಟ್ರು ಇದ್ದಕ್ಕಿದ್ದಂಗೆ. ಸಡನ್ಲಿ ಸಿಲ್ವರ್ ಜುಬ್ಲಿ ಫಂಕ್ಷನ್ ಆಯಿತು ಯಜಮಾನದ್ದು, ಸ್ವಲ್ಪ ಇದು ಕೋಲ್ಡ್ ಎಫೆಕ್ಟ್ ಆಗಿ ಟ್ರೀಟ್ಮೆಂಟ್ ಸರಿ ಇಲ್ದಲೇ ಇದಕ್ಕೆ ಸಡನ್ಲಿ ಡೆತ್ ಆಗ್ಬಿಟ್ರು. ಸಿಲ್ವರ್ ಜುಬ್ಲಿ ಫಂಕ್ಷನ್ನಾಗಿದ್ದರು ಅವರು. ಇದ್ದಕ್ಕಿದ್ದಾಗೆ ಶೂಟಿಂಗ್ ಸೆಕೆಂಡ್ ಶೆಡ್ಯೂಲ್ ಜಿಲ್ಲಾಧಿಕಾರಿದು ಏನು ಮಾಡ್ಬೇಕು ಅಂತ ಹೋಗಿ ಇದ್ದಕ್ಕಿದ್ದಂಗೆ ಸರ್, ಇದ್ದಕ್ಕಿದ್ದು ಚೆನ್ನಾಗಿದ್ದಾರೆ. ಇವರಿಂದ ಸಣ್ಣರು ಹುಡುಗರು, ಅದು ಕೋಲ್ಡ್ ಎಫೆಕ್ಟ್ ಆಗಿದೆ. ಕರೆಕ್ಟ್ ಇಂಜೆಕ್ಷನ್, ಅದು ಹೀಟ್ ಇಂಜೆಕ್ಷನ್ ಕೊಡ್ಬೇಕಂತೆ, ಅದು ಬಿಟ್ಟು ಗ್ಲುಕೋಸ್ ಸೇರಿಸ್ಬಿಟ್ಟಿದ್ದಾರೆ. ಕೋಲ್ಡ್ ಹೊಡೆದು ಬ್ರೈನ್ ಡ್ಯಾಮೇಜ್ ಆಗಿ ಭಾಳ ಇದಾಯಿತು. ಅದಾದಮೇಲೆ ಸ್ವಲ್ಪ ಪೆಂಡಿಂಗ್ ಆಯಿತು. ಶೂಟಿಂಗ್ ಸ್ಟಾರ್ಟ್ ಆದ ಸೆಕೆಂಡ್ ಶೆಡ್ಯೂಲು. ಏನು ಮೌನ, ಏನು ಇದ್ದಕ್ಕಿದ್ದಂಗೆ ಹೋದಾಗ ಏನು ಮನಸ್ಸೇ ಇಲ್ಲ. ಆ ಟೈಮ್ನಲ್ಲಿ ನಾವು ವಿಷ್ಣು ಸಾಯರ್ ಆಗಿರ್ಬೋದು, ನಮ್ಮ ಶಿವಣ್ಣ ಭಾಳ ಸಾಥ್ ಕೊಟ್ಟರು ನನಗೆ. ನೀನು ಹಿಂಗೆ ಕುತ್ಕೊಬಿಡೋದೇನು, ಏನು ಎಲ್ಲರೂ ದೇವ್ರ ಹತ್ರ ಹೋಗೋರೆ, ಮತ್ತು ಜಲ್ದಿ ಹೋಗೈತೆ, ಇನ್ನು ಯಾಕೆ ಅದು ಥಿಂಕ್ ಮಾಡ್ಕೊಂತ ನೀನು ಆ್ಯಕ್ಟಿಂಗ್ ಮಾಡ್ಬೇಕಿದ್ರೆ ಜಿಲ್ಲಾಧಿಕಾರಿಯಾಗಿ ನನಗೆ ಇದು ಮಾಡೋಕ್ಕೆ, ಅಲ್ಲಿಂದ ಹೊರಗೆ ತರ್ಸೋಕ್ಕೆ ಭಾಳ ಧೈರ್ಯ ಕೊಟ್ಟರು. ಆಮೇಲೆ ಅವರು ಯುವರಾಜ ಪಿಕ್ಚರ್ ರಿಲೀಸ್ ಆಗಿತ್ತು, ಅದಕ್ಕೆ ನನಗೆ ದುರ್ಗದಲ್ಲಿದ್ದೆ, ಫೋನ್ ಮಾಡಿದರು, ಹೋಗಿ ಬರೋಣ ಬಾ ಎಲ್ಲ ಥಿಯೇಟ್ರ್ ವಿಸಿಟ್ ಕೊಡೋಕ್ಕೆ. 50 ದಿವಸ ಹೋಗ್ತಿತ್ತು ಪಿಕ್ಚರು, ಎಲ್ಲ ಥಿಯೇಟ್ರ್ ವಿಸಿಟಿಗೆ ನನಗೆ ಕರೆದ್ರು. ಆ ಟೈಮ್ನಲ್ಲಿ ಜೊತೆಗೆ ಇಟ್ಕೊಳಕ್ಕೆ ಭಾಳ ಸಪೋರ್ಟ್, ಭಾಳ ನನಗೆ ಇದು ಮಾಡಿದ್ರು ಸರ್ ಶಿವಣ್ಣರು. ತನಿಸ್ಕೋಬೇಕು ಆ ಟೈಮ್ನಲ್ಲಿ. ಕೊನೆಗೆ ಅಲ್ಲಿ ಸಟ್ಟಲ್ಲಿ ನಗಿಸ್ಬಿಟ್ರು ನೋಡಿ ನನಗೆ. ಅದು ಅಷ್ಟು ಬೇಜಾರಾಗಿದ್ದು, ಅಷ್ಟು ನಗಿಸ್ಬಿಟ್ಟು ಒಂದು ಕ್ಯಾರೆಕ್ಟರ್ ಮಾಡಿಸ್ಬಿಟ್ರು ನನಗೆ. ಅವರೇ ಮೇಕಪ್ ಹಾಕಿ ಇದು ಮಾಡಿ, ಸರ್ ನನಗೆ ಬರಲ್ಲ ಸರ್, ಅದು ದಯವಿಟ್ಟು ಬರಲ್ಲ ಅಂದೆ. ನಾನು ಡೈರೆಕ್ಷನ್ ಮಾಡ್ತೀನಿ ಸುಮ್ಮನೆ ಮಾಡೋ ಅಂತೇಳಿ ಮಾಡಿ, ಈಗ ಇದು ಮಾಡಿ ನಗಿಸಿ ಎಲ್ಲ ತೆಗೆಸಿ ಅದೇ ಬೇಕು ಶೇವಿಂಗ್ ತೆಗೆಸಿ ಕ್ಲೀನಾಗಿ ಒಂದು ಕ್ಯಾರೆಕ್ಟರ್ ಮಾಡಿಸಿ ನಗಿಸ್ಬಿಟ್ಟು ಜೊತೆಗೆಲ್ಲ ಆ ಟೈಮ್ನಲ್ಲಿ ಭಾಳ ಸಪೋರ್ಟ್ ಮಾಡಿದ್ರು ನನಗೆ. ಪಾಪ ಶಿವಣ್ಣ ಆಗಿರ್ಬೋದು, ವಿಷ್ಣು ಸಾರ್ ಆಗಿರ್ಬೋದು. ಅಂದರೆ ಯಾವತ್ತಿದ್ದು ಹೋಗೋರಪ್ಪ ಜಲ್ದಿ ಚೆನ್ನಾಗಿರೋ ಜಲ್ದಿ ಹೋಗ್ಬಿಡ್ತಾರೆ ಅಂತ ಎಲ್ಲ ಇದು ಮಾಡಿ ಭಾಳ ಸಪೋರ್ಟ್, ಭಾಳ ಜೊತೆಗಿದ್ರು ಶಿವಣ್ಣರ ಅವಾಗ. ಅದಾದಮೇಲೆ ಒಂದು ಸತಿ ಮಧು ಸಾರ್ ಹತ್ರ ಹೋಗಿದ್ದು ಹೇಳಿದ್ನಲ್ಲ, ಅದಾದಮೇಲೆ ತಿರ್ಗಾ ಹೋಗಲಿಲ್ಲ, ಮಾಡಲಿಲ್ಲ, ಪೆಂಡಿಂಗ್ ಆಯಿತು, ನಿಂತೋಯ್ತು ಸಿನಿಮಾ. ಆಮೇಲೆ ಹೋಗ್ಮಮ್ಮ ಇದು ಮಾಡಿ ಅವ್ರು ಹೇಳಿದ್ರು ಮಾಡಿಕೊಡ್ತೀನಿ, ಅದು ಏನೋ ವ್ಯವಹಾರದಲ್ಲಿ ಇದ್ದೇ ಇರುತ್ತೆ, ಅದೇನೋ ಇದಾಗಲ್ಲ, ಒಂದು ಸತಿ ಕರ್ಕೊಂಬಂದು ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳೋದಲ್ಲ ಅದೇನೈತೆ ಅಂತ ಹೇಳಿದರು. ನಮ್ಮ ಮಾವ ಹೋಗಲಿಲ್ಲ ಆ ಟೈಮ್ನಲ್ಲಿ. ನಾನು ಹೋಗಿದ್ದೆ ಶಿವಣ್ಣ ಹತ್ರ ಒಂದು 2-3 ಸತಿ. ಮಾಡೋಣ ಮುಸ್ತಪ್ಪ, ಅದಕ್ಕೇನಿಲ್ಲ. ಪ್ರೊಡ್ಯೂಸರ್ಗೆ ಇದಾಗ್ಬಿಡೋದು ಭಾಳ ಸಪೋರ್ಟ್ ಸರ್. ಇವತ್ತು ನಾನು ನಿಜವಾಗ್ಲೂ ಇದು ಹೇಳಿದ್ರೆ ಅವತ್ತು ಯಾವ ಥರ ಇದ್ದರೂ ಇವತ್ತು ಅದೇ ಥರನೇ ಎನರ್ಜಿ ಐತೆ, ಇದೆ ಅದೇ ಥರ ಚೆನ್ನಾಗಿದೆ, ಸೇಮ್ ಹಂಗೇ ಇದ್ದಾರೆ, ಏನು ಚೇಂಜಸ್ ಏನಾಗಿಲ್ಲ. ಯಾಕಂದರೆ ಹೀರೋಯಿನ್ದು ಅದೆಲ್ಲ ಎಲ್ಲ ಮುಗಿದೋಗ್ಬಿಟ್ಟೈತೆ, ಎಲ್ಲ ಶೂಟಿಂಗ್ ಎಲ್ಲ ಮುಗಿದೋಗ್ಬಿಟ್ಟೈತೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದೇ ಇರೋದು. ಎಷ್ಟು ಖರ್ಚಾಗಿದೆ? ಅದು 1,95,00,000 ಖರ್ಚಾಗಿದೆ ಸರ್ ಜಿಲ್ಲಾಧಿಕಾರಿ. 1,95,00,000 98 ದಿವಸ ಶೂಟಿಂಗ್ ಮಾಡಿದ್ವಿ. ನಮ್ಮದೇ ತಪ್ಪು, ಯಾಕೆಂದರೆ ಸ್ವಲ್ಪ ವ್ಯತ್ಯಾಸ ಬಂತಲ್ಲ ಮಾವಾರ್ದಿದ್ದು. ಪಾಪ ಅವ್ರು ನಾನು 3 ಸತಿ ಕಂಡಕ್ಟ್ ಮಾಡಿದೆ. ಮಾಡೋಣ ಮುಸ್ತಪ್ಪ, ಅದಕ್ಕೇನೆಲ್ಲ ಸಪೋರ್ಟ್ ಮಾಡ್ತಾರೆ. ಇವತ್ತೂ ಹೋದರು, ನಾವೇ ಹೋಗಿಲ್ಲ. ಈಗಲೂ ನಂಬಿಕೆ ಇದೆ, ಮಾಡಿದ್ರೆ ನನಗೆ ಒಳ್ಳೆ ಸಬ್ಜೆಕ್ಟ್ ಅದು. ಭಾಳ ಚೆನ್ನಾಗಿ ಮಾಡ್ಯಾರ ಶಿವಣ್ಣ, ಭರ್ತಿ ಚೆನ್ನಾಗಿ ಮಾಡ್ಯಾರ. ಕಾಮನು ನಗ್ಮನೂ ಅಷ್ಟೇ ಭಾಳ ಚೆನ್ನಾಗಿದೆ ಪಿಕ್ಚರು. ಮಾಡ್ರೆ ನಿಜವಾಗ್ಲೂ ಸಪೋರ್ಟ್ ಮಾಡ್ತಾರೆ 100%. ನನಗೆ ಇಷ್ಟ ಐತೆ, ಅದೊಂಥರ ನನಗೆ ದೊಡ್ಡ ಕನಸು ಅದು. ಅದಾಗ್ಬಿಟ್ರೆ ಆ ಥರ ಇಷ್ಟಪಟ್ಟು ಮಾಡಿರೋದು, ಎಲ್ಲವೂ ಇಷ್ಟಪಟ್ಟು ಮಾಡಿರೋದು. ಅಜಯ್ ಜಿಲ್ಲಾಧಿಕಾರಿ ಆಗುತ್ತೆ, ಹೋಗಿ ಶಿವಣ್ಣ ಹತ್ರ. ಹಾಂ, ಸೊಮೇಕು ಸ್ಟ್ರೈಟ್ ಸಬ್ಜೆಕ್ಟ್ ಅದು, ಭಾಳ ಚೆನ್ನಾಗಿದೆ, ಭರ್ತಿ ಚೆನ್ನಾಗಿದೆ ಸರ್ ಪಿಕ್ಚರ್ ಅದು. ನಾವು ಓಂ ಪ್ರಕಾಶ್ ರಾವ್, ಓಂ ಪ್ರಕಾಶ್ ರಾವರೇ. ಆಮೇಲೆ ಈ ಹುಚ್ಚ ಪಿಕ್ಚರು ಯಜಮಾನ ರಿಲೀಸ್ ಮಾಡಬೇಕು ಅಂತ ಐಡಿಯಾ ಐತೆ, ರಿಲೀಸ್ ಮಾಡಬೇಕು ಅಂತ ಸ್ವಲ್ಪ ಕೆಲವು ಡಿಸ್ಟ್ರಿಬ್ಯೂಟ್ರಿಗೆ ಸ್ವಲ್ಪ ಚರ್ಚೆ ಮಾಡಿ, ಹೆಂಗೆ ಈಗ ನಾಗರಾವ್ ರಿಲೀಸ್ ಆಯಿತು, ಅದ್ರದ್ದು ಹೇಗೆ ಯಾವ ಥರ ಸ್ವಲ್ಪ ಡೀಟೇಲ್ ಕೇಳಿ ಮಾಡೋಣ ಅಂತ ಇದ್ದೀನಿ. ಆ ಹುಚ್ಚ ಅದು ಈಗ ಯೂತ್, ಅದು ಏನು ಕಾಲೇಜ್ ಸಬ್ಜೆಕ್ಟ್, ಲವ್ ಸಬ್ಜೆಕ್ಟು, ಯಾವತ್ತೂ ಹೋಗುತ್ತೆ. ಯಜಮಾನ ಗೊತ್ತಲ್ಲ ನಿಮಗೆ, ಅದು ಫ್ಯಾಮಿಲಿ ಸಬ್ಜೆಕ್ಟು. ಅವ್ನು ನಂಬಿಕೆ 100% ಸಾರದು ಹೋಗುತ್ತೆ ಅನ್ನೋದು. ಆಮೇಲೆ ಅಲ್ಲಿ ನೋಡಿ ಸ್ವಲ್ಪ ಕಟ್ ಮಾಡಿಬಿಟ್ಟೆ. ಅದು ಹುಚ್ಚ ಸರ್ವರ್ ಹೋಟ್ಲಿಗೆ ಹೋಗಿದ್ದಲ್ಲ ಸರ್, ಟೈಫಾಯ್ಡ್ ಆಗಿತ್ತಲ್ಲ ಅವ್ರಿಗೆ. ಆ ಟೈಮ್ನಲ್ಲಿ ಸರ್ ನೀವು ಪ್ರಿಪೇರ್ ಆಗಬೇಕು, ಸ್ವಲ್ಪ ಮೀಸೆ ಚಿಗುರು ಗಡ್ಡ
ಡೈರೆಕ್ಟ್ರುಗಳು ಸ್ವಲ್ಪ ಇದಿರ್ಬೇಕು ಸರ್, ಖಡಕ್ಕಾಗಿರ್ಬೇಕು, 15 ದಿವಸ ಗ್ಯಾಪ್ ಇರುತ್ತೆ, ಚೆನ್ನಾಗಿ ಪ್ರಿಪೇರ್ ಆಗಿರಿ ಅಂತಂದೆ. ಸರ್ 15 ದಿವಸ ಆಯಿತು, ಪ್ರಕಾಶ್ ಎಲ್ಲ ಪ್ರಿಪೇರ್ ಆದರೆ ಫೋಟೋ ಶೂಟು ಕಂಠೀರವ ಸ್ಟುಡಿಯೋದಲ್ಲಿ. ಆ ಡ್ರೆಸ್ ಹಾಕೊಂಡು ಬಂದರು ಸರ್ ಫೋಟೋ ಶೂಟು. ಸರ್ ಅಂದ್ಕೊಂಡೆ ಜೂನಿಯರ್ ಅಮಿತಾಬ್ ಬಚ್ಚನ್ ಈತ ಹಿಟ್ ಆಗ್ತಾನೆ ಅಂತ. ಆ ಡಾನ್ ಪಿಕ್ಚರ್ ಒಂದು ರನ್ನಿಂಗ್ ಇತ್ತು, ಒಂದು ಡಾನ್ ಪಿಕ್ಚರ್ ಅಮಿತಾಬ್ ಬಚ್ಚನ್ ಓಡೋದು, ಇದು ಫಾಸ್ಟ್ ಹಿಂಗೆ ಓಡ್ತಿರೋದು ಹಿಂಗೆ, ಅದೇ ಸ್ಟಿಲ್ ಸೇಮ್. ಆ ಜ್ಞಾಪನ ಬಂತು ನನಗೆ. ಆ ಸ್ಟಿಲ್ ತೆಗಿಬೇಕಾದ್ರೆ ಅಮಿತಾಬ್ ಬಚ್ಚನ್ ಡಾನ್ ಹಿಂಗೆ ಓಡೋದಿರುತ್ತಲ್ಲ, ಅದು ಆ ಸ್ಟೂಡಿಯೋ ಫಸ್ಟ್ ಕ್ಲಾಸ್ ಬಂದು ಎಕ್ಸ್ಟ್ರಾಡರಿ ಬಂತು ಸರ್ ಆ ಫೋಟೋ. ಅದು ಮಾತ್ರ ಅದು ಅನೌನ್ಸ್ ಮಾಡಿದ್ವಿ ಫುಲ್ಲು ಇದರಲ್ಲಿ. ಸರ್ ಎಷ್ಟು ಫೋನ್ ಬಂತಲ್ಲ, ಏನೋ ಜೂನಿಯರ್ ಅಮಿತಾಬ್ ಬಚ್ಚನ್ ಹುಟ್ಟಿಸ್ಬಿಟ್ಟಿದೆಯಲ್ಲಪ್ಪ, ಒಳ್ಳೆ ಹೀರೋ ಕೊಟ್ಟಿದೆಯಾ, ಸ್ಟಿಲ್ ನೋಡಿದ್ರೆ ಅಷ್ಟರ ಮಟ್ಟಿಗಿದೆ. ನಾನು ಹೇಳಿದೆ ಫೋನಲ್ಲಿ, ಇಲ್ಲಪ್ಪ ವಾಯ್ಸು ಆ್ಯಕ್ಟಿಂಗ್ ಸಖತ್ತ ಮಾಡ್ತಾರೆ. ನನಗೆ ಶಾಕ್ ಆಯ್ತು ಸರ್. ಆ ಥರ ಅವತ್ತು ನೋಡಿದ್ದಕ್ಕೆ ಈಗ 15 ದಿವಸ ಡಿಫ್ರೆನ್ಸಿಗೆ ಹೆಂಗಿದ್ರು ಅಂದರೆ ವ್ಯಾರಿ ಲುಕ್ಕು, ಕರೆಕ್ಟಾಗಿ ಆ ಕ್ಯಾರೆಕ್ಟ್ರ್ ಕರೆಕ್ಟಾಗಿದ್ದರು. ಭಾಳ ಹ್ಯಾಪಿ ಆಯಿತು ಆ ಫೋಟೋ ಶೂಟ್ದು. ಪಿಕ್ಚರ್ ಗೊತ್ತಲ್ಲ, ಹೇಳಿದ್ದೇನಲ್ಲ ನಿಮಗೆ, ಸಿಲ್ವರ್ ಜುಬ್ಲಿ ಸರ್ ಪಿಕ್ಚರ್. ಅದು ಮೇನಕಾ ಥಿಯೇಟ್ರಲ್ಲಿ ಸಿಲ್ವರ್ ಜುಬ್ಲಿ. ಚೆನ್ನಾಗಿ ಭಾಳ ಸಪೋರ್ಟಿವ್ ಆಗಿ ಮಾಡಿದರು, ಚೆನ್ನಾಗಿ ಮಾಡಿದರು, ಚೆನ್ನಾಗೂ ದುಡ್ಡು ಮಾಡಿದ್ವಿ, ಚೆನ್ನಾಗೂ ಆಯ್ತು ಅದು ಪಿಕ್ಚರು. ಅದಾದಮೇಲೆ ಎಲ್ಲಿಗೆ ಬಂದಿತ್ತು ತಿರ್ಗಾ ಸರ್? ನಿನ್ನೆ ಪ್ರಿಸೋದು ದೊಡ್ಡರು ಮಾಡಿದ್ವಿ. ಅದು ಕಾಮಿಡಿ ಸಬ್ಜೆಕ್ಟು. ಇದು ಏನು ಮಾಡಿದ್ರು ಸ್ವಲ್ಪ ಮಾಡಿ ಕ್ಲೈಮ್ಯಾಕ್ಸ್ ಎಲ್ಲ ಇದು ಮಾಡ್ಬಿಡೋಣ, ಶಿವಣ್ಣ ಹತ್ರ ಹೋಗಿ ಮಾತಾಡೋಣ, ಎಲ್ಲ ಇದು ಮಾಡೋಣ ಅಂತ ಹೇಳಿದರು. ಅಷ್ಟರೊಳಗೆ ಯಾವುದೋ ಸಬ್ಜೆಕ್ಟು ನಮ್ಮ ಅವ್ರು ಎತ್ಕೊಂಬಿಟ್ರು, ದೊಡ್ಡರು ಪಿಕ್ಚರು. ಇಲ್ಲ ಒಂದು ಬೇಡ ಸಬ್ಜೆಕ್ಟು, ಚೆನ್ನಾಗಿದೆ ಸಬ್ಜೆಕ್ಟು, ತಂದಿರೋದೆಲ್ಲ ಚೆನ್ನಾಗಿದೆ. ಅದು ರಿಮೇಕ್, ಅದು ಹಿಂದಿ ಪಿಕ್ಚರ್ ಸೂಪರ್ ಡೂಪರ್ ಇಟ್ಟದು. ನಿಧಾನಕ್ಕೆ ಮಾಡೋಣ ಅಂತೆ, ಈ ಪ್ರಾಜೆಕ್ಟ್ ಇದೆಯಲ್ಲ ಜಿಲ್ಲಾಧಿಕಾರಿ, ನಿಧಾನಕ್ಕೆ ಮಾಡೋಣ ಅಂತ. ಯಾಕೆ ಅರ್ಜೆಂಟ್ ಮಾಡ್ಕೊಂತೀರ ಅಂತ, ನಾನು ಮಾಡ್ಬಿಡ್ತೀನಿ. ಬೇಡ ಜಿಲ್ಲಾಧಿಕಾರಿ ಮಾಡೋಣ, ದೊಡ್ಡ ಬಡ್ಜೆಟ್, ಅದು ದೊಡ್ಡ ಬಡ್ಜೆಟ್, ಆಗ್ಬಿಡೈತಲ್ಲ, ಇನ್ನೇನು ಕ್ಲೈಮ್ಯಾಕ್ಸ್ ಐತೆ, ಶೂಟಿಂಗ್ ಫಿನಿಶ್ ಆದರೆ ಆಗುತ್ತೆ, ಇದನ್ನೇ ಕೆತ್ಕೊಂತೀರ ಅಂತ ನನಗೂ ಅವರಿಗೂ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಕ್ರಾಶ್ ಆಯ್ತು. ಬೇಡ ಅಂತ ನನಗೆ ಇಷ್ಟನೇ ಇಲ್ಲ ಅದು ಪಿಕ್ಚರ್ ಮಾಡೋಕೆ. ಆವಾಗಲಿದ್ದ ನನಗೆ ಯಾಕೋ ಇಂಟ್ರೆಸ್ಟೇ ಇದು ದೊಡ್ಡದು. ಈಗ ಅದು ಮಾಡೋ ಅಂತ ಹೇಳಿದ್ರು ಇದು ಬಲವಂತ ಏನು ಮಾಡಿದ್ರು ಮಾಡಲಿಲ್ಲ ಅಂದ್ರೆ ಎಷ್ಟಂತ ಹೇಳೋಕ್ಕಾಗುತ್ತೆ. ಅದಕ್ಕೆ ಅದೇ ಥರ ಹಂಗೆ ಡ್ರಾಪ್ ಆಗು ಜಿಲ್ಲಾಧಿಕಾರಿ. ಇವತ್ತು ತಿರ್ಗಾ ನಾನು ಕಾಂಟ್ಯಾಕ್ಟ್ ಮಾಡಿದೆ ಶಿವಣ್ಣಗೆ, ಮಾಡೋಣ ಎಲ್ಲ. ಈಗ ಏನಾಗಿದೆ ಸರ್, ಎಲ್ಲ ನನ್ನ ಜಿಲ್ಲಾಧಿಕಾರಿದು ಅದೇನಿತ್ತು ಎಲ್ಲ ನೀನೇ ಮಾಡುವಪ್ಪ, ನಿಂದೇ ಎಲ್ಲ ಶೇರ್ ನೀನೇ ಎಲ್ಲ ಮಾಡ್ಕೊ, ಚೆನ್ನಾಗಾಗೋದು ನೀನು, ನಾನು ಹಿಂಗೆ ಮಾಡಿಕೊಡ್ತೀನಿ, ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅದು ಆಗಲಿಲ್ಲ, ಕೊಡೋಕ್ಕೂ ಇದು ಮಾಡಲಿಲ್ಲ. ನೀನು ಮಾಡ್ಕೊ, ಯಾರು ಬೇಡ ಅನ್ನಲ್ಲ. ನಾನು 2005ರಲ್ಲಿ 6ರಲ್ಲಿ ಇದು ಆಗಲ್ಲ, ಏನೋ ಕೊಡ್ರಿ, ಒಂದು 50 ಲಕ್ಷ ಇಸ್ಕೊಂಡಿದ್ದೆ ಚಿತ್ರದುರ್ಗದಲ್ಲಿ. ನಾವು ಏನೋ ಬರೋದು ಸೈಟ್ಗಳು ಇದು ಎಲ್ಲ ಮಾರಿಬಿಟ್ಟು ಇಂಟ್ರೆಸ್ಟ್ ಸಮೇತ ಸ್ವಲ್ಪ ತಂದಿದ್ದೆಲ್ಲ ಜಿಲ್ಲಾಧಿಕಾರಿ ಕೊಟ್ಬಿಟ್ಟು ಈ ದೊಡ್ಡ ಇಷ್ಟನೂ ಇರಲಿಲ್ಲ ನನಗೆ. ಹೋಗ್ಲಿ ಬಿಡು, ಇನ್ನೇನು ಬಿಡು ಅಂಥೇಳಿ ಬೇಸರ ಆಯ್ತು ನನಗೆ. ಅಲ್ಲಿದ್ದ ಸ್ವಲ್ಪ ನನ್ನ ಲಿಂಕು ಕಟ್ಟಾಯಿತು. ಅಲ್ಲಿಂದ ಕಟ್ಟಾಗಿ ಈಗ ಬಿಸ್ನೆಸ್ಸು ನಂದು. ಈಗ ಬಿಸ್ನೆಸ್ಸು ಕ್ಯಾಮ್ರಾ ಯೂನಿಟ್ ಇದೆ. ಹೌದು, ಅಲ್ಲಿ ಆಫೀಸ್ ಮಾಡಿಂದ ನೋಡಿದ್ರಲ್ಲ ನೀವು, ಯೂನಿಟ್ ಇದೆ, ಪಾರ್ಟ್ನರು ನಮ್ಮ ಆಫೀಸ್. ಅದು ಯೂನಿಟ್ ಇದೆ, ಮಿನಿ ಎಲಾಕ್ಸ ಇದೆ, ದೊಡ್ಡ ಕ್ಯಾಮ್ರಾ ಇದೆ. ನಾನು ಇನ್ನೊಬ್ಬರು ಸೇರ್ಕೊಂಡು ಬಿಸ್ನೆಸ್ ಮಾಡ್ತಿದ್ದೀವಿ. ಮೈಸೂರಲ್ಲಿ ಹೋದಾಗ, ಚಿತ್ರದುರ್ಗದಲ್ಲಿ ಹೋದಾಗ ಏನಪ್ಪ ಏನು ಎಷ್ಟು ಹೆಸರು ಗಳಿಸಿದ್ರು, ಎಷ್ಟು ಇದು ಮಾಡಿದ್ರು, ಪಿಕ್ಚರೆಲ್ಲ ನಿಲ್ಸ್ಕೊಂಡು ಬಂದಾರಂತ ಹೇಳ್ತಾರೆ. ಅದು ಹುಟ್ಟೂರಿಗೆ ಯಾಕೆ ಹೋಗೋಣ ಅಂಥೇಳಿ ಸೊ ನಾನೇನು ಮಾಡಿದೆ, ಮೈಸೂರಿಗೆ ಹೋದೆ. ಮೈಸೂರಲ್ಲಿ ರಿಯಲ್ ಎಸ್ಟೇಟು ನಾವು ಸೈಟ್ ತಗೊಳ್ಳೋದು, 4-3 ಜನ ಫ್ರೆಂಡ್ ಸೇರ್ಕೊಂಡು ಮಾಡಿ ಫಸ್ಟ್ ಕ್ಲಾಸಾಗಿ ಅಲ್ಲಿ ಚೆನ್ನಾಗಿ ಆದೆ. ಇಲ್ಲಿ ಯೂನಿಟ್ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ಬಂದ್ಮೇಲೆ ನಾನು 3 ವರ್ಷ ಆಯಿತು ಫ್ಲ್ಯಾಟ್ ತಗೊಂಡು. ಎಲ್ಲ ಹ್ಯಾಪಿಯಾಗಿ ಚೆನ್ನಾಗಿದ್ದೀನಿ ಸರ್. ಈಗ ಚೆನ್ನಾಗೈತೆ. ಮುಂದೆ ರಿಲೀಸ್ಗೆ ಜಿಲ್ಲಾಧಿಕಾರಿ ಆಗಿರ್ಬೋದು, ಹುಚ್ಚ ಆಗಿರ್ಬೋದು, ಯಜಮಾನ ಆಗಿರ್ಬೋದು ಮಾಡೋಣ ಅಂತ ಐಡಿಯಾ ಇದೆ. ಜಿಲ್ಲಾಧಿಕಾರಿನೂ ಐಡಿಯಾ ಇದೆ. ದೇವರಿಂದ ಶಿವಣ್ಣ ನಿಜವಾಗ್ಲೂ ಮಾಡ್ತಾನೆ ಸಪೋರ್ಟು. ಎಲ್ಲ ನಾನು ಅದರಲ್ಲೂ ಸ್ವಲ್ಪ ಮೈನಸ್ ಆಗಿದ್ದೀನಿ. ಎಲ್ಲ ನಮ್ಮ ಮಾವರು ಹೇಳಿದರು, ಎಲ್ಲ ನೀನು ಮಾಡ್ಕೊಳಪ್ಪ, ಎಲ್ಲ ನಿನಗೆ ಕೊಟ್ಬಿಟ್ಟಿದ್ದಾರೆ ಎಲ್ಲ ನನಗೆ ಆಲೆ, ನೀನು ಮಾಡ್ಕೊಂಡು ಇದು ಮಾಡ್ಕೊ ಅಂತ. ನಾವೆಲ್ಲ ಪ್ರಿಪೇರ್ ಆಗಬೇಕಲ್ಲ ಸರ್, ಹೋಗೆಲ್ಲ ಇದು ಮಾಡಬೇಕಲ್ಲ, ಮಾಡೋಣ ಅಂತ ಇದ್ದೀನಿ. ಅಂದ್ಕೊಂಡಿದ್ದೀನಿ ಯಜಮಾನ ಹುಚ್ಚ ಮಾಡಬೇಕು ಅಂತ. ಈ ಥರ 96ಇಂದ ಬಂದು 2003-4ನೇ ಇಸ್ವಿಗೆ ನಾನು ಇಲ್ಲಿಂದ ರಿಟೈರ್ಮೆಂಟು. ರೀ ಎಂಟ್ರಿ ಕಾಯ್ತಿದ್ದೀವಿ. ನಾನು ಆ್ಯಕ್ಚುಲಿ ನಾನು ಹೇಳ್ಬೇಕು ಅಂದ್ರೆ ಅಂದ್ಕೊಂಡಿದ್ದು, ನನಗೆ ಜಗ ಮೆಚ್ಚಿದ ಮಗ ಅಣ್ಣರ್ದು ಪಿಕ್ಚರು, ಹುಣಸೂರು ಕೃಷ್ಣಮೂರ್ತಿ ಡೈರೆಕ್ಷನ್, ನನಗೆ ಭಾಳ ಇಷ್ಟ ಸರ್ ಪಿಕ್ಚರ್. ಅದು ಯಾರಲ್ಲ ಪುನೀತ್ ಮಾಡೋ ರೋಲ್ ಅದು ಈಗ ಮಾಡಿದರೆ
ಒಂಥರ ಬಾಹುಬಲಿ ಟೈಪ್ ಐತಲ್ಲ, ಆದರೂ ಆ ಲೆವೆಲ್ ಬೇಡ, ಅದಕ್ಕಿಂತ ನಮ್ಮ ಕನ್ನಡದಲ್ಲಿ ಚೆನ್ನಾಗಿ ಮಾಡೋಣ. ನೆಕ್ಸ್ಟ್ ಈ ಕೋವಿಡ್ ಆದಮೇಲೆ ಐಡಿಯಾಗಳು ಅವು ಐಡಿಯಾ ಮಾಡ್ಕೊಂಡು ಬಂದ್ರೆ ಒಂದು ನೆಲ ನಿಲ್ಲದು ಸಿಗೋದು ಮಾಡೋಕ್ಕೆ ಒಂದು ಸ್ಫೂರ್ತಿ, ಅದು ಹೋಗಿ ಮಾತಾಡೋಣ ಅಂದ್ಕೊಂಡಿದ್ದೆ. ದೇವ್ರದಿಂದ ನಾನು ಪುನೀತ್ ಸರ್ನು ಎಷ್ಟು ಸರ್ ಏನು ನೋವು ಅಂದರೆ, ಏನೋ ನಮ್ಮ ಕರ್ನಾಟಕದಲ್ಲಿ ಇದು ಒಂದು ಮನೆ ಇದ್ದಂಗೆ. ಆ ಮನೆ ಅಂದರೆ ಅದು ಹೇಳೋಕ್ಕಾಗ ಆ ಥರ ಸರ್. ನಮ್ಮ ಮಗ 2 ದಿವಸದಿಂದ ಊಟನೇ ಮಾಡಿಲ್ಲ, ನೈಟು ನಿದ್ದೆನೂ ಮಾಡಿಲ್ಲ. ಏನೋ ಕಳ್ಕೊಂಬಿಟ್ಟಿದ್ವಿ ಇದಕ್ಕೆ ಸಡನ್ಲಿ. ಪಾಪ ನನಗೆ ಅವ್ರ ಮನೆಗೆ ನನಗೆ ಅಭಿ ಪಿಕ್ಚರ್ ಮುಹೂರ್ತ ಅವ್ರ ಮನೆಯಲ್ಲಿ ಕರೆಸಿ ಅಪ್ಪು ಪರಿಚಯ ಮಾಡಿಸಿ, ನಮ್ಮ ರಾಘಣ್ಣ, ನಮ್ಮ ಶಿವಣ್ಣ ನಮಗೆಲ್ಲ ಕರೆಸಿ ಇದು ಮಾಡಿದ್ದು. ಆಮೇಲೆ ಇನ್ನೊಂದು ಸತಿ ಶೂಟಿಂಗಲ್ಲೇ ಹೋಗಿದ್ದೆ ಪುನೀತ್ ಹತ್ರ. ಇವೆಲ್ಲ ನೆಕ್ಸ್ಟ್ ಮಾಡಬೇಕು ಅಂತ ಒಂದು ಭಾಳ ಚೆನ್ನಾಗಿದೆ. ಪುನೀತ್ ಸೆಟ್ ಆಗುತ್ತೆ ಸರ್ ಪಿಕ್ಚರ್, ಅದು ಜಗ ಮೆಚ್ಚಿದ ಮಗ ಸೆಟ್ ಆಗುತ್ತೆ. ಏನು ಮಾಡ್ತಾರೆ ಸಡನ್ನಲ್ಲಿ ಇಲ್ಲ ಶಿವಣ್ಣ. ನನಗೂ ಆ ಟೈಮ್ನಲ್ಲಿ ನನಗೊಂದು ಸ್ವಲ್ಪ ಹೆಲ್ತ್ ಎಲ್ಲ ಅಪ್ಸೆಟ್ ಆಗಿತ್ತು. ಆ ಟೈಮಲ್ಲಿ ಕೋವಿಡು ಬಂದಿತ್ತು ನನಗೆ. ಬಚಾವಾಗ್ಬಿಟ್ಟೆ ಅದರಲ್ಲಿ. ಫಸ್ಟು ಫ್ಯಾಮಿಲಿಗೆಲ್ಲ ಬಂತು, ಆಮೇಲೆಲ್ಲ ಕ್ಲಿಯರ್ ಆದ್ವಿ ದೇವದಯಿಂದ, ಚೆನ್ನಾಗಾಯಿತು. ಈಗ ಬಿಸ್ನೆಸ್ಸು ಚೆನ್ನಾಗಾಗ್ತಿದೆ. ಅಲ್ಲಿ ಮೈಸೂರಿಗೂ ಚೆನ್ನಾಗಾಯ್ತು ಬಿಸ್ನೆಸ್ಸು. ಈಗ ಹ್ಯಾಪಿಯಾಗಿದ್ದೀನಿ. ಮಕ್ಕಳು ಜಾಬ್ನಾಗಿದ್ದಾರೆ, ಒಬ್ಬನು ಫಿನಿಷ್ ಆಯಿತು, ಇನ್ನೊಬ್ಬನು ಮೈಸೂರಲ್ಲಿ ಓದ್ತಿದ್ದಾನೆ. ಯೂನಿವರ್ಸಿಟಿ ಚೆನ್ನಾಗಿ ಹೋಗ್ತಿದೆ. ಕ್ಯಾಮ್ರಾ ಹ್ಯಾಪಿಯಾಗಿ ಚೆನ್ನಾಗಿ ಇದು ಮಾಡ್ತಿದ್ದೀನಿ. ಇದೊಂದು ಇದೆ, ಇವೆಲ್ಲ ರಿಲೀಸ್ ಮಾಡಬೇಕು ಅಂತ ಐಡಿಯಾ ಇದೆ. ಅದು ಮಾಡಿದ್ರೆ ಇದು ಶಿವಣ್ಣ ಹತ್ರ ಹೋಗೋಣ ಅಂತ ಇದ್ದೀನಿ. ಮಾಡ್ತಾರೆ ಸರ್, 100% ನನಗೆ ಗ್ಯಾರಂಟಿ ಇದೆ. ಹೇಗೆಂದರೆ ಏನೋ ಒಬ್ರದ್ದೇ ಇರೋದು. ಈಗ ಶಿವಣ್ಣನದು ಒಬ್ರದ್ದು ಬಿಟ್ಟರೆ ಇನ್ನೂ ಯಾರೋದಿಲ್ಲ. ಮದ್ದಿದ್ದಂಗೆ ಇವತ್ತು ಅದೇ ಥರನೇ ಇದ್ದಾರೆ. ಒಂದು ನಂಬಿಕೆ ಮಾಡೋವಂಥ. ಸರ್ ಒಂದು 60 ಕೋಟಿ ಗ್ರಾಸ್ ಬಂದು ಸರ್. 60 ಅಂದರೆ ಥಿಯೇಟ್ರದೆಲ್ಲ 60 ಕೋಟಿ, ಯಾರು ನೆಟ್ ಅದು ತೆಗೆದ್ರೆ 40 ಕೋಟಿ. 40 ಕೋಟಿಗೆಲ್ಲ ಒಂದು 1.5 ಕೋಟಿ ಉಳಿದು ಸರ್ ಅವಾಗ ನಮ್ಮ ಅಮ್ಮವ್ರು. ಎಲ್ಲ ಭಾಳ ಒಂದು 5% ಇಲ್ಲ ಅಷ್ಟೇ ನಮಗೆ ಉಳಿದಿದ್ದು. ಅದರಲ್ಲಿ ಎಲ್ಲ ಕೊಟ್ಬಿಟ್ಟಿದ್ವಲ್ಲ, ಎಲ್ಲ ಪರ್ಸೆಂಟೇಜ್ ಇರೋದು ಹುಬ್ಳಿದು ಕೊಟ್ಬಿಟ್ಟಿದ್ವಿ. ಅಲ್ಲೆಲ್ಲ ಹೋಗಿ ನಾನು ಹೇಳಿಲ್ವ, ಅದು ಸ್ಟೋರಿ ಹೇಳಿದ್ನಲ್ಲ ಸರ್. ಅದು ಹೋಗಿದ್ವಿ, ಅವರು ಎಲ್ಲ ಇತ್ತು, ಅದು ಇದ್ರ ಚಾನ್ಸ್ ಇತ್ತು. ಒಂದು 10 ಕೋಟಿ ಉಳಿಯೋರು ನಮಗೆ ಬರೋವು. ಅರ್ಜೆಂಟ್ ಮಾಡ್ಕೊಂಬಿಟ್ರು ಇದ್ದಾದಾಗ. ಕಂಪ್ಲೀಟ್ ದುರ್ಗ ಇಟ್ಕೊಂಡ್ಬಿಟ್ಟಿದ್ರೆ ಸಾಕು. ಒಂದು 3 ಕೋಟಿ ಏನು ಸರ್, ಈ 40 ಕೋಟಿ ಅಂದರೆ 250 ಕೋಟಿ 300-400 ಕೋಟಿ ಲೆವೆಲ್ ಈಗ ರೆಕಾರ್ಡ್ ಸರ್. ಅದು ಯಜಮಾನ ಇಲ್ಲಿವರೆಗೂ ಅವತ್ತು ಇಡೀ ಇಂಡಿಯಾ ನೋಡಿ ಸರ್, ಕನ್ನಡದಲ್ಲೇ 40 ಕೋಟಿ ಪಿಕ್ಚರ್ ದುಡ್ದಿದೆ ಇಷ್ಟು ಅಂತ. 85 ಪ್ರಿಂಟು, 500 ಕೋಟಿ ಕಲೆಕ್ಷನ್ ಅದು ಇವತ್ತಿಗೆ 40 ಅದು ಸರ್. 1 ಕೋಟಿ ದುಡಿಬೇಕು ಅಂದರೆ 50 ಲಕ್ಷ ದುಡಿಬೇಕು ಅಂದ್ರೆ 25 ವಾರ ಹೋಗ್ಬೇಕು ಪಿಕ್ಚರ್. ಅವಾಗ ಸಿಲ್ವರ್ ಜುಬ್ಲಿ ಆಗಬೇಕು, 1 ಕೋಟಿ ರೂಪಾಯಿ ದುಡ್ಡು ದುಡಿಯೋ ಸಿಲ್ವರ್ ಜುಬ್ಲಿ ಆಗಬೇಕು, 100 ಡೇಸ್ ಕಾಯಬೇಕು ಅಂಥದ್ರಲ್ಲಿ. ಹೌದು, ಈಗ 40 ಕೋಟಿ ದುಡ್ದಾಯ್ತು. ಆ ಥರ ರೆಕಾರ್ಡು. ನೀನು ಯಾವುದೇ ತಾಳಿ ಸರ್, ಅದು ಫಂಕ್ಷನ್ನು ರೆಕಾರ್ಡು. ಸಿಲ್ವರ್ ಜುಬ್ಲಿ ಫಂಕ್ಷನ್ ಮಾಡಿದ್ವಿ, ಅದು ಎಲ್ಲ ನಮ್ಮ ಮಧು ಸಾರೇ ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿದ್ದೆಲ್ಲ, ಕಾಂಟ್ರಾಕ್ಟ್ ಎಲ್ಲ ಇದು ಮಾಡಿದೆ. ಈ ಥರ ರೆಡಿ ಸಟ್ಟೆಲ್ಲ ಮಾಡಿಕೊಟ್ಟೆಲ್ಲ ಇದು ಭಾಳ ಸಪೋರ್ಟ್ ಮಾಡಿದ್ರು ಮಧು ಸರ್. ಟೈಮಲ್ಲೆಲ್ಲ ನಿಂತ್ಕೊಂಡೆಲ್ಲ ಏನು ಚಿಂದಿ ನೋಡ್ಬೇಕು ನೀವು. ಅದು ಫಂಕ್ಷನ್ನು ನೋಡಿರ್ಬೇಕು ಅನ್ಸುತ್ತೇನಲ್ಲ. 25 ವಾರದ್ದು ಭಾಳ ಚೆನ್ನಾಗಾಯ್ತು ಫಂಕ್ಷನ್ ಎಲ್ಲ ಇದು ಮಾಡ್ತು. ಈಗ ಈ ಥರ ಇವೆಲ್ಲ ಐಡಿಯಾ ಇಟ್ಕೊಂಡಿದ್ದೀನಿ ಸರ್ ದೇವ್ರದಿಂದ. ನನ್ನ ಪ್ರಶ್ನೆ, ಈಗ ಒಂದು ಯಶಸ್ಸು ಬರುತ್ತೆ, ಒಂದು ಒಳ್ಳೆ ಯಶಸ್ಸು ಸರ್, ಅದು ಹೇಳಿ. ಅದು ಯಾಕೆ ಉಳಿಸ್ಕೊಳ್ಳಲ್ಲ ಅಥವಾ ಯಾಕೆ ಬಿದೋಗ್ತೀವಿ? ಏನಿಲ್ಲ, ಕರೆಕ್ಟಾಗೆ ಈಗ ಅಂದ್ರೆ ಈಗ ಅರ್ಜೆಂಟ್ ಮಾಡ್ಕೊಬಾರ್ದು. ಈಗ ಒಂದು ಪ್ರಾಜೆಕ್ಟ್ ಆದಮೇಲೆ ಕುತ್ಕೋಬೇಕು, ಗ್ಯಾಪ್ ಇಟ್ಕೋಬೇಕು, ಸ್ಟೋರಿ ಹುಡುಕ್ಬೇಕು. ಈಗ ನಾವು ಮಾವರು ಮಾಡಿರಲ್ಲ ದೊಡ್ಡ ಸದ ಸೆಂಟ್ರಲ್ಲಿ ಪ್ರಾಜೆಕ್ಟ್ ಇಲ್ಲ ಅಂದರೆ ಏನೋ ಅನ್ಬೋದು. ಪ್ರಾಜೆಕ್ಟ್ ಇತ್ತು, ಪ್ರಾಜೆಕ್ಟ್ ಇದ್ದೂ ಪೆಂಡಿಂಗ್ ಮಾಡಿಬಿಟ್ಟು ಇದು ಮಾಡಿದ್ರು. ಅದು ಒಂದು ಪಿಕ್ಚರ್ ಫಿನಿಶ್ ಈಗ ಇದೆ, ಇಲ್ಲ ಅಂತೇಳಿದರೆ ಮಾಡ್ಬೋದಾಗಿತ್ತು. ಅದರಿಂದ ಸರ್ ಅಲ್ಲಿ ಹಿಂದಿ ಪಿಕ್ಚರ್ದು ಹೇಳಿಲ್ಲಲ್ಲ, ಹಿಂದಿ ಯಜಮಾನದ್ದು ನೋಡಿ ಹೇಳಲೇ ಇಲ್ಲ. ಅದು ಹಿಂದಿ ಮಾಡಬೇಕು ಅಂತಿದ್ವಿ ನಾವು ಯಜಮಾನನ. ಫಸ್ಟು ಅಮಿತಾಬ್ ಬಚ್ಚನ್ ಅಂದ್ಕೊಂಡಿದ್ವಿ, ಅದು ಯಾರೋ ಕಡೆಯಿಂದ ನಾವು ಹೇಳ್ಸಿದ್ವಿ. ಬಟ್ ಅವ್ರು ಯಾಕೋ ಸ್ಟೋರಿದು ಅಣ್ಣ ತಾವು ಸೂರ್ಯವಂಶಂ ಮಾಡಿದ್ರಲ್ಲ, ಅದು ಆ ಟೈಮ್ನಲ್ಲಿ ದಿಲೀಪ್ ಕುಮಾರು ಅನಿಲ್ ಕಪೂರ್ ಹಾಕೊಂಡ್ರೆ ಯಾವ ಥರ ಇರುತ್ತೆ. ಅನಿಲ್ ಕಪೂರ್ ಡಬಲ್ ರೋಲು, ಅಣ್ಣನ ರೋಲು ದಿಲೀಪ್ ಕುಮಾರ್ ಸರ್, ಚೆನ್ನಾಗಿರುತ್ತಲ್ಲ ಅಂತ ಐಡಿಯಾ ಮಾಡ್ಕೊಂಡು ಸತೀಶ್ ಕೌಶಿಕ್ ಅಂತ ಡೈರೆಕ್ಟ್ರು, ಅವ್ರ ಹತ್ರ ನಾವು ಹೋಗಿದ್ವಿ. ಮ್ಯಾಟ್ರ್ ಎತ್ಕೊಂಡ್ವಿ, ಫಿನಿಶ್ ಆಗಲಿಲ್ಲ. ಅದಾಗಲಿಲ್ಲ ಅಂಥೇಳಿ ನಾವು ಎಸ್ ವಿ ರಾಜೇಂದ್ರ ಬಾಬುಗೆ ಕೇಳೋಣ, ಬೆಂಗಳೂರಿನಾಗೆ ಶೂಟಿಂಗ್ ಮುಗಿಸ್ಬಿಡೋಣ ಅದನ್ನು ಅಂತ ಎಲ್ಲ ಹೋಗಿದ್ವಿ ಸರ್. ಬಾಂಬೆಗೆಲ್ಲ ಹೋಗಿ ಮಾತಾಡಿ ಎಲ್ಲ ಇದು ಮಾಡ್ಕೊಂಡ್ವಿ.
ಎಲ್ಲ ಸ್ವಲ್ಪ ಪೆಂಡಿಂಗ್ ಆಯ್ತು, ಸ್ವಲ್ಪ ಹೋಗೋತ್ತಾಗ ಹೋಗ್ಬಿಟ್ರೆ ರೂಟು ಹೋಗ್ಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಅದೇ ಪೆಂಡಿಂಗ್ ಅದೇ ಥರ ಆಗ್ಬಿಡು. ಈಗ ಜಿಲ್ಲಾಧಿಕಾರಿ ಯಾವ ಥರ ಆಯ್ತು ಅದೇ ಥರ ಇದಾಗ್ಬಿಡುತ್ತೆ. ಯಶಸ್ಸು ಬಂದ ಉಳಿಸ್ಕೊಳ್ಳೋದು ಕಷ್ಟ ಇದೆ, ಭಾಳ ಕಷ್ಟ ಇದೆ ಸರ್, ಭರ್ತಿ ಕಷ್ಟ ಇದೆ. ಹೇಳಿಲ್ಲ ಸರ್, ನಾ ಯಶಸ್ವಿ ಅದು ಆಯ್ತಲ್ಲ, ದಾವಣಗೆರೆಯಲ್ಲಿ ಊಟಕ್ಕೆ ಹೋಗಿದ್ವಿ ಸರ್. ಒಂದು ಒಳ್ಳೆ ರೆಸ್ಟೋರೆಂಟ್ ಊಟಕ್ಕೆ ಹೋಗಿದ್ವಿ. ಊಟ ಮಾಡ್ತಿದ್ವಿ, ಯಜಮಾನ ಪ್ರೊಡ್ಯೂಸರ್ ಅಂತ ಮಾತಾಡ್ತಿರ್ಬೇಕಾರೆಲ್ಲ ಫಿಲಮ್ದೇ ಮಾತಾಡ್ತಿದ್ವಲ್ಲ, ಪಕ್ಕದಾಗ ಒಂದು ಫ್ಯಾಮಿಲಿ ಎಲ್ಲ ಒಂದು 5-6 ಜನ ಟೇಬಲ್ ಕೇಳಿಸ್ಕೊಂಡ್ಯಾರೆ. ಬಂದು 2,000 ರೂಪಾಯಿ ಬಿಲ್ ಏನೋ ಆಯಿತು, ಬಿಲ್ ಕೊಟ್ಟಿದ್ದಾರೆ. ಯಾರು ಅಂತ ನನಗೆ ಗೊತ್ತೇ ಇಲ್ಲ ಸರ್. ಬಿಲ್ ಪೇ ಮಾಡಿದರು ಯಾರು ಟೇಬಲರು, ಅವ್ರು ನಮ್ಮ ಹತ್ರ ಬಂದರು. ಸರ್ ಏನು ಪಿಕ್ಚರ್ ಮಾಡಿದ್ರು ಸರ್ ಯಜಮಾನ ನೀವು, ಅಣ್ಣ ತಮ್ಮಳು ಸಬ್ಜೆಕ್ಟು ಹಿಂಗಿರೋರೆಲ್ಲ ಒಂದು ಮಾಡಿಸ್ಬಿಟ್ರಲ್ಲ ಸರ್. ಅಮೇರಿಕದಿಂದ ಬಂದಿದ್ದೆ ನಾನು ನೋಡ್ಬಿಟ್ಟು ಪಿಕ್ಚರು ಅಣ್ಣ ತಮ್ಮಳು. ಏನು ಸರ್ ನಿಮ್ಮನ್ನಂತೂ ನೋಡೋಕ್ಕಾಗಲ್ಲ ಇಲ್ಲಿ, ಅಟ್ಲೀಸ್ಟ್ ಊಟ ಮಾಡಿದ್ದನ್ನು ಬಿಲ್ ನಾವು ಕೊಟ್ವಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಈ ಲೆವೆಲ್ ಯಶಸ್ವಿ, ಎಷ್ಟು ಸನ್ಮಾನಗಳು ನನಗೆ. ದುಡಿಲಿಲ್ಲ ಅಂದ್ರೂ ಆ ಹೆಸರು ಎಲ್ಲೋದ್ರೂ ಎಂಥ ಪಿಕ್ಚರ್ ಮಾಡಿದ್ದಾರೆ ನೀವು. ಅದು ಎಸ್ಪೆಷಲಿ ನೀವು ಕನ್ನಡ ಪಿಕ್ಚರ್, ನೀವು ನಾವು ಕನ್ನಡದರಪ್ಪ, ಕನ್ನಡದಾರೆ. ಮುಸ್ಲಿಮ್ ಅಂದ ತಕ್ಷಣ ನಾನು ಹೆಂಗೆ ಮಾತಾಡ್ತೀನಿ ನೋಡು, ಕನ್ನಡ ಅಂದರೆ ಎಷ್ಟಿಷ್ಟ ನಮಗೆ ಉರ್ದುನೇ ಬರಲ್ಲ. ನಗ್ತಾನ ನನ್ನ ಮಗ ಏನಾರ ಮಾತಾಡಿದ್ರೆ ಕನ್ನಡ ಮಾತಾಡಪ್ಪ ನೀನು ಅಂತ. ಬರೀ ಹಂಗೆ ಬೆಳೆದಿರೋದು ನಾವು, ಬಿಸ್ನೆಸ್ಸೆಲ್ಲ ಹಂಗೆ ಬೆಳೆದಿರೋದು. ನಮ್ಮ ತಾಯಿ ಹಂಗೆ ಕಲಿಸಿರೋದು ನಮಗೆ ಕನ್ನಡ ಅಂದರೆ ಅಷ್ಟರ ಮಟ್ಟಿಗೆ. ಕನ್ನಡ ಮೀಡಿಯಮ್, ಫುಲ್ ಕನ್ನಡ ಮೀಡಿಯಮ್. ಆ ಥರ ನಮ್ಮದು ಭಾಳ ಇಷ್ಟ ನಮಗೆ, ಭಾಳ ಇಷ್ಟ. ನಮ್ಮ ವಿಷ್ಣು ಸರ್ ಹೇಳ್ತಿದ್ರಲ್ಲ, ನಿನ್ನ ಜೊತೆ ಹಿಂದಿ ಮಾತಾಡೋದಂದ್ರೆ ಕನ್ನಡ ಮಾತಾಡ್ತಿರಲ್ಲ ನೀವು ಅಂತ ಆ ಥರ ಅವರು ಎಷ್ಟು ಚೆನ್ನಾಗಿ ಇದು ಮಾಡ್ತಿರಲ್ಲ ಅಂತ. ಆ ಥರ ಅಷ್ಟರ ಮಟ್ಟಿಗೆ. ಸಾರಿಗೆ ಇನ್ನೊಂದು ಸ್ಟೋರಿ ಹೇಳಿದ್ವಿ ವಿಷ್ಣು ಸಾರಿಗೆ, ಅನ್ನದಾತ ಅಂತ ಟೈಟ್ಲು. ಈ ರೋಡ್ ಸೌಂದರ್ಯ ಅದೇ ದಿಗ್ಗಜರು ಸ್ಟೋರಿ ಮಾಡಿದ್ರಲ್ಲ, ಅವ್ರು ಮಾಡಿದ್ರು, ಓಕೆ ಆಗಿತ್ತು. ಇದು ಯಾವಾಗ ಇವೆಲ್ಲ ಪೆಂಡಿಂಗ್ ಆಗ್ತಾ ಬಂದ್ವೋ ಇದೆಲ್ಲ ಮುಗಿಸ್ಕೊಂಬಿಟ್ಟು ನಾನು ಮಾಡ್ತೀನಿ ಅಂದಿದ್ರು. ಓಕೆ ಮಾಡಿದ್ರು ಅವರನ್ನು, ಓಕೆ ಮಾಡಿ ಎಲ್ಲ ಹೇಳಿ ಎಲ್ಲ ಮಾಡಿದ್ವಿ ಸರ್. ಹುಚ್ಚ 2 ಮಾಡೋಕ್ಕೂ ರೆಡಿ ಮಾಡಿದ್ವಿ. ಅದೇ ಈ ರೋಡ್ ಸೌಂದರ್ಯ ಮಾಡಿದ್ರು ಸ್ಟೋರಿ ಹುಚ್ಚ 2. ಅದು ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಸೀನಲ್ಲಿ ಸುದೀಪ್ ಅವರು ಈ ಥರ ನೋಡ್ತಾರಲ್ಲ, ಅವ್ರು ಕರೀತಾರೆ, ಈ ಥರ ನೋಡ್ಬಿಟ್ಟು ವ್ಯಾನ್ ಹತ್ಕೊಂಡು ಹೋಗ್ತಾರಲ್ಲ, ಅವಾಗ ಕರೆಕ್ಟ್ ಆಗಿಬಿಟ್ಟಿರ್ತಾರೆ ಆ ಕ್ಯಾರೆಕ್ಟ್ರು. ಹುಚ್ಚಾಗಿ ಕ್ಲಿಯರ್ ಆಗಿರ್ತಾರೆ ಅವರು. ಅದು ನೋಡಿದ ತಕ್ಷಣ ಏನು ನನ್ನ ಜೀವನ ಅಂತ ಟಕ್ಕಂತ ಹಿಂಗೆ ತಿರುಗ್ತಾರಲ್ಲ ಆ ಕರೆದಾಗ, ಅವಾಗ ಕ್ಲಿಯರ್ ಆಗಿರ್ತದೆ, ಅವ್ನಿಗೇನು ಹುಚ್ಚ ಇದಿರಲ್ಲ. ಅದನ್ನೇ ಅಲ್ಲಿ ಹೋದಾಗ ಆ ಸ್ಟೋರಿ ಓಪನ್ ಆಗುತ್ತೆ ಅಲ್ಲಿ ಒಳಗೆ. ಅಲ್ಲಿ ಸ್ವಾಮಿಗಳೆಲ್ಲ ಗೊತ್ತಿಡ್ತಾರೆ, ಇನ್ನು ಚೆನ್ನಾಗಿದೆ, ನೀನು ಇದು ಮಾಡಿದೀಯ ಅಂತ ಬರೆದ್ವಿ ಸ್ಟೋರಿ. ಅವ್ರನ್ನ 20-30% ತಂದ್ವಿ. ಅಲ್ಲಿಂದ ಬರ್ತಾನೆ ಕಾಲೇಜಿಗೆ. ಅವ್ರು ಯಾರ್ಯಾರು ಇದು ಮಾಡಿದ್ರು ಅವರು ಭಾಳ ಜೋರಾಗಿರ್ತಾರೆ. ಅಲ್ಲೇ ಯಾರೋ ಅವನಿಗೆ ಕೊಲೆ ಮಾಡೋಕ್ಕೆ ಇದು ಮಾಡಿರ್ತಾರಲ್ಲ, ತಲೆಗೆಲ್ಲ ಇದು ಮಾಡಿ, ಅಲ್ಲಿ ಬಂದು ರಿವೆಂಜ್ ತಿರ್ಸ್ಕೊಂಡು ಅಲ್ಲಿ ಇನ್ನೊಂದು ಸ್ಟೋರಿ ಹುಟ್ಟುತ್ತೆ, ಬೇರೆ ಯಂಗ್ ಸ್ಟೋರಿ ಇನ್ನೊಂದು. ಈ ಸೀನಿಯರ್ ಮೋಸ್ಟು ಸುದೀಪ್ದು ಇವೆಲ್ಲ ಭಾಳ ಚೆನ್ನಾಗಿತ್ತು ಸ್ಟೋರಿ. ನೋಡಿ ಒಂದು ಸ್ವಲ್ಪ ಕಟ್ಟಾಗ್ಬಿಟ್ರೆ ಬಿಟ್ಟೋಗ್ಬಿಡುತ್ತೆ. ಭಾಳ ಹುಷಾರು, ಎಷ್ಟು ಸರ್ ಭಾಳ ಹುಷಾರು. ನೋಡ್ರಿ ಡೈರೆಕ್ಟ್ರ್ 50 ದಿವಸಕ್ಕೆ ನೋಡ್ರಿ ಅದು ಹೆಂಗೆ ಅಂದ್ರೆ, ಅದು ಸರ್ ಅದ್ರ ಪಿಕ್ಚರ್ ರಿಲೀಸ್ ಆದಾಗ 100 ಪಿಕ್ಚರ್ 150 ಪಿಕ್ಚರು ಅದ್ರ ಮುಂದೆ ನಿಲ್ಲಿಲ್ಲ, ಯಜಮಾನದ ಮುಂದೆ. ನೋಡಿ ಸರ್, ಅದೇ ದಿಗ್ಗಜರು ಪಿಕ್ಚರು ಎಂಥ ಈ ಪಿಕ್ಚರ್ ಸರ್ ಅದು. ಅದೇನ ಸ್ವಲ್ಪ ಪೆಂಡಿಂಗ್ ಮಾಡ್ಕೊಂಡು ಒಂದು 5 ತಿಂಗಳು 4 ತಿಂಗಳು ಸ್ವಲ್ಪ ಯಜಮಾನ ಅವಾಗ ಕಮ್ಮಿ ಆದಮೇಲೆ ಅದು ಮಾಡಿದರೆ ಸೂಪರ್ ಡೂಪರ್ ಹಿಟ್. ಅದನ್ನು ಇದು 90 ದಿವಸ ಆಗೈತೆ ಅಲ್ಲಿ ರಿಲೀಸು ಸಾಗರ್ ಥಿಯೇಟ್ರಲ್ಲಿ. ಎಂಥ ಸಬ್ಜೆಕ್ಟ್ ಸರ್ ಅದು. ಅದ್ರ ಮುಂದೆ ಏನಾದ್ರು ಗೊತ್ತಾ ಸರ್, ಅದು ಪಾಪ ಓಡ್ತದು ಓಡಲಿಲ್ಲ ಅಂತಲ್ಲ, ಇನ್ನೂ ಚೆನ್ನಾಗಿ ಹೋಗೋದು ಪಿಕ್ಚರ್ ಅದು. ಸ್ವಲ್ಪ ಅದ್ರ ಮುಂದೆ ಅಲ್ಲೇ ಹಂಗೆ ಎಷ್ಟು ಪಿಕ್ಚರ್ಗಳು ಅದ್ರ ಮುಂದೆ ನಿಲ್ಲಿಲ್ಲ ಯಜಮಾನ ಪಿಕ್ಚರು. ದಿಗ್ಗಜರು ಏನು ಸರ್, ಏನು ಆ್ಯಕ್ಟಿಂಗು, ಸೂಪರ್ ಡೂಪರ್ ಹಿಟ್ಟು. ತಮಿಳು ಸೂಪರ್ ಡೂಪರ್ ಹಿಟ್ಟು. ಕನ್ನಡದಲ್ಲಿ ಇದಾಯ್ತು, ಯಾಕೆಂದರೆ ಅದು ವಿಷ್ಣು ಸಾರ್ದು ಇತ್ತಲ್ಲ ಇದು ಯಜಮಾನದ್ದು. ಸ್ವಲ್ಪ ಪೆಂಡಿಂಗ್ ಮಾಡಿಬಿಟ್ಟು ರಿಲೀಸ್ ಮಾಡಿದರೆ ಒಳ್ಳೇದು ಇದು ಮಾಡೋದು ಅದು. ನೋಡು ಅದಕ್ಕೂ ಟ್ರೈ ಮಾಡಿದ್ದೆ ನಾನು, ಮಿಸ್ ಆದ ಸ್ಟೋರಿ ನನಗೆ. ಆ ಥರ ಒಂಥರ ನೋಡಿ ಸರ್, ಉಳಿಸ್ಕೊಳಕ್ಕೆ ಭಾಳ ಕಷ್ಟ. ಆ ಹೆಸರು ಭಾಳ ಕಷ್ಟ ಉಳಿಸ್ಕೋಬೇಕದು. ನೋಡ್ರಿ ನಾವು ಸುದೀಪ್ತು ಏನು ಕ್ಯಾಶ್ ಮಾಡ್ಕೊಳ್ಳಲಿಲ್ಲ, ಯಜಮಾನೂ ಏನು ಕ್ಯಾಶ್ ಮಾಡ್ಕೊಳ್ಳಲಿಲ್ಲ. ಅಂದರೆ ನೆಕ್ಸ್ಟ್ ಪಿಕ್ಚರ್ ತೆಗೆದಿದ್ರೆ ಇನ್ನೂ ನಮಗೆ ಒಳ್ಳೇದು ಬರೋದು, ಹೆಸರಿಂದನೇ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಬರೋದು. ಏನೋ ದೇವ್ರ ದಯಿಂದ ಅವ್ರ ಥರ ಆಗೋದು ಬೇಡ, ಚೆನ್ನಾಗಿರ್ತಿದ್ವಿ. 5 ಸರ್ ಸಬ್ಜೆಕ್ಟ್ಗಳಿದಾವೆ, ಮಾಡ್ಬೇಕಂತ ಆಸೆ ಐತೆ. ಮಕ್ಕಳೆಲ್ಲ ಸೆಟ್ಲ್ ಆಗಿದ್ದಾರೆ. ಈಗ ಯೂನಿಟ್ ಐತೆ ಅಂತ ಹೇಳಿದ್ನಲ್ಲ,
ನನ್ನ ಮಗ ನೋಡ್ಕೊಂತಾನೆ, ಆರಾಮಾಗಿದ್ವಿ. ಈಗೇನು ಪ್ರಾಬ್ಲಮ್ ಏನಿಲ್ಲ. ಇನ್ಮೇಲೆ ಐಡಿಗಳೆಲ್ಲ ಇದ್ದಾವೆ ಮಾಡವು. ಈ ಕೋವಿಡ್ ಆಗಿರೋದ್ರಿಂದ ಪೆಂಡಿಂಗ್ ಮಾಡ್ಕೊಂಡಿದ್ವಿ, ಅದು ಎಲ್ಲ ಕಮ್ಮಿ ಆಯಿತು. ಅದರಿಂದ ಹೊರಗೆ ಬರೋಕೆ ಏನು ಸರ್ ಅದು ಕೆಟ್ಟು 2 ವರ್ಷ ಸರ್. ಬಿಸ್ನೆಸ್ ಇಲ್ಲ ಇದಿಲ್ಲ, ಬಾ ಈಗೆಲ್ಲ ಹೊರಗೆ ಬಂದ್ವಿ, ಎಲ್ಲ ಚೆನ್ನಾಗಾಯ್ತು. ಏನು ಮಾಡ್ತೀವಿ, ನಮ್ಮ ಪುನೀತ್ ಅವರು, ನಮ್ಮ ಅಪ್ಪ ಅವರು ಒಂದು ಭಾಳ ಸಂಕಟ ಆಯ್ತು ಸರ್. ಇದ್ದಕ್ಕಿದ್ದಂಗೆ ಸಡನ್ ಏನು ಎಲ್ಲರಿಗೂ ಶಾಕ್ ಅಲ್ಲ ಸರ್, ಅದು ಇಡೀ ಜಗತ್ತೇ ಶಾಕ್ ಆಯ್ತು ಗೊತ್ತಿರೋರಿಗೆ ಕರ್ನಾಟಕ. ಸರ್ ಮತ್ತೆ ಮದುವೆ ಆಗಿದ್ದೀನಿ ಸರ್, ಈಗ ಆಗಿದ್ದೀನಿ. ಮೈಸೂರಾಗಿದ್ದಾರೆ ಅವರು, ಚೆನ್ನಾಗಿದ್ದೀವಿ. ಅವ್ರಿಗೊಂದು ಮಗು, ಅವನು ಓದ್ತಾನೆ, ಇಂಜಿನಿಯರಿಂಗ್ ಓದ್ತಿದ್ದಾನೆ. ನನ್ನ ಮಗಳದಲ್ಲೇ ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಾಳೆ. ನನ್ನ ಮಗ ಅಲ್ಲೇ ಫಿನಿಶ್ ಆಯ್ತು ಇಂಜಿನಿಯರಿಂಗು. ಈಗ ಅವನು ಸ್ವಲ್ಪ ಯೂನಿಟ್ ಅದು ನೋಡ್ಕೊತಿದ್ದಾನೆ. ಒಂದು ಸ್ವಲ್ಪ ನೀನು ಸ್ವಲ್ಪ ತಿಳ್ಕೊಳಕ್ಕೆ ಸ್ವಲ್ಪ ಜಾಬ್ಗೆ ಹೋಗ್ಬಾರೆ, ಆಮೇಲೆ ಗೊತ್ತಾಗೋದು ಏನು ಮಾಡೋದು. ಅವನಿಗೂ ಇಂಟ್ರೆಸ್ಟ್ ಮಾಡಬೇಕು, ಪಿಕ್ಚರ್ ಮಾಡಬೇಕು, ಸಿನಿಮಾ ಮಾಡಬೇಕು ಅಂತ. ಬೇಡಪ್ಪ ಸಿನಿಮಾ ಸ್ವಲ್ಪ ದೂರ ಇರು, ಇದಿಲ್ಲ ಸ್ವಲ್ಪ ಮಾಡು, ಇಂಟ್ರೆಸ್ಟ್ ಐತಲ್ಲ ಅದೇನು ಯಾವ್ದಾರು ಅಂದ್ರೆ ತೋರಿಸು ಅಂತ ಬರ್ತೀವಿ ಸರ್. ಅದು ಮೇನ್ ಅಂತ ಅದು ಆರೋಗ್ಯ ಚೆನ್ನಾಗಿದ್ರೆ ತಾನೇ ಏನು ಬೇಕಾದ್ರೂ ಮಾಡ್ಬೋದು. ಆರೋಗ್ಯ ಉಳಿಸ್ಕೋಬೇಕು, ದೇವ್ರ ದಯಿಂದ ಉಳಿಸ್ಕೊಂಡಿದ್ವಿ ಆರೋಗ್ಯ, ದೇವ್ರಿಗೆ ಬಿಟ್ಟಿದ್ದು. ನಮ್ಮ ಪ್ರಯತ್ನ ನಾವು ಇರಬೇಕು. ಅದು ನಿಮ್ಮ ಎಷ್ಟು ವರ್ಷ ಆಯ್ತು ಗ್ಯಾಪಲ್ಲಿ ಕಲಾ ಮಾಧ್ಯಮ, ನಿಮ್ಮ ಟಿ ವಿ ನೋಡ್ತೀನಿ, ನಿಮ್ಮ ಅಭಿಮಾನಿ ನಾನು. ಏನು ಸರ್ ಕಲ್ಪನಾ ಸಮಾಧಿ ನೀವು ತೋರಿಸಿದ್ರಲ್ಲ ಸರ್, ಅವಾಗ ಒಂದು ಸತಿ ಫಸ್ಟ್ ನಿಮ್ದು ಹಾಕೋದು ನ್ಯೂಸ್ ನೋಡಲ್ಲ ನಾನು, ನಿಮ್ಮ ಚಾನಲಲ್ಲಿ ನೋಡೋದು ನಾನು. ಅಷ್ಟು ಮಾಡಿ ಅದ್ಯಾವುದು ಇದೆ ಸರ್, ಇದಕ್ಕೆ ಹೋಗಿದ್ರಲ್ಲ ಸರ್, ಅದ್ಯಾವುದು ರಾಜರಾಗಿದ್ರಲ್ಲ ಅವ್ರ ಹೆಸರು ಹಳೇದು ಅದೆಲ್ಲ. ಹಾಂ ಏನು ಸರ್ ನಮಗೆ ಗೊತ್ತೇ ಇಲ್ಲ ನೋಡ್ರಲ್ಲಿ ಅಂಥವೆಲ್ಲ ನೀವು ತೋರಿಸ್ತಿದ್ದೀರಂದ್ರೆ ಕಲಾ ಮಾಧ್ಯಮ ಸರ್ ಎಕ್ಸ್ಟ್ರಾಡರಿ. ನಾನಂತೂ ಎಲ್ಲ ಏನು ಸರ್ ಕಲ್ಪನಾ ಸಹ ಎಷ್ಟು ಕ್ಯೂರಿಯಾಸಿಟಿ, ನೀವಲ್ಲಿ ಹೋಗ್ತಿದ್ದೀರಾ, ಎಲ್ಲೈತೆ ನಾವು ಹೋಗ್ಬಿಡೋಣ ಹಿಂದೆ ಪರಮ್ ಸರ್ ಹಿಂದೆ ಅಂತ ಆ ಥರ ಕ್ಯೂರಿಯಾಸಿಟಿ ತೋರಿಸಿರಲ್ಲ ನೀವು ಆ ಕಲ್ಪನಾ ಸಮಾಧಿ. ಭಾಳ ನೋಡಿ ಸರ್, ಈಗೆಲ್ಲ ಚೆನ್ನಾಗಿ ಕ್ಲೀನಾಗಿ ಗೊತ್ತಾಯ್ತು. ಅವ್ರು ಎಲ್ಲ ನೋಡಿ ಹಿಂಗೆ ಗೊತ್ತಿಲ್ಲದೆಲ್ಲ ತೋರಿಸ್ಬೇಕದು, ಯಾರಿಗೂ ಗೊತ್ತಿಲ್ಲ ನೋಡಿ ಅದು. ಹೇಳ್ತೀನಿ ಸರ್. ಏನೋ ಒಂದ್ಸತಿ ನಾನು ಯಜಮಾನ ಸೂಪರ್ ಹಿಟ್ ಆಗಿತ್ತು ಪಿಕ್ಚರ್, ಎಲ್ಲ ಕಡೆ ಸಕ್ಸಸ್ಸು. ಏನಿದೆ ಆ ಪಿಕ್ಚರ್ ಅಷ್ಟರ ಮಟ್ಟಿಗೆ ನೋಡ್ತಾರಲ್ಲ ಜನ ಅಂತ ಒಂದು ಸತಿ ಶಿವಣ್ಣರು ಹೇಳಿದರು, ಅಪ್ಪಾಜಿ ಸಿನಿಮಾ ನೋಡ್ತಾರೆ ಅರೇಂಜ್ ಮಾಡಿಸಿ ಅಂತ. ಬಾದಾಮಿ ಹೌಸಲ್ಲಿ ಅಯ್ಯೋ ಅಣ್ಣವ್ರು ನೋಡ್ತಾರೆ ಅಂದರೆ ಅವ್ರು ನೋಡೋದೇ ಕಷ್ಟ, ಬರೋದೇ ಕಷ್ಟ. ಒಬ್ಬರು ಪಿಕ್ಚರ್ ನೋಡಲ್ಲ ಅವರು, ನಾನು ಅಂದ್ಕೊಂಡಂಗೆ. ಸರ್ ಶಿವಣ್ಣ ಫೋನ್ ಮಾಡಿದರು, 100% ಅಪ್ಪಾಜಿ ನೋಡಬೇಕು ಅಂತಿದ್ದಾರೆ ಸಾರ್, ಯಾವಾಗ ಫಿಕ್ಸ್ ಮಾಡೋಣ ಹೇಳಿ ಏನು. ನಾಳೆನೇ ಮಾಡಿಬಿಡಿ ಫಿಕ್ಸು. ಬಾದಾಮಿ ಹೌಸಲ್ಲಿ ಫಿಕ್ಸ್ ಮಾಡಿದ್ವಿ, ಮಧ್ಯಾಹ್ನ ಮಾಡಿದ್ವಿ. ಅಣ್ಣರು ವರದಣ್ಣರು ಅವ್ರ ಫ್ಯಾಮಿಲಿ ಎಲ್ಲ ಬಂದರು. ಬಂದ ತಕ್ಷಣ ಕುತ್ಕೊಂಡಿದ್ರು, ಸ್ಟಾರ್ಟ್ ಆಗಿರಲಿಲ್ಲ ಇನ್ನು. ಬಂದ ತಕ್ಷಣ ನಾವು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ವಿ. ಅಯ್ಯೋ ಕಾಲಿಗೆ ಬೀಳ್ಬೇಡ ಅಂದ್ರೂ ಏನಪ್ಪ ಯಜಮಾನ ಮಾಡಿದ್ದೀರಾ, ನೀವು ಸೃಷ್ಟಿಕರ್ತರು, ನೀವು ತೆಗೆದಿರೋದು, ನೀವು ಪ್ರೊಡ್ಯೂಸರು, ನೀವು ಚೆನ್ನಾಗಿದ್ರೆ ಎಷ್ಟು ಬೇಕಾದ್ರೂ ಪಿಕ್ಚರ್ ಮಾಡ್ಬೋದು ಅಂತ ಸಿನಿಮಾ ನೋಡಿದ್ರು ಸರ್ ಜೊತೆ. ಸರ್ ಅವರು ಸೈಡಿಗೆ ಅಬ್ಸರ್ವ್ ಮಾಡ್ತಿದ್ದೆ, ಆ ಸೀನ್ ಅಣ್ಣ ತಮ್ಮಳ ಸೀನ್ ಬಂದಾಗ ನಮ್ಮ ಅಣ್ಣರು ಅವ್ರ ತಮ್ಮವರು ಇಬ್ಬರು ಕಣ್ಣಾಗೆ ನೀರು ಬಂದಿದ್ದು ನಾನು ಗಮನಿಸ್ದೆ. ಪಕ್ಕದಲ್ಲಿ ಕುತ್ಕೊಂಡು ಸೈಡಲ್ಲಿ ಕುತ್ಕೊಂಡು ಎಷ್ಟು ಸಂತೋಷ ಆಯ್ತು ಅಂದರೆ, ದೇವರು ನಮ್ಮ ಪಿಕ್ಚರ್ ನೋಡ್ತಿದ್ದ ಅಷ್ಟು ಗೌರವ ನಾವು ಅವ್ರ ಬಗ್ಗೆ ನಮಗೆ. ನೋಡಿ ಪಿಕ್ಚರ್ ಸಿನಿಮಾ ಮುಗಿದ ಮೇಲೆ ಎಲ್ಲ ನೋಡಿದ ಮೇಲೆ ಸೃಷ್ಟಿಕರ್ತರು ನೀವು, ಅನ್ನದಾತರು ನೀವು ಮಾಡಿದ್ರೆ ನೀವು ಮೇನು ಅಂತ ಹೇಳಿ ಕಾಫಿ ಜೊತೆಗೆ ಕುಡಿದು ಕಾಲಿಗೆ ಬಿದ್ದು ಅವ್ರ ಆಶೀರ್ವಾದ ತಗೊಂಡು, ಅದೇ ಸುದೀಪ್ ಪಿಕ್ಚರು, ಹುಚ್ಚ ಪಿಕ್ಚರು, ಅದನ್ನೂ ಇಷ್ಟಪಟ್ಟು ನೋಡಿದರು ಪಿಕ್ಚರ್. ಅದನ್ನು ನೋಡಿದರು ಬಂದು ಅಣ್ಣರು, ಅದನ್ನೂ ಬಂದು ನೋಡಿದರು. ನೋಡಿದಾಗ ಅವಾಗಲೂ ಆಶೀರ್ವಾದ 2 ಸತಿ ಸರ್ ಅವಕಾಶ ಸಿಕ್ಕಿದ್ದು ನನಗೆ. ಭಾಳ ಸಂತೋಷ ಅಲ್ವಾ ಸರ್ ಅದು. ಇದು ವೆರಿ ಗ್ರೇಟ್. ಅಣ್ಣರು ಸಿನಿಮಾ ನೋಡಿದ್ರೆ ಎಷ್ಟು ಸಾರಿಗೆ ವಿಷ್ಣು ಸಾರಿಗೆ ಫೋನ್ ಮಾಡಿದೆ, ಸರ್ ಅಣ್ಣರು ಪಿಕ್ಚರ್ ನೋಡಿ ಸರ್, ಹೌದಾ ಅಂತ. ಅಷ್ಟರ ಮಟ್ಟಿಗೆ ಗಮನಿಸ್ತೆ ಸರ್ ನಾನು. ಎಷ್ಟು ಖುಷಿಪಟ್ಟರು ಗೊತ್ತಾ ಸರ್. ಅಣ್ಣ ತಮ್ಮ ರಾಮ ಲಕ್ಷ್ಮಣ ಇದ್ದಂಗೆ ಅವರು ಎಷ್ಟು ಖುಷಿ ಆದರು ಅಂದರೆ ಭಾಳ ಹ್ಯಾಪಿ ಅವ್ರ ಫ್ಯಾಮಿಲಿ ಎಲ್ಲ ನೋಡಿ ಆ ಪಿಕ್ಚರ್. ಕಯಾಮತ್ ಸೆ ಕಯಾಮತ್ ರೈಟ್ಸ್ ತಗೊಂಡಿದ್ವಿ ಸರ್, ರೈಟ್ಸ್ ತಗೊಂಡಿದ್ವಿ. ಆಮೇಲೆ ಸುದೀಪ್ ಪಿಕ್ಚರ್ದು ಐಡಿಯಾಗಳು ಅವರು ಇದಕ್ಕೆ ಮುಖದ್ದರ್ಕ ಸಿಕಂದರ್ ಅಂತ ಅಮಿತಾಬ್ ಬಚ್ಚನ್ ವಿನೋದ್ ಖನ್ನದ್ದು, ಅದನ್ನೂ ರೈಟ್ಸ್ ತಗೊಂಡಿದ್ವಿ ನಾವು. ಹಾಕೊಂಡು ಮಾಡಬೇಕು ಅಂತ, ಅದು ವಿನೋದ್ ಖನ್ನ ಅಮಿತಾಬ್ ಬಚ್ಚನ್ ಮಾಡಿದ್ರಲ್ಲ, ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಮಾಡೋಣ ಅಂತ ರೈಟ್ಸ್ ಅವಾಗಲೇ ತಗೊಂಡಿದ್ವಿ. ಆಮೇಲೆ ಇದು ಸ್ವರ್ಗ್ ಸೂಪರ್ ಡೂಪರ್ ಹಿಟ್, ಅದು ರಾಜೇಶ್ ಖನ್ನಾ ಗೋವಿಂದ ಮಾಡಿದ್ದು, ಅದನ್ನೂ ರೈಟ್ಸ್ ತಗೊಂಡಿದ್ವಿ. ಟೋಟಲ್ 3 ಸಬ್ಜೆಕ್ಟ್ ರೈಟ್ಸ್ ತಗೊಂಡಿದ್ವಿ ಸರ್. ಎಲ್ಲ 40 ಲಕ್ಷ ತಗೊಂಡಿದ್ವಿ ಬ್ಲ್ಯಾಕ್ ಆತದು.
12 ಲಕ್ಷ 40 ಲಕ್ಷ ಒಂದೊಂದು ಪಿಕ್ಚರ್ಗೆ 12 ಲಕ್ಷ ರೈಟ್ಸು. ಅದು ಸ್ವರ್ಗ್ ಪ್ರೊಡ್ಯೂಸರು, ಫೇಮಸ್ ಪ್ರೊಡ್ಯೂಸರ್ ಆತ ಸ್ವರ್ಗು. ಅವ್ರದ್ದು ಸನ್ನಿ ಡಯಲ್ಲು ಕರಿಷ್ಮಾ ಕಪೂರ್ ಪಿಕ್ಚರ್ 80-90% ಆಗಿತ್ತು. ಅವರು ಲಂಗ್ಸ್ ಏನೋ ಪ್ರಾಬ್ಲಮಿಂದ ಹಾಸ್ಪಿಟ್ಲ್ ಸೇರಿದ್ರು ರೈಟ್ಸ್ ತರಕ್ಕೆ ಹೋದಾಗ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು ನಮಗೆ. ಅಲ್ಲಿ ಹೋಗ್ತಿದ್ದಂಗೆ ಅವರು ರೈಟ್ಸು ಆ ಬುಕ್ಲೆಟ್ ಇರುತ್ತಲ್ಲ ಸರ್, ಅದು ವೈಟ್ ಪೇಪರು, ಅಲ್ಲೇ ಪಾಪ ಸೈನ್ ಮಾಡಿ ದುಡ್ಡು ಅಲ್ಲೇ ಕೊಟ್ವಿ ಪಾಪ ಹಾಸ್ಪಿಟ್ಲಲ್ಲೇ. ಅಲ್ಲೇ ವೈಟ್ ಪೇಪರಲ್ಲಿ ಸೈನ್ ಹಾಕಿ ಕೊಟ್ರು ಸರ್, ಖಾಲಿ ಪೇಪರಿಗೆ ಸೈನ್ ಹಾಕಿ ಕೊಟ್ರು. ಸೈನ್ ಹಾಕಿ ಕೊಟ್ಟರು. ರೈಟ್ಸ್ ತಗೊಂಡು ನಮ್ಮ ಮಾವರು ಹೋಗಿದ್ವಿ, ರೈಟ್ಸ್ ತಗೊಂಡು ಬಂದ್ವಿ. ಬಂದು ಪಾಪ ಒಂದು ವಾರಕ್ಕೆ ಪಾಪ ಅವ್ರು ತೀರೋಗ್ಬಿಟ್ರು. ಯಾರೋ ನಮ್ಮ ಹಿಂದಿ ಪ್ರೊಡ್ಯೂಸರು. ಅದು ಇತ್ತು ಸಬ್ಜೆಕ್ಟು, ವಿಷ್ಣು ಸರ್ ಹಾಕೊಂಡು ಮಾಡ್ಬೇಕಾಯ್ತು. ಭಾಳ ಐಡಿಯಾಗಳಿದ್ವು ಸರ್. ಒಂದು ಲಿಂಕ್ ತಪ್ಪಿತು ಅಂದರೆ ಎಲ್ಲ ಹಿಂಗೆ ಪೆಂಡಿಂಗ್ ಹಂಗೆ ತಪ್ಪೋಗ್ಬಿಡ್ತಾವೆ. ಅದು ಹೋಗ್ತಾ ಇದ್ರೆ ಚೆನ್ನಾಗಿರುತ್ತೆ ನೋಡಿ. ಅಲ್ಲಿ ಸ್ವಲ್ಪ ಸೆಂಟ್ರಿಗೆ ಇದು ಬಂತು, ನಮ್ಮ ಮಾವ ಸರ್ ಸ್ವಲ್ಪ ರಾಂಗ್ ಡಿಸಿಷನ್ನು. ಒಂದು ಪಿಕ್ಚರ್ ಫಿನಿಶ್ ಮಾಡಿದೆ, ಎಲ್ಲವೂ ಸುಗಮವಾಗಿ ಎಲ್ಲ ನಡೆಯವು ಸರ್. ಎಲ್ಲವೂ ವಿಷ್ಣು ಸರ್ದು ಮಾಡ್ಬೋದಾಗಿತ್ತು, ಸ್ಟೋರಿನೂ ಓಕೆ ಆಗಿತ್ತು. ಈ ಥರ ಯಾವತ್ತು, ಯಾಕಂದರೆ ಅಷ್ಟು ಇಟ್ಕೊಟ್ಟಾರ ಪಿಕ್ಚರು. ಕಾಯ್ತಿರ್ತಾರೆ ಜನ ಒಳ್ಳೆ ಸಬ್ಜೆಕ್ಟ್ಗೆ, ಹಂಗೆ ಮಾಡಿದ್ರಲ್ಲವ ಪಿಕ್ಚರು ಅಂತ. ಅದಕ್ಕೆ ನಾವು ಒಳ್ಳೆ ಸಬ್ಜೆಕ್ಟ್ ಅನ್ನೋದಾದ ಭಾಳ ಚೆನ್ನಾಗಿತ್ತು ಸರ್ ರೈಟ್ಸ್ ಎಲ್ಲ ಹೋಗಿ ನೋಡಿ. ಈ ಥರ ಸ್ವಲ್ಪ ಮಿಸ್ ಆದರೆ ಎಲ್ಲ ಇದಾಗ್ಬಿಡುತ್ತೆ. ಕೈಮತ್ತಕ್ಕೂ ಧ್ಯಾನು, ನನ್ನ ಪ್ರೀತಿಯ ಹುಡುಗಿನ ಸೂಪರ್ ಡೂಪರ್ ಇಟ್ಟು ಪಿಕ್ಚರ್ ಅದು ಕನ್ನಡ, ನಮ್ಮ ನಾಗತಳ್ಳಿ ಚಂದ್ರಶೇಖರ್ದು. ಅದು ಆತನೇ ಹೀರೋ ಧ್ಯಾನ್ ಅಂತೇಳಿ, ಆತ ಹೀರೋನ ಹಾಕೊಂಡು ನಾವು ಮಾಡಿದ್ವಿ. ಇದು ಕೈಮತ್ತಕ್ಕ ಅಮೀರ್ ಖಾನ್ ಈ ಪಿಕ್ಚರು ಧ್ಯಾನ್ದು 70% 60% ಆಯ್ತು ಸರ್. ಅದು ಶೂಟಿಂಗ್ ಆಯಿತು, ಸಾಂಗ್ ಎಲ್ಲ ಫಿನಿಷ್ ಮಾಡಿದ್ವಿ. ಆ ಸಾಂಗ್ ಫಿನಿಷ್ ಮಾಡಿದಾಗ ನಾನು ಕೊಡೈಕೆನಾಲಾಗಿದ್ದೆ. ಸಾಂಗ್ ಎಲ್ಲ ಕೊಡೈಕೆನಾಲ್ಗೆಲ್ಲ ಮಾಡಿದ್ದೆಲ್ಲ ಎಲ್ಲ ಸಾಂಗ್ ಎಲ್ಲ ಮುಗಿಸಿದ್ವಿ, ಸೀನ್ ದಾವಣಗೆರೆಗೆಲ್ಲ ಮುಗಿಸಿದ್ವಿ. ಆ ಟೈಮಲ್ಲೇ ನನಗೆ ನಮ್ಮ ಮಿಸ್ಸಸ್ ಅವರು ಎಕ್ಸ್ಪೈರ್ ಹೋಗಿದ್ದು. ಅದು ಕೈಮತ್ತ ಧ್ಯಾನ್ದು ಹೆಂಗಿತ್ತು ಸರ್ ಆ ಪಿಕ್ಚರ್, ಅದು ಸ್ಟೋರಿ. ಅದೇ ಈ ಥರ ಹಿಂಗೆ ಪೆಂಡಿಂಗ್ ಆಗ್ತಲ್ಲ, ಒಂದಾಗ್ತಲ್ಲ ಲಿಂಕು. ಈಗ ಆ ಫಸ್ಟ್ ಕಾಪಿ ತೆಗೆದ್ವಿ, ಅದು ಈ ಥರ ಆಯಿತು. ಅಲ್ಲಿ ಸ್ವಲ್ಪ ಹಂಗೆ ಸಬ್ಜೆಕ್ಟ್ ಅದು ಉಳಿದ್ಬಿಟ್ಟು, ದೊಡ್ಡ ಬಡ್ಜೆಟ್ ಪಿಕ್ಚರ್ ಅದು. ಸ್ವಲ್ಪ ಡಿಸಿಷನ್ನು ರಾಂಗ್ ಅನಿಸುತ್ತೆ, 100% ರಾಂಗ್. ನಾನು ಹೇಳಿದೆ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಮಾಡೋಣ, ಯಾಕೆ ಅರ್ಜೆಂಟು ಅಂತ. ಈ ಥರ ಲಿಂಕ್ ಕಂಟಿನ್ಯೂ ಇದ್ದರೆ ಚೆನ್ನಾಗೇ ಸರ್. ಕಂಟಿನ್ಯೂ ಇಲ್ಲ ಅಂದರೆ, ಯಾಕಂದರೆ ಇಡೀ ಕರ್ನಾಟಕ ಯಜಮಾನ ಎಷ್ಟು ರೆಕಾರ್ಡ್ ಆಗಿದೆ ಸರ್. ವಿಷ್ಣು ಸರ್ ತೆಗೆದಿದ್ರೆ ಹೆಂಗಿರುತ್ತೆ ಅನ್ನದಾತ ಟೈಟ್ಲು ಎಲ್ಲ ಇದು ಮಾಡಿ ಸ್ಟೋರಿ ಎಲ್ಲ ರೆಡಿ ಮಾಡಿದ್ವಿ. ಈ ಥರ ಒಂದು ಸ್ವಲ್ಪ ಎಡವಟ್ಟಾದರೆ ಭಾಳ ದೊಡ್ಡ ಬಡ್ಜೆಟ್ ಪಿಕ್ಚರ್ಗಳು ಎಡವಟ್ಟಾಗ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಭಾಳ ನೋವು ಅನುಭವಿಸಿದ್ವಿ. ಈ ನೋವಿಂದ ಹೊರಗಡೆ ಬಂದಿದ್ವಿ. ಈಗ ದೇವ್ರು ಒಳ್ಳೇದು ಮಾಡಬೇಕು. 2004-5 ಇಸ್ವಿ ಬಿಟ್ಟಿದ್ದು ನಾನು. 12-13 ವರ್ಷ ಈ ಲಿಂಕಿಂದ ತಿರ್ಗಾ ನಮ್ಮ ಕಲಾ ಮಾಧ್ಯಮದಿಂದ ನಾನು ಆಗಲಿ ಸರ್, ಶುಭವಾಗಲಿ, ಒಳ್ಳೇದಾಗಲಿ. ಮಕ್ಕಳು ಇದು ಚೆನ್ನಾಗಿದ್ದಾರೆ, ಇನ್ನೂ ಚೆನ್ನಾಗಾಗಲಿ. ನಮಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ನಿಮಗೂ ಸರ್, ನಮಗೆ ಸಂದರ್ಶನ 10 ವರ್ಷದಿಂದ ಗ್ಯಾಪ್ ಇತ್ತು. ನಾವು ಎಲ್ಲ ಇಂಟರ್ವ್ಯೂ ಮಾಡಿರಲಿಲ್ಲ. ನೀವು ಒಂದು ಸತಿ ಇದು ಮಾಡಿದ್ದಕ್ಕೆ, ನಿಮ್ಮ ಚಾನಲ್ ನೋಡಿದ್ದಕ್ಕೆ ಇವತ್ತಿಗೂ ನಿಮ್ಮ ಚಾನಲ್ ಅಂದರೆ ಭಾಳ ಇಷ್ಟ. ಕಲಾ ಮಾಧ್ಯಮ ಇನ್ನೂ ಬೆಳಿಬೇಕು, ಚೆನ್ನಾಗಿ ಬೆಳೀತದೆ ಬಿಡಿ ಸರ್. 100% ನಿಮ್ಮ ಅಷ್ಟು ಚಾನಲ್ ಲೈಕ್ ಮಾಡ್ತಾರೆ. ನಿಮ್ಮ ನೋಡ್ತಾ ಇರ್ತೀವಿ ಶೋ. ನಮಗೂ ಇಂಟ್ರೋ ಮಾಡಿಕೊಟ್ಟಿಗೆ ನಿಮಗೂ ಧನ್ಯವಾದಗಳು. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ.